ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೋ ಸುಮಿರತ ಸಿದ್ಧಿ ಹೋಯಿ ಗಣನಾಯಕ ಕರಿವರ ವದನಾನ್ ಕರವು ಅನುಗ್ರಹ ಸೋಯಿ ಬುದ್ಧಿರಾಶಿ ಶುಭಗುಣ ಸದನಾನ್ ಬಂಧವು ಗುರುಪದ ಕಂಜನ್ ಕೃಪಾ ಸಿಂಧು ನರರೂಪ ಹರಿತ್ ಮಹಾಮೋಹತಮ ಪುಂಜ ಜಾಸು ಬಚನ ರವಿ ಕರನಿಕರ. ಸೀತೆ ತನ್ನ ಜಯಮಾಲ ವಿಜಯಮಾಲ ಪುಷ್ಪಮಾಲೆಯನ್ನು ರಾಮಚಂದ್ರನ ಕೊರಳಿನಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಮಾಡಿದ ನಂತರ ಇನ್ನೇನು ದೇವತಾ ದುಂದುಬಿ ಅದೇನು ದೇವತಾ ದುಂದುಬಿ ಮೇರೆ ಆಕಾಶ ಮೇಲೆ ಎಲ್ಲ ನಡೆಯುತ್ತಾ ಇದೆ. ಪುರ ಅರುಬ್ಯೋಮ ಬಾಜನೆ ಬಾಜೆ ಖಲಬಯೆ ಮಲಿನ ಸಾಧು ಸಬರಾಜೆ ಸುರಕಿನ್ನರ ನರ ನಾಗ ಮುನೀಸ ಜಯ 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 ಕಹಿ ದೇಹಿ ಹಸೀಸ. ದೇವತರು ಮುನಿಗರು ಕಿನ್ನರ ನಾಗ ಎಲ್ಲರೂ ಜಯ 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 ಕಹಿ ದೇಹಿ ಹಸೀಸ ಜಯ 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 ಎಂದು ಹೇಳುತ್ತಾ ಎಲ್ಲರಿಗೆ ಆಶೀರ್ವಾದ ಮಾಡಿದ್ದಾರೆ. ನಾಚಹಿ ಗಾವಹಿ ವಿಬುಧ ವಧೂಟಿ ಬಾರ ಬಾರ ಕುಸುಮಾಂಜಲಿ ಚೋಟಿ. ಅಲ್ಲಿ ದೇವತಾ ಸ್ತ್ರೀಯರು ಅಪ್ಸರಸರು ನೃತ್ಯ ಮಾಡ್ತಾ ಇದ್ದಾರೆ. ಮತ್ತೆ ಮತ್ತೆ ಪುಷ್ಪಗಳನ್ನು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಬಾರ ಬಾರ ಕುಸುಮಾಂಜಲಿ ಚೋಟಿ ಜಹತಃ ವಿಪ್ರಭೇದ ಧ್ವನಿ ಕರಹಿ ಬಂದಿ ಬಿರುದಾವಲಿ ಉಚ್ಚರಹಿ ಜಹತಃ ವಿಪ್ರಭೇದ ಧ್ವನಿ ಕರಹಿ. ಎಲ್ಲೆಲ್ಲಿ ಬ್ರಾಹ್ಮಣರು ವೇದಧ್ವನಿ ವೇದಮಂತ್ರಗಳು, ಯಾಕಂದರೆ ಅದು ಮಂಗಳ ಸೂಚಕ, ವೇದಮಂತ್ರ ಧ್ವನಿ ಮಂಗಳ ಸೂಚಕ. ಆದ್ದರಿಂದ ಅವರು ವೇದಮಂತ್ರ ಧ್ವನಿ ಮಾಡ್ತಾ ಇದ್ದಾರೆ. ಅಷ್ಟೇ ಬಂದಿ ಬಿರುದ ವಲಿ ಉಚ್ಚರಹಿ. ವಂದಿಮಾಗತರು ಹೊಗಳು ಭಟ್ಟರು ಇರುತ್ತಾರಲ್ಲ, ಅವರು ಆ ರಾಜರ ಪರಾಕ್ರಮ, ಹಿಂದಿನ ಚರಿತ್ರೆ, ಕೆಲವು ಘಟನೆಗಳು ಎಲ್ಲಿ ಹೇಳ್ತಾರಲ್ಲ. ಇಲ್ಲಿ ಈ ಕಾಲದಲ್ಲಿ ರಾಜರಿಲ್ಲ, ಆದರೆ ನೀವು ಶೃಂಗೇರಿಯಲ್ಲಿ ಕೇಳಬಹುದು ಅಲ್ಲವೇ? ಅದಕ್ಕೇನು ಇದು ಸಿಂಹಾಸನಾಧೀಶ್ವರ ಪೀಠಾಧೀಶ್ವರ ವಿಜಯೀ ಭವ ಎಂದು ಹೇಳ್ತಾರೆ, ಕೇಳಿದ್ದೀರಾ? ಸಿನಿಮಾಗಳಲ್ಲಿ ಕೇಳಿರಬಹುದು. ಎಂದು ಇದು ಸಿಂಹಾಸನಾಧೀಶ್ವರ, ಇನ್ನೇನೋ ಏನೋ ಈಶ್ವರ ಏನೋ ಹೇಳ್ತಾ ಇರುತ್ತಾರೆ ಅಲ್ಲವೇ? ಅದು ಪ್ರತಿ ದಿವಸ ಹೇಳ್ತಾರೆ, ಗೊತ್ತಾ? ಪೀಠಾಧಿಪತಿಗೆ ಸಾಮಾನ್ಯ ಮಠಾಧಿಪತಿಗೆ ಇದು ವ್ಯತ್ಯಾಸ. ಪೀಠಾಧಿಪತಿಗೆ ಒಂದು ರಾಜರ ಹಾಗೆ ಪ್ರತಿ ದಿವಸ ಬೆಳಗ್ಗೆ ಪೂಜೆ ಆದ ನಂತರ ಇವರಿಗೊಂದು ಬಿರುದಾವಳಿ, ವಿಜಯೀ ಭವ, ಇಷ್ಟು ಸಿಂಹಾಸನಾಧೀಶ್ವರ, ಇದು ಮಾಡಿದ್ದರೆ ಎಂದು ಪ್ರತಿ ದಿವಸ ನಡೆಯುತ್ತದೆ. ಅಲ್ಲಿ ಬಾಜಾ ಭಜಂತ್ರಿ, ವೀಣಾ ಅಲ್ಲ, ಅದು ಬಾಜಾ ಭಜಂತ್ರಿ ಮತ್ತು ಇವರು ಪ್ರಶಂಸ ಒಂದು ರಾಜರ ಹಾಗೆ ನಡೆಯುತ್ತದೆ. ಅದು ಪೀಠ. ಮಠಾಧಿಪತಿಗೆ ಅದು ಇರುವುದಿಲ್ಲ. ಸಾಮಾನ್ಯ ಸನ್ಯಾಸಿಗೆ ಅದು ಇರಲ್ಲ ಇನ್ನು ಯಾವುದೂ ಇರಲ್ಲ. ಸಾಮಾನ್ಯ ಸನ್ಯಾಸಿಗೆ ಒಂದು ಕುರ್ಚಿಯೂ ಇರಲ್ಲ, ಅಷ್ಟೇ. ಅದೇ ಆದ್ದರಿಂದ ಮಠಾಧಿಪತಿಗೆ ಒಂದು ಕುರ್ಚಿ ಆದರೂ ಇರುತ್ತದೆ. ಪೀಠಾಧಿಪತಿಗೇನೋ ಈ ಹೊಗಳು ಬಟ್ಟಗಳು ಪ್ರಶಂಸೆ ಮಾಡ್ತಾರೆ. ಅವರು ಎಲ್ಲಿ ಹೋದರೂ ಅವರಿಗೆ ಜೊತೆಗೆ ಒಂದು ಇರುತ್ತದೆ ನೋಡಿ, ಉದ್ದದು ಛತ್ರಿ ಇರುತ್ತದೆ. ಉದ್ದದಿಂಥದ್ದು ಅಲ್ಲ, ಚಾಮರ ಇದ್ದೇ ಇರುತ್ತದೆ. ಬೆಳ್ಳಿ ಕೋಲು ಇರುತ್ತದೆ ನೋಡಿ. ಇಬ್ಬರು ಹಿಡ್ಕೊಂಡು ಹೋಗ್ತಾರೆ. ದಂಡ ಇಲ್ಲೊಬ್ಬರು, ಅವರ ದಂಡ ಬೇರೆ, ಆ ಸನ್ಯಾಸಿ ದಂಡ ಬೇರೆ. ಇದು ರಾಜದಂಡ ಬೆಳ್ಳಿದು. ಇಲ್ಲೊಬ್ಬರು ಹಿಡ್ಕೊಂಡು ಹೋಗ್ತಾರೆ. ಅವರು ಮಧ್ಯದಲ್ಲಿ ಹೋಗ್ತಾ ಇರುತ್ತಾರೆ. ಎಲ್ಲಿ ಹೋದರೂ ಅದು ಅವರಿಗೆ ಸ್ಪೆಷಲ್ ಆಸನ ಇರುತ್ತದೆ. ಸಿಂಹಾಸನಾಧೀಶ್ವರ. ಅವರು ಎಲ್ಲಿಯಾದರೂ ಬರುವುದಾದರೆ ಎಲ್ಲರೂ ಎದ್ದು ನಿಂತಿರುತ್ತಾರೆ. ಅವರು ಅವರಿಗಿಂತ ಎಲ್ಲರೂ ಕೆಳಗೆ ಇರಬೇಕೇ ಹೊರತು ಬೇರೆ ಎಲ್ಲಿಯಾದರೂ ಗೀಟೋನು ಯಾರ್ದಾದ್ರೂ ಇಟ್ಕೊಂಡ್ರೆ ಈ ಫೋಟೋಗಳೆಲ್ಲ ತೆಗಿಬೇಕು ಹೇಳ್ತಾರೆ. ಯಾರು ನಮ್ಮ ಫೋಟೋ ಇರಬಾರದು ಅಲ್ಲವೇ? ಈಗ ಈ ಫೋಟೋ ಯಾರು ಇರಬಾರದು. ನಿಮ್ಮ ಸನ್ಯಾಸಿಗಳದ್ದು ಏನಾದರೂ ಇದ್ದರೆ ಅದೆಲ್ಲ ಮುಚ್ಚಿಬಿಡಬೇಕು. ನಾವಿರುವಾಗ ನಾವು ಯಾರನ್ನಲ್ಲ, ನಾವೇ ಎಲ್ಲರಿಗಿಂತ ಶ್ರೇಷ್ಠ, ನಾವೇ ನಮ್ಮನ್ನೇ ಎಲ್ಲರೂ ನಮಸ್ಕಾರ ಮಾಡಬೇಕು, ನಾನು ಯಾರಿಗೂ ನಮಸ್ಕಾರ ಮಾಡಲ್ಲ. ಅದು ಬೇರೆ ಪೀಠಾಧಿಪತಿಗಳ ಯಾರ ಫೋಟೋ ಇಲ್ಲಿರಬಾರದು. ನಿಮ್ಮ ಮನೆಗೆ ಬಂದರೆ, ನಿಮ್ಮ ಮನೆಯಲ್ಲಿ ನೀವು ಮನೆ ಪೂಜಾ ದೇವರಿಗೆ ಕರ್ಕೊಂಡು ಹೋದರೆ ಅಲ್ಲಿ ಅವರು ಮೊದಲೇ ಚೆಕ್ ಮಾಡಿ ಎಲ್ಲ ಫೋಟೋ ತೆಗೆದು ಬಿಡ್ತಾರೆ. ದೇವರ ಫೋಟೋ ಬಿಟ್ಟು ಯಾರ ಗುರುಗಳು ಯಾರದು ಫೋಟೋ ಇರಬಾರದು. ಏಕೆ? ಇವರೇ ಗುರುಗಳು ಅಂತ. ಅಂದರೆ ಅವರವರ ನಿಯಮಗಳಿರುತ್ತವೆ. ಅದು ಪೀಠಾಧಿಪತಿ ಅಂದರೆ ಏನು ಅಂದರೆ ಇದು ಒಂದು ರಾಜಾಧಿಕಾರ ಎಂದರ್ಥ. ಅದು ರಾಜಾಧಿಕಾರ.
ಮಠಾಧಿಪತಿ ಅಂದರೆ ಒಂದು ಕುರ್ಚಿ ಇರುತ್ತದೆ, ಆಸ್ತಿ ಇರುತ್ತದೆ, ಜನರಿರುತ್ತಾರೆ. ಅದು ಬಿಡಿ ಸನ್ಯಾಸಿ ಅಂದರೆ ಅದೇನಿರಲ್ಲ, ಅವನೊಂದು ಭಿಕ್ಷುಕ, ಎಲ್ಲ ಬಿಟ್ಟಿರುತ್ತಾನೆ, ಒಂದು ಭಿಕ್ಷುಕ ಅಷ್ಟೇ. ಇದೆಲ್ಲ ವ್ಯತ್ಯಾಸ. ಅದರಿಂದ ಇದು ರಾಜರದು ನೋಡಿದರೆ ಇಲ್ಲಿ ಸುಮ್ಮನೆ ಉದಾಹರಣೆ ವ್ಯತ್ಯಾಸ ಗೊತ್ತಾಗುವುದಕ್ಕೆ ಹೇಳಿದ್ದೇನೆ. ಯಾರನ್ನು ಕೀಳಾಗಿ ನೋಡುವುದಲ್ಲ, ಯಾರನ್ನು ಅನಾದರ ಮಾಡುವುದಲ್ಲ. ಅವರವರಿಗೆ ಸ್ಥಾನಮಾನ, ಅವರಿಗೆ ಪೂಜ್ಯತೆ ಇದೆ, ಸಮಾಜ ಒಪ್ಪಿಕೊಂಡಿದೆ, ನಾವೆಲ್ಲರೂ ಆಧರಿಸ್ತೀವಿ. ಅವರವರ ಆಧಾರ ಇದೆ. ಅವರ ಹತ್ತಿರ ಹೋದಾಗ ನಾವು ಹಾಗೆ ಆಧರಿಸ್ತೀವಿ. ಕೆಲವೊಮ್ಮೆ ಅವರವರ ಏನೋ ಅವರ ಉದಾರತ, ಅವರ ಬುದ್ಧಿ, ಅವರ ಸದ್ಗುಣ ಏನೋ ಕೆಲವೊಮ್ಮೆ ಸಾಮಾನ್ಯ ಸನ್ಯಾಸಿಯನ್ನಾದರೂ ಅವ್ರ ಮುನ್ನ ಹೋಗಿದ್ದೀವಲ್ಲ, ಎಲ್ಲೋ ಒಂದು ದೊಡ್ಡ ಪೀಠಾಧಿಪತಿಗಳೆಲ್ಲ, ಅವರೇನೋ ಫಂಕ್ಷನ್ ನಡೆಯುತ್ತದೆ, ನಾನು ಬಿಡಿ ಸನ್ಯಾಸಿ ಆದರೂ ಎಲ್ಲ ಕುರ್ಚಿ ಅವ್ರ ಜೊತೆಗೆ ಹಾಕಿ ಕೂರಿಸಿಬಿಟ್ಟರು. ನನಗೂ ಆಶ್ಚರ್ಯವಾಯಿತು. ನಾವೇನೋ ಮಿಕ್ಕ ಜನ ನಿಮ್ಮ ಜನರ ಹಾಗೆ ಅಲ್ಲಿ ಹೋಗಿ ನಿಮ್ಮ ಜೊತೆಗೆ ಕೂತಿರ್ತೀನಿ ಅಂದ್ಕೊಂಡೆ, ನೀವೆಲ್ಲರ ಜೊತೆಗೆ ಇರ್ತಾರಲ್ಲ ಅಲ್ಲೇ ಕೂತಿರ್ತೀನಿ ಅಂದ್ಕೊಂಡೆ. ಅವ್ರು ನೋಡಿ ಅವರೇನೋ ದರ್ಶನ ಮಾಡ್ಕೊಂಡು ಬರ್ತೀವಿ. ಅವರು ಏನೋ ಎಲ್ಲ ಕುರ್ಚಿಗಳು ಅವ್ರ ಜೊತೆಗೆ ಹಾಕಿ ವೇದಿಕೆ ಮೇಲೆ ಅವ್ರ ಜೊತೆಗೆ ಕೂರಿಸಿದ್ದಾರೆ. ನಮಗೂ ಆಶ್ಚರ್ಯವಾಯಿತು. ಅಷ್ಟೇ ಅಲ್ಲ, ಮೈಕ್ನಲ್ಲಿ ಹೇಳುವಾಗಲೂ ನನ್ನೊಂದೊಂದು ಮಠಾಧಿಪತಿ ಮಾಡಿಬಿಟ್ಟರು. ನನ್ನನ್ನು ಮಠಾಧಿಪತಿ ಹೇಳಿಬಿಟ್ಟರು. ನಾನು ಯಾವುದಲ್ಲ, ನಮ್ಮ ಸ್ವಾಮೀಜಿ ಹೇಳಿಬಿಟ್ಟರು, ಇಲ್ಲಿ ಮಠ ಇಲ್ಲ, ಪೀಠ ಇಲ್ಲ, ಸ್ವಾಮೀಜಿ ಹೇಳಿಬಿಟ್ಟರು. ಆದರೂ ಏನೋ ಅವರು ಮಾಡಿದ್ದಾರೆ. ಆಯಿತು, ಎಲ್ಲವೂ ಅಧ್ಯಾರೋಪವೇ, ಯಾರೂ ಏನಲ್ಲ ಅಲ್ಲವೇ. ಶರೀರ ಮೇಲೆ ಏನೋ ಒಂದು ಅಧ್ಯಾರೋಪ, ಒಂದು ಮಠ, ಒಂದು ಪೀಠ, ಇನ್ನೇನೋ ಪೂಜ್ಯ, ಒಬ್ಬರು ಪೂಜ್ಯ ಇನ್ನೊಬ್ಬರು ಭಿಕ್ಷುಕ ಎಂದು ಎರಡೂ ಕಲ್ಪಿತವೇ, ಯಾವುದೂ ಎರಡಿಲ್ಲ. ಮನುಷ್ಯನಿಗೆ ಅದು ಇಲ್ಲ, ಇದು ಇಲ್ಲ, ಮಾನ ಇಲ್ಲ, ಅಪಮಾನ ಇಲ್ಲ, ಸುಮ್ಮನೆ ಕಲ್ಪನ. ಆಯಿತು, ಲೋಕಕ್ಕೋಸ್ಕರ ಅದು ಒಂದು ನಾಟಕ ನಡೆಯಲಿ. ಎಲ್ಲ ನಾಟಕಗಳು ನಡೆಯುತ್ತವೆ. ಒಂದು ಅಪಮಾನ ನಾಟಕವೇ, ಮಾನವೂ ನಾಟಕವೇ. ಏನು ಅಪಮಾನ ಅಂದರೆ ಏನು? ಅವರೇನೋ ಕಡೆಗಣಿಸಿ, ಅದಕ್ಕೆ ಏನು ಅರ್ಥವೇ ಇಲ್ಲ. ಅಪಮಾನ ಅಂದರೆ ಏನು? ಅವ್ರ ಬುದ್ಧಿ ಏನೋ ಇದೆ, ಅವರು ಹೇಳಿಬಿಟ್ಟು ಅದರಿಂದ ಏನಾಗುತ್ತದೆ? ಮಾನವೂ ಅಷ್ಟೇ, ಏನೂ ಆಗಲ್ಲ. ಅಪಮಾನದಿಂದ ಹೇಗೆ ಏನಾಗಲ್ಲವೋ ಇದು ಅಷ್ಟೇ. ಅದೆಲ್ಲ ನಮ್ಮದು ಪದ್ಧತಿ ಅಷ್ಟೇ. ನಮ್ಮ ಗುರುಗಳು ಹೇಳಿದ್ದು, ನಾವು ಕಲಿತುಕೊಂಡಿದ್ದು ಅದೇ. ಆದರೆ ಮಠಪೀಠಗಳಿಂದ ಒಂದು ವ್ಯವಸ್ಥೆ ಸಮಾಜದಲ್ಲಿ ಹಾಗಿರು, ಅದಕ್ಕೋಸ್ಕರ ಸಮಾಜದಲ್ಲಿ ಅವರಿಗೆ ಸ್ಥಾನಮಾನ ತಮ್ಮದಿರುತ್ತದೆ. ಹಾಗೆ ಇಲ್ಲಿ ರಾಜರಿಗೆ ಜಹತಃ ವಿಪ್ರ ವೇದ ಧ್ವನಿಕರಹಿ, ಬ್ರಾಹ್ಮಣರು ವೇದ ಮಂತ್ರಗಳು ಹೇಳ್ತಾ ಇದ್ದಾರೆ. ಬಂದಿ ಬಿರುದಾವಲಿ ಉಚ್ಚರಹಿ. ಈಗ ವಂದಿಗಳಿರುತ್ತಾರೆ, ವಂದಿ ಮಾಗದ ಹೇಳ್ತೀವಲ್ಲ, ಅವಳು ಭಟ್ಟ ಅಂತವರು, ವಂದಿ ಮಾಗದ ಅವರೆಲ್ಲರೂ ಬಿರುದಾವಳಿಯನ್ನು ಹೇಳುತ್ತಾ, ಇಂಥ ದೊಡ್ಡವರು, ಈ ಸಿಂಹಾಸನಾಧೀಶ್ವರ, ಪೀಠಾಧೀಶ್ವರ, ನೀವು ಕೇಳಲಿಲ್ಲವ? ಎಲ್ಲೋ ನಾನು ಸೆಲ್ಫೋನ್ನಲ್ಲಿ ನೀವು ಅವರು ಇಂಥದ್ದು ಅದಕ್ಕೆ ಏನೋ ಹೆಸರಿರುತ್ತದೆ, ಅದನ್ನು ಕೇಳ್ತೀನಿ ರಾಮಪ್ರಕಾಶ. ನಾನು ಆ ಹೆಸರು ಸೆಲ್ಫೋನ್ನಲ್ಲಿ ಹುಡುಕಿ, ಅದೇನು ಯೂಟ್ಯೂಬ್ನಲ್ಲಿ, ಅಲ್ಲಿ ನೀವು ಅವರೆಲ್ಲ ಹೇಳುವುದು ಕಂಡು ಬರ್ತದೆ. ಏನೇನು ಹೇಳ್ತಾರೆ ಗಮನಿಸಿ. ಅದು ನಿಮಗೆ ಸಂಸ್ಕೃತ ಬಂದರೆ ಅರ್ಥವಾಗ್ತದೆ, ಇಲ್ಲದ್ರೆ ಅದು ಕಷ್ಟ. ನಮಗೆ ಆದರೆ ಅದನ್ನು ನೇರಾಗಿ ಕೇಳಿಬಿಡ್ತೀವಿ, ಅವ್ರು ಏನು ಹೇಳ್ತಾ ಇದ್ದಾರೆ ಅರ್ಥವಾಗ್ತದೆ, ಅವ್ರು ಹೇಳಿದ್ದೆಲ್ಲ ಅರ್ಥವಾಗ್ತದೆ, ಏನೇನು ಹೇಳ್ತಾ ಇದ್ದಾರೆ ಅಂತ. ಅದರಿಂದ ಅವರು ಏನೇನು ಪ್ರಶಂಸೆ ಮಾಡ್ತಾರೆ ಅದರಲ್ಲಿ. ಎನಿವೆ, ನಾನು ಅವ್ರನ್ನ ಕೇಳಿ ಮತ್ತೊಂದು ಸಲ ಹುಡುಕಿ ನೋಡಿ ನಿಮಗೆ ಹೇಳ್ತೀನಿ ಅದರಲ್ಲಿ ಏನೇನು ಪ್ರಶಂಸೆ ಇರುತ್ತದೆ. ಒಂದು ಕಡೆ ಎಲ್ಲೋ ಒಂದು ಬೇರೆ ಪೀಠಾಧಿಪತಿ ಆಂಧ್ರದಲ್ಲಿ ಹೋಗಿದ್ದೆ. ಅವರು ಎಲ್ಲ ಅದರ ಮಾರ್ನಿಂಗ್ ಬೆಳಗಿನ ಪೂಜೆ ಆದ ನಂತರ ವಿದ್ಯಾರ್ಥಿಗಳು, ಬ್ರಹ್ಮಚಾರಿಗಳು ಎಲ್ಲ, ಅಲ್ಲಿರುವ ಆಚಾರ್ಯರು ಎಲ್ಲರೂ ಬಂದರು. ನನ್ನನ್ನು ಅಲ್ಲಿ ನಾನೇನೋ ನನ್ನ ಕೆಳಗೆ ಕೂತಿದ್ದೆ. ಅವ್ರು ಅಲ್ಲ ಅಂತ ಹೇಳಿದ್ರು. ಏಕೆ ಅಂದರೆ ನೀವು ಆಚಾರ್ಯರು ಕೂತಿರಿ ಎಂದು ಅವರಿಗೆಲ್ಲ ಆ ಬಿರುದಾವಲಿ ನಡೆಯುತ್ತಿತ್ತಲ್ಲ, ಅಲ್ಲಿ ಪಕ್ಕಕ್ಕೆ ನನ್ನ ಕೂರಿಸಿದ್ದಾರೆ. ನನಗೆ ಆಶ್ಚರ್ಯವಾಯಿತು. ಅಯ್ಯೋ, ಇದೇನಿದೆ ಪ್ರತಿ ದಿವಸ ನಡೆಯುತ್ತದ? ನಮಗೂ ಗೊತ್ತಿಲ್ಲ, ಏಕೆಂದರೆ ನಾವು ಪೀಠಗಳಲ್ಲಿ ಇರಲಿಲ್ಲವಲ್ಲ, ವಾಸ ಮಾಡಲಿಲ್ಲ. ಹೌದು, ಪ್ರತಿ ದಿವಸ ಇರುತ್ತದೆ ಎಂದು ಆವಾಗ ಗೊತ್ತಾಯಿತು. ಅವರಿಗೆ ಬಿರುದಾವಲಿ ಇರುತ್ತದೆ. ಅದು ರಾಜರದು. ಈ ಕಾಲದಲ್ಲಿ ರಾಜರ ವ್ಯವಸ್ಥೆ ಇಲ್ಲ, ಪೀಠ ವ್ಯವಸ್ಥೆಯಲ್ಲಿ ಅದು ಇನ್ನೂ ಕಂಡುಬರುತ್ತೆ. ಅಂದರೆ ನೋಡಲಕ್ಕೆ ಪ್ರಾಚೀನ ರಾಜರ ವ್ಯವಸ್ಥೆ ಹೇಗಿದೆ ಎನ್ನುವುದು ಗೊತ್ತಾಗಬೇಕಂದ್ರೆ ಈಗಿನ ಪೀಠ ವ್ಯವಸ್ಥೆಗಳಲ್ಲಿ ಆ ಬೆಳಗಿನ ಜಾವ ಆ ಸಮಯದಲ್ಲಿ ಹೋಗಿ ನೋಡಬೇಕು, ಅದೆಲ್ಲ ಇರುತ್ತದೆ, ನೋಡಬಹುದು ಹೇಗಿತ್ತು ಪೂರ್ವಕಾಲದಲ್ಲಿ ಅಂತ. ಅದರಿಂದ ಬಿರುದಾವಲಿ ಉಚ್ಚರಹಿ ಮಹಿಪಾತಾಲ ನಾಕಜಸು ವ್ಯಾಪ ರಾಮ ಬರೀಸಿಯ ಭಂಜವು ಚಾಪ. ಮಹಿ ಪಾತಾಳ, ಭೂಮಿ ಮೇಲೆ, ಪಾತಾಳ ಮೇಲೆ, ಆಕಾಶ ಮೇಲೆ ಎಲ್ಲ ಕಡೆ ಕೀರ್ತಿ ವ್ಯಾಪಿಸಿದೆ. ಏನು? ರಾಮಬರೀಸಿಯ ಭಂಜವು ಚಾಪ. ಶಿವಧನುಸ್ಸನ್ನು ಮುರಿದು ಹಾಕಿ ಸೀತೆಯನ್ನು ವರಿಸಿದ್ದಾನೆ ರಾಮಚಂದ್ರ ಎಂದು ಎಲ್ಲರ ಕಡೆ ಸುದ್ದಿ ಗೊತ್ತಾಯಿತು ತಕ್ಷಣವೇ. ಇಷ್ಟು ಬೇಗ ಅಲ್ಲವೇ? ಆ ಕಾಲದಲ್ಲಿ ಅಂದರೆ ಕಷ್ಟ ಅಲ್ಲವೇ ಎಲ್ಲರಿಗೆ ಸುದ್ದಿ ತಲುಪೋದಂದರೆ? ಏನೋ ಈ ಕಾಲದಲ್ಲಿ ಏನು ಈ ಸೆಲ್ಫೋನು ಇದೆಲ್ಲ ಇದೆ, ತಕ್ಷಣವೇ ಗೊತ್ತಾಗಿ ಬಿಡ್ತದೆ. ಆ ಕಾಲದಲ್ಲಿ ದೇವರಿದ್ದಾರೆ, ಬೇಗ ತಲುಪಿಸಿಬಿಟ್ಟರು. ಬೇಗ ದೇವರು ಎಲ್ಲ ಕಡೆ ಸುದ್ದಿ ತಲುಪಿಸಿಬಿಟ್ಟರು. ಸೆಲ್ಫೋನ್ ಎಲ್ಲದಿದ್ದರೂ ತಲುಪಿಸಿಬಿಟ್ಟರು. ಅದರಿಂದ ಎಲ್ಲರಿಗೂ ಗೊತ್ತಾಗಿಬಿಟ್ಟಿತು. ಕರಹಿಯಾರತಿ ಪುರ ನರನಾರಿ. ಅಲ್ಲಿರುವ ಮಿಥಿಲಾ ನಗರದ
ಸಾಮಾನ್ಯ ಸ್ತ್ರೀ ಪುರುಷರಿದ್ದಾರಲ್ಲ, ಈಗ ತಕ್ಷಣವೇ ಆರತಿ ಶುರು ಮಾಡಿಬಿಟ್ಟರು. ಕರಹಿ ಆರತಿ ಪುರ ನರ ನಾರಿ. ಓಹೋ ದೇಹಿನಿ ಚಾವರಿ ವಿತ್ತ ಬಿಸಾರಿ. ಅವರೆಲ್ಲರೂ ಆರತಿ ಮಾಡ್ತಾ ಇದ್ದಾರೆ. ಮತ್ತೆ ಏನು? ದೇಹಿನಿ ಚಾವರಿ ವಿತ್ತ ಬಿಸಾರಿ. ತಮ್ಮ ಆಸ್ತಿ ಎಷ್ಟಿದೆ ಎಂದು ಮರೆತು ಹೋಗಿ ಆ ಉತ್ಸಾಹದ ಆನಂದ. ರಾಮಚಂದ್ರನ ಸೀತಾ ಸ್ವಯಂವರದಲ್ಲಿ ರಾಮನನ್ನು ವರಿಸಿದ್ದಾಳೆ, ಈಗ ಮದುವೆ ಗ್ಯಾರಂಟಿ ಆಗುತ್ತದೆ ಎಂದು ಆ ಸುದ್ದಿ, ಆ ವಿಷಯವನ್ನು ನೋಡಿದ ಪರಮಾನಂದದಿಂದ ತಮ್ಮ ಆಸ್ತಿ ಎತ್ತಿದೆಯೋ ಅದಕ್ಕಿಂತ ಹೆಚ್ಚು ದಾನ ಮಾಡ್ತಾ ಇದ್ದಾರಂತೆ. ಮರೆತು ಹೋಗಿ ಆ ಆನಂದ ಪರವಶರಾಗಿ ಹೆಚ್ಚು ದಾನ ಮಾಡ್ತಾ ಇದ್ದಾರಂತೆ. ಪ್ರೀತಿ ಹೆಚ್ಚಾದರೆ ಸ್ವಲ್ಪ ನಿಗ್ರಹ ಇರಬೇಕು ನೋಡಿ. ಅದಕ್ಕೇನು ಹೇಳ್ತಾರೆ? ಹರ್ಷ ಅಂದರೆ ಏನು ಹೇಳ್ತಾರೆ? ಆನಂದವೂ ಕಂಟ್ರೋಲ್ ಮಾಡಬೇಕು, ನಿಗ್ರಹ ಇರಬೇಕು, ದುಃಖವೂ ನಿಗ್ರಹ. ದುಃಖ ಬಂದಾಗ ಮನಸ್ಸು ಕುಸಿಯುತ್ತದೆ, ಆನಂದ ಬಂದಾಗ ಉಕ್ಕುತ್ತದೆ. ಉಕ್ಕುವುದನ್ನು ಕಂಟ್ರೋಲ್ ಮಾಡಬೇಕು, ಕುಸಿಯುವುದನ್ನು ಕಂಟ್ರೋಲ್ ಮಾಡಬೇಕು. ಎರಡೂ ಅದಕ್ಕೋಸ್ಕರ ಸಮತ್ವ ಬುದ್ಧಿ ಹೇಳಿದ್ದಾರೆ. ಸಮತ್ವ ಅಂದರೆ ಏನು ಅಂದ್ಕೊಳ್ತಾರೆ? ಎಲ್ಲರೂ ಒಂದೇ. ಅದಲ್ಲಪ್ಪ, ನಿಮ್ಮ ಮನಸ್ಸು ಸಮವಾಗಿರಲಿ ಎಂದರ್ಥ. ಮನಸ್ಸು ಸಮವಾಗಿ ಅಂದರೆ ಏನು? ಒಂದು ಅಪಮಾನವಾದರೆ, ದುಃಖವಾದರೆ ಮನಸ್ಸು ಕುಸಿಯಬಾರದು. ಮನಸ್ಸು ಹಾಗೇ ಸ್ಥಿರವಾಗಿ, ಅಂದರೆ ತನ್ನ ಧೈರ್ಯವನ್ನು ಕಲ್ಕೊಳ್ಳದೆ ಅಯ್ಯೋ ನನ್ನ ಗತಿ ಹೀಗೆ ಆಯಿತೆ ಎಂದು ಬರಬಾರದು. ಎಷ್ಟು ಕಷ್ಟ ಬಂದರೂ ಅಯ್ಯೋ ನನಗೆ ಈ ಕಷ್ಟ ಬಂತೆ, ಅಯ್ಯೋ ನನ್ನ ಗತಿ ಹೀಗೆ ಆಯಿತೆ ಎಂದು ತನ್ನ ಮೇಲೆ ತನಗೆ ಒಂದು ಕರುಣೆ, ತನ್ನ ಮೇಲೆ ತನಗೆ ಕರುಣೆ ಬರಬಾರದು. ಏನದು ಧೈರ್ಯ ಕಲ್ಕೊಳ್ಳಬಾರದು. ಹಿಂದಿನ ಹಾಗೆಯೇ ಧೈರ್ಯದಿಂದ ಇರಬೇಕು. ಸುಖ ಹೆಚ್ಚು ಬಂದರೆ, ಆ ಸುಖದ ಅತಿಶಯವಾಗಿದ್ದರೆ ಏನೋ ತಪ್ಪು ಮಾಡಿಬಿಡ್ತಾರೆ ಗೊತ್ತಾ? ಸುಖಾತಿಶಯದಿಂದ ಆ ಆನಂದ ಪರವಶರಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ, ಅವರನ್ನು ಇವರು ಹೊಡೆದೇ ಬಿಡ್ತಾರೆ. ಅದು ಮಾಡ್ತಾರೆ ಅಲ್ಲ, ಅದು ಮಾಡಬಾರದು. ಸುಖದ ಪರವಶರಾಗಿ ಅತಿಯಾಗಿಯೂ ಮಾಡಬಾರದು. ಅದು ಸುಖವನ್ನು ಬಂದಾಗಲೂ ಮನಸ್ಸಿನ ವಿವೇಕ ರಕ್ಷಿಸಿಕೊಳ್ಳಬೇಕು. ನಾವು ಏನು ಮಾಡಬೇಕೋ, ಹೇಗಿರಬೇಕೋ ಅದೇ ಮಾಡಬೇಕು, ಅದನ್ನು ಮೀರಿ ಮಾಡಬಾರದು. ಸುಖ ಹೆಚ್ಚಾದರೂ ಮೀರಿ ಏನೇನೋ ಮಾಡಿಬಿಡ್ತೀವಿ, ದುಃಖ ಹೆಚ್ಚಾದರೂ ದುಃಖ ತಡ್ಕೊಳ್ಳೋಕ್ಕಾಗದೆ ಇನ್ನೇನೋ ಮಾಡ್ತೀವಿ. ಅಂದರೆ ಸುಖದ ಸ್ಥಿತಿಯನ್ನು ದುಃಖದ ಸ್ಥಿತಿಗಾದರೂ ಹಿಗ್ಗುವುದು ಕುಗ್ಗುವುದು ಎರಡೂ ಹೊಂದದೆ ಮನಸ್ಸು ಹಿಂದಿನ ಹಾಗಿರಬೇಕು, ಯೋಚನೆ ಇರಬೇಕು, ಸಮಸ್ವಭಾವ ಇರಬೇಕು. ಅದು ವಿವೇಕ. ಮನುಷ್ಯರ ಜೀವನದಲ್ಲಿ ನಿಜವಾದ ಸುಖವನ್ನುಂಟು ಮಾಡುವುದು ಇದು. ಈ ಶಕ್ತಿ, ಈ ಸಾಧನ, ಈ ಬಲ ಬೇಕು. ದುಃಖ ಬಂದಾಗ ಧೈರ್ಯವನ್ನು ಕಲ್ಕೊಂಡು ಅಳುವುದೇ ಅಲ್ಲ. ಅಲ್ಲದೆ ಏನಾಗುತ್ತದೆ? ಮನಸ್ಸು ಧೈರ್ಯವನ್ನು ಕಲ್ಕೊಂಡರೆ ಯಾವುದೇ ತೀರ್ಮಾನ ಮಾಡುವುದು, ಯೋಚನೆ ಮಾಡುವುದು, ಕೆಲಸಗಳಲ್ಲೆಲ್ಲ ಏನೇನೋ ಮಾಡಿಬಿಡ್ತೀವಿ. ಉತ್ಸಾಹ ಅತಿಶಯವಾದರೂ, ಆನಂದ ಅತಿಶಯವಾದರೂ ಅತಿಯಾಗಿ ಮೀರಿ ಇನ್ನೊಬ್ಬರನ್ನು ಹಿಂಸೆ ಮಾಡ್ತೀವಿ, ಇನ್ನೊಬ್ಬರನ್ನು ಕಡೆಗಣಿಸ್ತೀವಿ. ಯಾರನ್ನು ಆಧರಿಸಬೇಕೋ ಅವರನ್ನು ಕಡೆಗಣಿಸ್ತೀವಿ. ನಮಗ್ಯಾಕೆ ಅಂದರೆ ಆಧರಿಸತಕ್ಕವರನ್ನು ಆಧರಿಸಲ್ಲ, ನಿಯಮಗಳನ್ನು ಉಲ್ಲಂಘಿಸ್ತೀವಿ, ಆದರಣೂ ಮಾಡಲ್ಲ. ಸುಖ ಹೆಚ್ಚಾದರೂ ಅಭಿಮಾನ ಹೆಚ್ಚಾಗಿ ಅದು ಮಾಡ್ತೀವಿ, ದುಃಖ ಹೆಚ್ಚಾದರೆ ಮನಸ್ಸು ಕುಸಿದು ಬಿಟ್ಟು ಏನೇನೋ ಮಾಡ್ತದೆ. ಎರಡಕ್ಕೆ ಒಳಗಾಗಬಾರದು, ಸಮವಾಗಿ ಇರಬೇಕು. ಸಮ ಅಂದರೆ ಏನು? ಒಂದು ಪ್ರಸನ್ನ ಸ್ಥಿತಿ. ಎಲ್ಲವೂ ಭಗವಂತನ ಲೀಲೆ. ಯಾವುದು ಮಾಡಿದ್ದರೂ ಕೊನೆಗೂ ಒಳ್ಳೆಯದೇ ಆಗುತ್ತದೆ. ಇದೆಲ್ಲವೂ ಈಗ ದುಃಖ ಅನಿಸುತ್ತಿದ್ದು, ದುಃಖವೇ ನಿಜ, ದುಃಖ ಅನಿಸುತ್ತಿದ್ದರೂ ಅದು ಮುಂದೆ ಒಳ್ಳೆಯದಾಗುತ್ತದೆ. ಭಗವಂತ ನಮ್ಮಲ್ಲಿ ಏನೋ ತಗೊಂಡು ಬಿಡ್ತಾನೆ. ನಮಗೆ ಏನೋ ಸಪೋರ್ಟ್ ಇರುತ್ತದಲ್ಲ, ಹಣ ಆಗಲಿ, ನೆಂಟರು, ಬಂಧುಗಳು, ಶಾರೀರಿಕ ಶಕ್ತಿ, ಇವೆಲ್ಲ ನಮಗೆ ಒಂದು ಬಲವನ್ನು ಕೊಡ್ತವೆ. ನಮಗೆ ಬಲ ಎಲ್ಲಿಂದ ಬರುತ್ತದೆ? ಆರೋಗ್ಯ ಚೆನ್ನಾಗಿದ್ದರೆ ಬಲ, ಧೈರ್ಯ. ಇನ್ನು ನೆಂಟರು ಚೆನ್ನಾಗಿದ್ದರೆ ಧೈರ್ಯ, ಹಣ ಇದ್ದರೆ ಧೈರ್ಯ, ಅಧಿಕಾರವಿದ್ದರೆ ಧೈರ್ಯ, ಎಲ್ಲರೂ ನನ್ನನ್ನು ಆಧರಿಸಿದ್ದರೆ, ನನಗೆ ಸನ್ಮಾನ ಮಾಡಿದ್ದರೆ ಒಂದು ಧೈರ್ಯ. ಇದು ಹೋಗಿಬಿಟ್ಟರೆ ಧೈರ್ಯ ಹೋಗುತ್ತದೆ ಅಲ್ಲ. ಇದು ಹೋದರೂ ಧೈರ್ಯ ಹೋಗಬಾರದು, ಅದು ಕಲಿಯಬೇಕು. ಅದಕ್ಕೋಸ್ಕರ ಒಂದೊಂದು ತೆಗೆಯುತ್ತಾನೆ ಭಗವಂತ. ಕೆಲವು ದಿವಸ ಬಿಟ್ಟು ತೆಗೆದು ಬಿಡ್ತಾನೆ. ತೆಗೆದು ಬಿಟ್ಟಾಗ ಏನಾಗ್ತದೆ? ಅಯ್ಯೋ ಮನಸ್ಸು ಬೇಜಾರಲ್ಲ. ಆ ಸ್ಥಿತಿಯಲ್ಲಿಯೂ ಧೈರ್ಯ ಅದೇ ಇರಬೇಕು, ಅದೇ ಉತ್ಸಾಹ, ಅದೇ ಧೈರ್ಯ ಇರಬೇಕು. ಇದೆಲ್ಲವೂ ಭಗವಂತನ ಲೀಲೆ. ನೀವು ಇದೆಲ್ಲವೂ ಸುಮ್ಮನೆ ಆ ಭಗವಂತನ ಕೈಯಲ್ಲಿ ಒಂದು ಸಲಕರಣೆಯಾಗಿ ಒಂದು ನಾಟಕ ಆಡ್ತಾ ಇದ್ದೀವಿ. ನಾಟಕದಲ್ಲಿ ನೀವು ಒಂದು ಪಾತ್ರ ಧರಿಸಿದ್ದೀರಿ, ಅದರಲ್ಲಿ ನೀವೇನೋ ವಿಲನ್ ಪಾತ್ರ. ನಿಮ್ಮನ್ನು ಹೊಡೆದರು, ಯುದ್ಧದಲ್ಲಿ ಸೋತು ಹೋದ, ಅವರನ್ನು ಜೈಲಿಗೂ ಹಾಕಿದ, ಬೇಜಾರು ಮಾಡ್ಕೊಳ್ತಾನೆ. ಪಾತ್ರಕ್ಕೆ ಆದರೆ ನಟನೆ ಮಾಡ್ಕೊಳ್ತಾನೆ.
ಸುಮ್ಮನೆ ನಾಟಕ ಎಂದು ಬಿಡ್ತಾರೆ. ಹಾಗೆಯೇ ನಾವೆಲ್ಲ ವಿವಿಧ ಪಾತ್ರಗಳನ್ನು ಧರಿಸ್ತಾ ಇದ್ದೀವಿ. ಆರ್ಥಿಕ, ಸಾಮಾಜಿಕ, ಶಾರೀರಿಕ ಏನೋ ಬಗೆಬಗೆಯಾದ ಕಷ್ಟಗಳು ಬರುತ್ತವೆ. ಯಾವುದು ಬಂದರೂ ಬೇಜಾರು ಮಾಡಿಕೊಳ್ಳಲ್ಲ. ಸುಮ್ಮನೆ ಇದೊಂದು ನಾಟಕ ನಡೆಯಲಿ. ಏಕೆ? ಇಡೀ ಒಟ್ಟು ವಿಶ್ವವ್ಯಾಪಕ ವಿಶ್ವರೂಪದಿಂದ ದೃಷ್ಟಿಯಿಂದ ನೋಡಬೇಕು. ವಿಶ್ವರೂಪ ದೃಷ್ಟಿ ನೋಡಿದ್ದರೆ ಇದರಲ್ಲಿ ದೊಡ್ಡ ದೊಡ್ಡ ಮಹನೀಯರಿಗೆ ತಪ್ಪಲಿಲ್ಲ. ಹರಿಶ್ಚಂದ್ರನ ಗತಿ ನೋಡು. ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ, ಸಾಮಾನ್ಯನಲ್ಲ. ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ. ರಾಮಚಂದ್ರ ಕಾಡುಗೆ ಹೋದನೇ ಹೊರತು ಭಯಂಕರ ಹಿಂಸೆ ಆಗಲಿಲ್ಲ. ರಾಮಚಂದ್ರನಿಗಿಂತ ಹೆಚ್ಚು, ಪಾಂಡವರಿಗಿಂತ ಹೆಚ್ಚು ಅಲ್ಲವೇ? ಅವರು ಕಾಡಿನಲ್ಲಿದ್ದರೂ ಏನೋ ಊಟ ಆದರೂ ತಿನ್ನುವಕ್ಕಿತ್ತು. ಇವನ ಗತಿ ನೋಡು ಹರಿಶ್ಚಂದ್ರಂದು. ಮೈ ಮೇಲೆ ಬಟ್ಟೆ ಇಲ್ಲ, ಪತ್ನಿಯನ್ನು ಮಾರಬೇಕಾಯಿತು. ತಾನು ಇನ್ನೊಬ್ಬರಿಗೆ ಮಾರಿ ಹೋಗಿ ಅವರಿಗೆ ಗುಲಾಮರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದು ನೋಡಿ ಎಷ್ಟು ಗತಿ, ದುರ್ಗತಿ. ಕೊನೆಗೆ ಆ ಪತ್ನಿ ಮೇಲೇ ಏನೋ ಆರೋಪಣ ಆಯಿತು. ನೀವೇನೋ ಕಳ್ಳತನ ಮಾಡಿದ್ದೀವಿ ಎಂದು ಪತ್ನಿಯನ್ನು ತಂದರೆ ಏನೋ ಮಗ ಸತ್ತು ಹೋದ. ಪತ್ನಿ ಹೀಗೆ ಗತಿಯಾದಳು. ಇವನು ಹೇಳಿದ ಪತ್ನಿಯನ್ನು ತನ್ನ ಕೈಯಿಂದಲೇ ಸಾಯಿಸಬೇಕು. ಈಗ ನೋಡು ಕಷ್ಟ ಎಷ್ಟು ಭಯಂಕರವಾಗಿ. ಅವ್ರು ಮಾಡಿದ್ದ ತಪ್ಪೇನು? ಸತ್ಯವನ್ನು ಪಾಲಿಸ್ತೀನಿ ಎಂದು ಸತ್ಯಕ್ಕೋಸ್ಕರ ತ್ಯಾಗ ಮಾಡಿ, ರಾಜ್ಯವನ್ನು ಮಾಡಿ, ಪರೋಪಕಾರ ಮಾಡಿ ಸತ್ಯವನ್ನೇ ಆಚರಿಸಿದ್ದನೇ ಹೊರತು ತಾನು ಮಾಡಿದ ತಪ್ಪೇನು? ಯಾರಿಗಾದರೂ ಅನ್ಯಾಯ ಮಾಡಿದ್ದನ? ಅನ್ಯಾಯ ಮಾಡಿದ್ದರೆ ಜೈಲಿಗೂ ಹಾಕಿ ಅವರಿಗೆ ಶಿಕ್ಷೆ ಕೊಟ್ಟರು ಅಂದರೆ ಒಪ್ಕೊಳ್ತೀವಿ. ಅದೇನಿಲ್ಲವೇ? ಇದು ಏನು ಅನ್ಯಾಯ? ಅಂದರೆ ಒಂದೊಂದು ಸಲ ಆಗುತ್ತದೆ. ಆದರೂ ಅವರ ಧೈರ್ಯವನ್ನು ಕಲ್ಕೊಳ್ಳದೆ ಇದೆಲ್ಲ ಈಶ್ವರ ಲೀಲೆ. ಇದೊಂದು ನಾಟಕ. ಒಂದು ದಿವಸ ರಾಜ್ಯ ಇರುತ್ತದೆ, ಇನ್ನೊಂದು ದಿವಸ ಹೋಗ್ತದೆ. ಒಂದು ದಿವಸ ರಾಜನಾಗ್ತಾನೆ, ಇನ್ನೊಂದು ದಿವಸ ಭಿಕ್ಷುಕನಾಗ್ತಾನೆ. ಎರಡೂ ನಾಟಕಗಳೇ. ಆ ಪಾತ್ರ ಧರಿಸ್ತೀವಿ, ಈ ಪಾತ್ರ ಧರಿಸ್ತೀವಿ. ಆ ಡೈಲಾಗ್ ಹೇಳ್ತೀವಿ, ಈ ಡೈಲಾಗ್ ಹೇಳ್ತೀವಿ. ಏನಿದೆ, ಎರಡೂ ಇರುತ್ತದೆ. ಇರಲಿ, ಎರಡೂ ನಾನಲ್ಲ. ರಾಜನಾದರೆ ನಾನು ದೊಡ್ಡವನೇನಾಗಲ್ಲ, ಭಿಕ್ಷುಕನಾದರೆ ನಾನೇನು ಕಮ್ಮಿ ಆಗಲ್ಲ. ಎಲ್ಲವೂ ನಾಟಕ. ಪಾತ್ರ, ಯಾವ ಪಾತ್ರ ಧರಿಸಿದ್ದರೆ ನೀವು ದೊಡ್ಡವರು? ಪಾತ್ರ ಕೆಟ್ಟದಾದ್ರೇನು, ಒಳ್ಳೆಯದಾದ್ರೆ ನೀವು ಕೆಟ್ಟವರಾಗ್ತೀಯಾ? ಪಾತ್ರ ಕೆಟ್ಟವದಾದರೆ ನೀನು ಕೆಟ್ಟವನಾಗಲ್ಲ. ಪಾತ್ರ ಒಳ್ಳೆಯದಾದರೆ ನೀನೇನು ಮಹನೀಯರಾಗಲ್ಲ. ಒಳ್ಳೆಯ ಪಾತ್ರ ಧರಿಸಿದ್ದರೆ ರಾಮಚಂದ್ರನ ಪಾತ್ರ ನೀವು ಮಹನೀಯರಾಗ್ತೀರಾ? ಏನು? ನಾವೇನಾಗಲ್ಲ, ಅದು ಸುಮ್ಮನೆ ನಾಟಕ. ಹಾಗೆ ನಮ್ಮ ಆತ್ಮಸ್ವರೂಪ ನಿತ್ಯ ಶುದ್ಧವೇ. ಅದಕ್ಕೆ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಎಲ್ಲರೂ ಶುದ್ಧವೇ, ಎಲ್ಲರೂ ಆನಂದ ಸ್ವರೂಪರೇ, ಎಲ್ಲರೂ ಪರಮಾತ್ಮ ಸ್ವರೂಪರೇ. ಈ ಮನುಷ್ಯ ರೂಪ ಧರಿಸಿ ಈ ನಾಟಕ ಆಡ್ತಾ ಇರುವಾಗ ಕೆಲವೊಮ್ಮೆ ಅದು, ಕೆಲವೊಮ್ಮೆ ಇದು, ಕೆಲವೊಮ್ಮೆ ಹೆಚ್ಚು, ಕೆಲವೊಮ್ಮೆ ಕಮ್ಮಿ. ಸುಮ್ಮನೆ ನಡೆಯಲಿ. ಈ ಹೊರಗಿನ ಪಾತ್ರಗಳಲ್ಲಿರುವ ಸುಖ ದುಃಖಗಳನ್ನು ನೋಡಿಕೊಂಡು ಅದೇ ನಿಜವಾಗಿ ಅಂದ್ಕೊಂಡು ನಮ್ಮ ನಿಜವಾದ ಆತ್ಮಸ್ವರೂಪವನ್ನು ಮರೆಯಬಾರದು. ಈ ಪಾತ್ರೆಯ ರೂಪಗಳನ್ನೇ ನೋಡಿಕೊಂಡು ಹೆಚ್ಚಾದಾಗ ಸಂಭ್ರಮ, ಇನ್ನೂ ಆದಾಗ ಅಯ್ಯೋ ದುಃಖ ಎಂದು ಎರಡೂ ಮಾಡಬೇಡ. ಸಂಭ್ರಮನೂ ಬೇಡ, ದುಃಖನೂ ಬೇಡ. ಸಂಭ್ರಮ ಮಾಡದಿದ್ದರೆ ದುಃಖ ಬಂದಾಗ ದುಃಖನೂ ಅನಿಸಲ್ಲ. ಇದು ನಡೆಯುತ್ತದೆ, ಏನಿದೆ ಇದು ಆಗುತ್ತದೆ, ಆಗಲಿ. ಇಷ್ಟದಿಂದ ನಾವೇನು ಕಮ್ಮಿ ಆಗಲ್ಲ, ಯಾರೂ ಏನೂ ಕಮ್ಮಿ ಆಗಲ್ಲ. ದುಃಖ ಬಂದರೂ ಏನು ಕಮ್ಮಿ ಇಲ್ಲ, ಹಾಗೇ ಇದ್ದಾನೆ, ಹಿಂದಿನ ಹಾಗೇ ಇದ್ದಾನೆ. ಅದರಿಂದ ನಮ್ಮ ನೀತಿಶಾಸ್ತ್ರ ಹೇಳ್ತದೆ, ಎಷ್ಟು ಆಪದಗಳೇ ಬರಲಿ ಎಲ್ಲಕ್ಕಿಂತ ದೊಡ್ಡ ಶಕ್ತಿ, ದೊಡ್ಡ ಸಾಧನ ಏನು? ಧೈರ್ಯವಾಗಿರುವುದೇ ದೊಡ್ಡ ಸಾಧನ, ದೊಡ್ಡ ಆಧ್ಯಾತ್ಮಿಕ ಸಾಧನ. ನೀವು ಯಜ್ಞ ಮಾಡಿದ್ದಕ್ಕಿಂತ, ತಪಸ್ಸು ಮಾಡಿದ್ದಕ್ಕಿಂತ ದೊಡ್ಡ ಸಾಧನವೇನು? ಆಪತ್ಸು ಧೈರ್ಯ ಗುಣಂ. ಆಪದಗಳಲ್ಲಿ ಧೈರ್ಯ ಗುಣವಾಗಿರುವುದೇ ಅದು ಭಗವಂತನ ಅನುಗ್ರಹ ಶಕ್ತಿ. ಧೈರ್ಯವೇ ಭಗವಂತ, ಧೈರ್ಯವೇ ಭಗವತ್ ಶಕ್ತಿ. ಅದೇ ಒಂದು ದೊಡ್ಡ ಸಾಧನ. ನೀವು ಪೂಜೆ ಮಾಡುವುದು, ಜಪ ಮಾಡುವುದಕ್ಕಿಂತ ಏಕೆಂದರೆ ಆಪದ ಮನಸ್ಸನ್ನು ಏನು ಮಾಡ್ತದೆ? ಕುಸಿಯುವಂತೆ ಮಾಡಿ ಶಕ್ತಿಯೆಲ್ಲ ಕಲ್ಕೊಳ್ಳುವಂತೆ ಮಾಡ್ತದೆ. ಶಕ್ತಿ ಕಲ್ಕೊಳ್ಳಬಾರದು, ಆ ಶಕ್ತಿ ಇಟ್ಕೊಳ್ಳುವುದೇ ಅದೇ ಭಗವಂತನ ಶಕ್ತಿ, ಅದೇ ಭಗವಂತನ ಅನುಗ್ರಹ ಇರಲಿ. ಅಂದರೆ ನಮ್ಮ ವಿವೇಕ ಕಲ್ಕೊಳ್ಳಬಾರದು. ಯಾವುದು ನೋಡಿದ್ದರೂ ಮನಸ್ಸಿನಲ್ಲಿ, ಕಣ್ಣಿನಲ್ಲಿ ಏನೋ ಒಂದು ಕುಸಿತ ಬರಬಾರದು. ಧೈರ್ಯವೇ ಇರಲಿ. ಏಕೆ? ಯಾವುದು ಶಾಶ್ವತವಾಗಿರಲ್ಲ. ನೆನಪಿಟ್ಕೊಂಡು, ಎಷ್ಟು ಭಯಂಕರ ಕಷ್ಟವಾದರೂ ಶಾಶ್ವತವಲ್ಲ. ಒಂದಿರುತ್ತದೆ 3 ತಿಂಗಳು, 6 ತಿಂಗಳು, 1 ವರ್ಷ, ನಂತರ 1 ವರ್ಷನೋ 2 ವರ್ಷನೋ ಬದಲಾಯಿಸ್ತದೆ. ಯಾವುದು ಹಾಗೇ ಸ್ಥಿರವಾಗಿರಲ್ಲ. ಅದು ಸೃಷ್ಟಿ ರಹಸ್ಯ. ನಿಮ್ಮ ವಿಷಯವೇ ಅಲ್ಲ, ನಮ್ಮ ವಿಷಯವೇ ಅಲ್ಲ, ಇನ್ನೊಬ್ಬರ ವಿಷಯವೇ ಅಲ್ಲ. ಎಲ್ಲ ವಿಷಯಗಳಲ್ಲಿ ಯಾವ ಸ್ಥಿತಿಯೂ ಶಾಶ್ವತವಾಗಿರುವುದಿಲ್ಲ. ಒಳ್ಳೆಯದು ಇರುವುದಿಲ್ಲ, ಕೆಟ್ಟದ್ದು ಇರುವುದಿಲ್ಲ, ಯಾವುದೂ ಇರುವುದಿಲ್ಲ. ಹಾಗೆ ಸ್ಥಿರವಾಗಿರುವುದೇ ಇಲ್ಲ.
ನೀವು ಈಗ ಕೆಲವೊಮ್ಮೆ ಏನಾಗ್ತದೆ, ಕಷ್ಟ ಬಂದಿದೆ, ಯಾರೋ ಹೇಳಿದರೆ ಈಗ ಹೀಗೆ ಇರುತ್ತದಪ್ಪ ನಿನಗೇನು ಬಿಡಲ್ಲ ಅಂದರೆ ಅವರು ಮೊದಲು ತುಂಬ ಕಷ್ಟ ಆಗ್ತದೆ. ಅಯ್ಯೋ ಮನಸ್ಸು ಒಪ್ಪಿಕೊಳ್ಳುವುದೇ ಅಲ್ಲ. ಕೆಲವು ದಿವಸಕ್ಕೆ, ಕೆಲವು ತಿಂಗಳಿಗೆ, ಕೆಲವು ವರ್ಷಕ್ಕೆ ಈಗ ಆಯಿತು, ನಮ್ಮ ಅದೃಷ್ಟ ಹೀಗೆ ಇದೆ, ನನ್ನ ಗತಿ ಹೀಗೆ ಇದೆ, ಈಗ ಇಡೀ ಜೀವನ ಹೀಗೆ ಇರ್ತೀನಿ ಎಂದು ಮನಸ್ಸು ಒಪ್ಪಿಕೊಂಡು ಬಿಟ್ಟ ಕೆಲವು ತಿಂಗಳಿಗೆ ಬದಲಾಯಿಸಿಬಿಡ್ತಾರೆ. ಅವರು ಒಪ್ಕೊಂಡ ನಂತರ ಬದಲಾಯಿಸ್ತದೆ. ಅಯ್ಯೋ ಈಗ ಇಷ್ಟು ಬದಲಾಯಿಸ್ತದೆ ನಾನು ಅಂದ್ಕೊಂಡೇ ಇಲ್ಲ, ಏನೋ ಬಂದುಬಿಟ್ಟು ಎಲ್ಲ ಬದಲಾಯಿಸಿ ಎಲ್ಲ ಒಳ್ಳೆಯದಾಯಿತು. ಅಯ್ಯೋ ಇದೇನಪ್ಪ ಆಶ್ಚರ್ಯವಾಗ್ತದೆ. ಏಕೆಂದರೆ ಯಾವುದು ನಿಜವಾಗಿ ಸ್ಥಿರವಾಗಿರಲ್ಲ. ಸುಮ್ಮನೆ ಕಾಯ್ತಾ ಇರು, ಭಗವಂತನಿಗೆ ಬಿಡು, ಏನಾಗುತ್ತದೋ ಆಗಲಿ. ಸನ್ಯಾಸಿಗೆ ಧರ್ಮದಲ್ಲಿ, ಸನ್ಯಾಸ ಧರ್ಮದಲ್ಲಿ ಒಂದು ಶ್ಲೋಕ ಇದೆ, ನಾನು ಮರಣಂ, ನಾನು ಏನೋ ಇದೆ, ಅದನ್ನು ಮರ್ತು ಹೋದೆ ಶ್ಲೋಕ. ನಾಭಿನಂದೇತ ಮರಣಂ ನಾಭಿನಂದೇತ ನಾಭಿನಂದೇತ ಮರಣಂ ನಾಭಿನಂದೇತ ಜೀವನಂ. ಅಂದರೆ ನಾನು ಸನ್ಯಾಸಿ ಅಂದರೆ ಎಲ್ಲ ಬಿಟ್ಟು ಇರುತ್ತಾನೆ. ಆ ಕಾಲದಲ್ಲಿ ಇನ್ನೂ ಕಠೋರ ಜೀವನ ಇತ್ತು. ಆದ್ದರಿಂದ ಕಷ್ಟವಾಗ್ತಾ ಇದೆ, ಯಾವಾಗ ನನಗೆ ಮರಣ ಬರುತ್ತದೆ ಎಂದು ಯೋಚನೆ ಮಾಡಬಾರದು. ಎಷ್ಟು ಕಷ್ಟ ಬಂದರೂ ತುಂಬ ಕಷ್ಟ ಇದೆ, ಈಗ ನಾನು ಪ್ರಾಣ ಬಿಡುವುದು ಒಳ್ಳೆಯದು, ಅಯ್ಯೋ ಭಗವಂತನೇ ನನಗೆ ಯಾವಾಗ ಮರಣ ಬರುತ್ತದೆ ಎಂದು ಯೋಚನೆ ಮಾಡಬಾರದು. ಈಗ ನಾನು ಹೆಚ್ಚು ದಿವಸ ಬದುಕಿರಬೇಕು ಎಂದು ಆಶೆ ಇಟ್ಕೊಳ್ಳಬಾರದು. ನಾನು ಇನ್ನೂ ಬದುಕಿರಬೇಕು ಎಂದು ಆಶೆ ಬೇಡ. ಅಯ್ಯೋ ನಾನು ಸಾಯಲಿ, ಕಷ್ಟ ಆಗ್ತಾ ಇದೆ, ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಎಂದು ಅದು ಯೋಚನೆ ಮಾಡಬಾರದು. మరి ಏನು ಮಾಡಬೇಕು? ಯಾವುದು ಏನಾಗುತ್ತದೋ ನೋಡೋಣ, ಆಗಿದ್ದು ನಡೆಯಲಿ, ಏನಾಗ್ತದೋ ಹಾಗೇ ಆಗಲಿ. ಮರಣ ಬಂದರೆ ಬರಲಿ, ಹೋದರೆ ಹೋಗಲಿ. ಭೃತಕೋ ಯಥಾ ಎಂದು ಹೇಳ್ತಾನೆ. ಪೂರ್ವ ಕಾಲದಲ್ಲಿ ಜೀತದ ಆಳು ಇರುತ್ತಿದ್ದರಂತೆ, ಅವರಲ್ಲಿ ಇರುತ್ತಾನೆ. ಅವರು ಏನಿಲ್ಲ, ಸುಮ್ಮನೆ ಕೂತಿರ್ತಾನೆ. ಅವರಿಗೆ ಯಾವ ಕೆಲಸಕ್ಕೆ ಅರ್ಜೆಂಟ್ ಇಲ್ಲ, ಯಾವುದು ಏನಾಗ್ತದೆ ಎಂದು ಚಿಂತೆ ಇಲ್ಲ. ಅಲ್ಲೇ ಕೂತಿರ್ತಾನೆ. ಊಟ ಕೊಟ್ಟರೆ ಊಟ ಮಾಡ್ತಾನೆ, ಅಲ್ಲಿ ಕೂತಿರ್ತಾನೆ. ಯಾವಾಗ ಕರೆದರೆ ಆವಾಗ ಬರ್ತಾನೆ ಅಲ್ಲವೇ. ಯಜಮಾನ ಕರೆದಾಗ ಹೋಗ್ತಾನೆ, ಹೋಗಿ ಹೇಳಿದ ಕೆಲಸ ಮಾಡ್ತಾನೆ. ಅಷ್ಟುವರೆಗೂ ಅವರು ಯಾವಾಗ ಕರೆಯುತ್ತಾರೋ ಹೋಗ್ತೀನಿ ಎಂದು ಅವರು ಕರೆದಾಗ ಹೋಗ್ತೀನಿ. ಈಗ ಏನು ಕೆಲಸ ಅಂದರೆ ಏನಿಲ್ಲ, ಸುಮ್ಮನೆ ನಿಶ್ಚಿಂತವಾಗಿ ಆನಂದವಾಗಿ ಕೂತಿರುವುದಷ್ಟೇ. ಅವರಿಗೆ ಹೋಗುವುದೇನಿಲ್ಲ, ಬರುವುದಿಲ್ಲ, ಸಂಪಾದನೆ ಇಲ್ಲ. ಏಕೆಂದರೆ ತನಗೆ ಸಂಪಾದನೆ ಚಿಂತೆ ಇಲ್ಲ, ಯಜಮಾನ ನೋಡ್ಕೊಳ್ತಾನೆ. ಊಟ ಅವರೇ, ಕೆಲಸ ಮಾಡುವುದು ಸುಮ್ಮನೆ ಕೂತಿರುವುದು, ಆಗಿದ್ದು ನಡೆಯೋದು. ಏನೇನು, ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲ ನೋಡ್ತಾ ಇರ್ತಾನೆ. ನಾಟಕ ಹಾಗೆ. ರೋಡ್ ಮೇಲೆ ಕೂತಿದ್ದೀರಾ ಯಾವಾಗಲೂ? ನೀವೆಲ್ಲರೂ ಅರ್ಜೆಂಟ್ ಇರುತ್ತಾರೆ. ನಾನು ನೋಡುತ್ತಿದ್ದೆ ಮೊದಲು ಹಳ್ಳಿಯಿಂದ ಸಿಟಿಗೆ ಬಂದಾಗ, ಏನಪ್ಪ ಇಷ್ಟಿಷ್ಟು ಜನರು ಎಲ್ಲಿಗೆ ಹೋಗ್ತಾರೆ? ನನಗೆ ಆಶ್ಚರ್ಯವಾಗ್ತಿತ್ತು. ಹಳ್ಳಿಯಲ್ಲಿ ಇಷ್ಟು ಟ್ರಾಫಿಕ್ ಇರುವುದೇ ಇಲ್ಲ. ದೊಡ್ಡ ರೋಡ್ಡುಗಳು ಹೈದರಾಬಾದ್ನಲ್ಲಿ. ಒಂದು ಪಕ್ಕಕ್ಕೆ ಹೋಗಿ ಅಲ್ಲಿ ನಿಂತಿರುತ್ತಿದ್ದೆ. ಇವರೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದಾರೆ? ರಾತ್ರಿ ಆಯಿತು, 8 ಆಯಿತು, 9 ಆಯಿತು, ಇನ್ನೂ ಜನರು ಹೋಗ್ತಾನೇ ಇದ್ದಾರೆ. ಮೋಟಾರ್ಗಳು, ಕಾರುಗಳು, ಸ್ಕೂಟರ್ಗಳು, ಸೈಕಲ್ಗಳು ಎಷ್ಟೆಷ್ಟು ಹೋಗ್ತಾರೆ. ಇಲ್ಲಿ ಕೆಲವರು ಹೋಗ್ತಾರೆ, ಇವರೆಲ್ಲರೂ ಎಲ್ಲಿಗೆ ಹೋಗ್ತಾರೆ? ಅಲ್ಲಿ ಏನಾದರೂ ಇದೆಯಾ? ಇವರೆಲ್ಲಿಗೆ ಹೋಗ್ತಾರೆ? ನನಗೆ ಅರ್ಥವೇ ಆಗ್ತಿರಲಿಲ್ಲ. ಸುಮ್ಮನೆ ನೋಡ್ತಾ ಇದ್ದೆ. ಏನು ಮಾಡುವುದು? ಸುಮ್ಮನೆ. ಏಕೆ ಅಂದರೆ ಹೊರಗೆ ಹೋಗಿ ಒಂದು ಪಾರ್ಕ್ ಇತ್ತು, ಪಾರ್ಕ್ನಲ್ಲಿ ಕೂತಿದ್ದೆ, ಎಲ್ಲ ನೋಡ್ತಿದ್ದೆ. ಆ ಪಾರ್ಕಲ್ಲಿ, ಆ ಸೆಂಟರ್ನಲ್ಲೇ ಇತ್ತು ಪಾರ್ಕ್, ಅಲ್ಲಿ ಕೂತಿರ್ತಿದ್ದೆ. ಜನರೆಲ್ಲ ಹೋಗೋದು ನೋಡ್ತಾ ಇದ್ದೆ. ಏನು ಕೆಲಸ ಇಲ್ಲ, ಸುಮ್ಮನೆ ನೋಡೋದು, ಹಾಗೆ ಸಾಕ್ಷಿಯಾಗಿ ನೋಡೋದು. ಹಾಗೆ ಏನೇ ಆಗಲಿ, ಏಕೆಂದರೆ ಯಾವುದೂ ನಮಗೆ ಏನಾಗಬೇಕು ಏನಾಗಬಾರದು ಎರಡೂ ಇಲ್ಲ. ಇಲ್ಲಿ ಹೋದರೆ ಹೋಗಲಿ, ಇಲ್ಲಿ ಬಂದರೆ ಬರಲಿ, ನಿಂತಿರೋದು ಯಾವ ವಿಷಯವೂ ಆಗ್ರಹವಿಲ್ಲ. ಸುಮ್ಮನೆ ನಡೆದಿದ್ದ ಹಾಗೆ ನೋಡ್ತಾ ಇರುವುದು. ಅದು ಅಂದರೆ ಜೀತದ ಆಳುವನ್ನು ಆಧ್ಯಾತ್ಮಿಕ ಸಾಧಕರಿಗೆ ಉದಾಹರಣೆ ಆಗಿ ಕೊಟ್ಟರು ಹಾಗಿರಬೇಕು. ಜನರು ಹೇಳ್ತಾರೆ ಎಲ್ಲಕ್ಕೆ ಬ್ರಾಹ್ಮಣರನ್ನೇ, ರಾಜರನ್ನೇ ಉದಾಹರಣೆ ಕೊಡ್ತಾರೆ ಅಂದಲ್ಲ, ಜೀತದ ಆಳನ್ನು ಉದಾಹರಣೆ ಕೊಡ್ತಾರೆ ಭಾಷ್ಯಕಾರರು. ಹಾಗೂ ಅವರೇ ಆದರ್ಶ. ಅವರ ಹಾಗೆ ಇರು, ನಿಮಗೆ ಆಧ್ಯಾತ್ಮಿಕವಾಯಿತು. ಅದೇ ನಿಮ್ಮ ಸಾಧನ. ಅವನ ಹಾಗಿರು. ನೀನು ಒಂದು ಜೀತದ ಆಳು ಅಂತ ತಿಳ್ಕೊ. ಇದು ಭಗವಂತನಿಗೆ ನಾನು ಜೀತದ ಆಳು. ಅವ್ರು ಮಾಡಿದ್ದು ಮಾಡ್ತಾನೆ. ಏನು ಮಾಡಬೇಕೋ ಗೊತ್ತಿಲ್ಲ. ಕೆಲಸ ಬಂದರೆ ಮಾಡು. ಕೆಲಸ ಬಂದರೆ ಅವ್ರು ಕರ್ತಾರೆ, ಇಲ್ಲಿ ಬಾ ಅಂತ ಹೇಳ್ತಾರೆ. ತಕ್ಷಣವೇ ಹೋಗ್ತಾನೆ, ಇದು ಮಾಡ್ತಾನೆ ಅಷ್ಟೇ, ಯೋಚನೆ ಮಾಡಲ್ಲ. ಇದು ನಂತರ ಇದು ಮಾಡು, ಇದು ನಂತರ ಇದು ಮಾಡಿ, ಮತ್ತೆ ಏನಿಲ್ಲ ಮತ್ತೆ ಕರೀತೀನಿ ಅಂತ ಆಯ್ತು. ಈಗ ಅವರು ಹೋಗಿ ಕೂತಿರ್ತಾನೆ. ಏನು ತನ್ನ ತಲೆಯ ಏನಿರ್ತದೆ, ತಲೆಗೆ ಸುತ್ತಕೊಳ್ತಾನೆ. ನೋಡಿ ಏನು ಹೇಳ್ತಾರೆ, ಪೇಟ ಹೇಳ್ತಾರ. ಆ ಪೇಟ ತೆಗೆದು ಅಲ್ಲಿ ಕೆಳಗೆ ಹಾಕ್ತಾನೆ, ಕೂತಿರ್ತಾನೆ. ಈಗ ಅಷ್ಟೇ, ಏನೀಗ ಸಾಕ್ಷಿ ಏನೇ ನಡೆಯಲು ಒಂದು ರಾಜ ಅವರಿಗೆ ಸಿಂಹಾಸನ ಕೂತಿರ್ತಾನೆ, ನಿಶ್ಚಿಂತ. ನಾನು ನೋಡಿದೆ, ಅವ್ರು ಅಂದ್ಕೊಂಡೆ ಎಷ್ಟು ಆನಂದವಾಗಿದೆ. ಜನರನ್ನು ಜೀತದಾಳು ಬೈಯುತ್ತಾರೆ. ಏನು ಏಕೆ? ಇವರಿಗೆಲ್ಲ ಮೋಹ ಹೆಚ್ಚು, ಹಣ ಹೆಚ್ಚು, ಅಧಿಕಾರ ಬೇಕು, ಹಣ ಬೇಕು. ಏಕಪ್ಪ ಅವರು ಎಷ್ಟು ನಿಶ್ಚಿಂತವಾಗಿದ್ದಾನೆ, ನನಗೆ ಅನಿಸುತ್ತೆ ಎಷ್ಟು ನಿಶ್ಚಿಂತವಾಗಿದ್ದಾನೆ. ಅಂಥದ್ದು ಉದ್ಯೋಗ ಕೊಟ್ಟರೆ ನನಗೂ ಅದಿಷ್ಟ ಅಂದ್ಕೊಂಡು ಏನಿಲ್ಲ, ನಿಶ್ಚಿಂತವಾಗಿರ್ತೀನಿ. ಅಂದರೆ ಆಸಕ್ತಿ ಇರುವವರಿಗೆ ಇದೆಲ್ಲ ದುಃಖ.
ಏನು ಆಸಕ್ತಿ ಇಲ್ಲದಿದ್ದರೆ ಅದೇ ನಿಶ್ಚಿಂತ. ಏನು ಕೆಲಸ ಇದೆ, ಕೆಲಸ ಮಾಡ್ತಾರೆ ನಿಶ್ಚಿಂತ, ಊಟ ಕೊಡ್ತಾರೆ, ಕೂತಿರ್ತೀನಿ ಅಷ್ಟೇ. ಏನಿದೆ, ಯಾರಾದರೂ ಬಂದರೆ ಮಕ್ಕಳ ಥರ ಆಟ ಆಡ್ತಾನೆ. ಇನ್ನು ಯಾರಾದರೂ ಬಂದರೆ ಅವ್ರು ಕೇಳ್ತಾರೆ, ಇದ್ದಾರಾ, ಒಳಗಿದ್ದಾರಾ, ಯಾವಾಗ ಬರಬೇಕು ಹೇಳ್ತಾರೆ. ಮಾಲೀಕರು ಏನು ಮಾಡ್ತಾ ಇದ್ದಾರೆ, ಇವತ್ತಿಲ್ಲಿದ್ದಾರೆ, ಈಗ ಮಾತಾಡಲ್ಲ, ಸಂಧ್ಯೆಗೆ ಬರು ಅಷ್ಟೇ, ಅವರೇ ಹೋಗ್ತಾರೆ ಅಷ್ಟೇ, ಸುಮ್ಮನೆ ಕೂತಿರ್ತಾನೆ, ಏನಿಲ್ಲ. ಹಾಗೆ ಸನ್ಯಾಸ ಧರ್ಮ ಅವರು ಹಾಗಿರಬೇಕು. ಅವರನ್ನು ಸನ್ಯಾಸಿಗೆ ಆದರ್ಶವಾಗಿ ಕೊಟ್ಟರು ನೋಡಿ. ಏಕೆಂದರೆ ಅವನೇ ನಿಜವಾದ ಆಧ್ಯಾತ್ಮಿಕ ಗುರು, ಅವರೇ ಗುರು, ಅವರ ಹಾಗಿರಬೇಕು. ಅದೇ ಆಧ್ಯಾತ್ಮಿಕ ಸಾಧನ. ಯಾವುದು ಚಿಂತೆ ಇಲ್ಲ. ನಾನು ನಾಭಿನಂದೇತ ಮರಣಂ ನಾಭಿನಂದೇತ ಜೀವನಂ. ಅಯ್ಯೋ ನನಗೆ ಮರಣ ಬರಲಿ ಎಂದು ಏನು ಹೇಳ್ತಾರೆ, ಮರಣಕ್ಕೇನು ಹೇಳ್ತಾರೆ, ಅಯ್ಯೋ ನಮಗೆ ಸಾವು ಬರಲಿ ಎಂದು ಯೋಚನೆ ಬೇಡ. ಅಯ್ಯೋ ನಾನು ಇನ್ನು ಬದುಕಿರಬೇಕು, ಸಾವು ಬರುವ ಸ್ಥಿತಿ ಬಂದಿದೆ, ಅಯ್ಯೋ ನಾನು ಬದುಕಬೇಕು, ಅದು ಇಲ್ಲ. ಹೋದರೆ ಹೋಗ್ತೀವಿ, ಬದುಕಿದ್ರೆ ಬದುಕುತ್ತೀವಿ, ಹೋದರೆ ಹೋಗ್ತೀವಿ, ಎರಡಕ್ಕೆ ರೆಡಿ, ಎರಡಕ್ಕೆ ಸಮಾನವಾಗಿ ರೆಡಿ. ಹೋಗಬೇಕಂದ್ರೆ ಕಣ್ಣು ಮುಚ್ಕೊಳ್ತೀನಿ, ಹೋಗ್ತೀನಿ, ಏನಿದೆ, ಕಣ್ಣು ಮುಚ್ಕೊಂಡ್ರೆ ಆಯಿತು, ವ್ಯತ್ಯಾಸ ಗೊತ್ತಾಗ್ತದೆ. ನಿದ್ದೆ ಹೋದಾಗ ಮನೆ ಗೊತ್ತಾ, ಅಷ್ಟೇ ಮರಣ ಹೋಗುತ್ತದೆ. ಕಣ್ಣು ತೆಗೆದ್ರೆ ಆಯಿತು, ಕೆಲಸ ಮಾಡೋಂದರೆ ಮಾಡ್ತೀವಿ, ಕೂತಿರ್ತೀವಿ, ಹೋಗು ಅಂದರೆ ಅಷ್ಟು, ಏನು ಚಿಂತೆ ಇಲ್ಲ. ಹಾಗಿರಬೇಕು. ಅಂದರೆ ಯಜಮಾನ ಯಾವಾಗ ಕರೆಯುತ್ತಾನೋ ಹೋಗ್ತಾನೆ. ಹಾಗೆ ಭಗವಂತ ಏನು ಮಾಡ್ತಾನೋ, ಯಾವಾಗ ಆಜ್ಞೆ ಕೊಡ್ತಾನೋ, ಯಾವಾಗ ಕರೆಯುತ್ತಾನೋ, ಏನು ಕೊಡ್ತಾನೋ ಗೊತ್ತಿಲ್ಲ. ಯಜಮಾನ ಏನು ಮಾಡ್ತಾನೆ ನಮಗೇನು ಗೊತ್ತು ಅಲ್ಲವೇ? ಬಿಡ್ದು ಯಜಮಾನರ ಕೈ ಒಪ್ಪಿಸಿ ಸುಮ್ಮನೆ ಕೂತಿರೋದು, ಅದು ಧ್ಯಾನ ನೋಡಿ. ಅದರಿಂದ ಅಜ್ಜೀತದ ಆಳು ಹಾಗೆ ಇರುವುದೇ ಆಧ್ಯಾತ್ಮಿಕ ಸಾಧನೆ. ಸನ್ಯಾಸಿಗೆ ಆದರ್ಶ ಹಾಗೆ ಹೇಳಿಕೊಟ್ರು. ಆದ್ದರಿಂದ ನಮ್ಮದು ಅಷ್ಟೇ, ಉತ್ಸಾಹ ಕಲ್ಕೊಳ್ಳಬಾರದು, ಧೈರ್ಯದಿಂದ ಇರು, ನೋಡ್ತಾ ಇರು, ಏನೇನಾಗ್ತದೋ ಗೊತ್ತಿಲ್ಲ. ಭಗವಂತ ಒಂದು ತಗೊಂಡು ಬಿಡ್ತಾನೆ, ಇನ್ನೊಂದು ಕೊಡ್ತಾನೆ. ಕೊಟ್ಟಿದ್ದು ಅವನೇ, ಈಗ ತೊಗೊಂಡಿದ್ದು ಅವನೇ. ಎಷ್ಟೋ ಜನರಿಗೆ ನೋಡು, ಕೆಲವರಿಗೆ ಭಿಕ್ಷುಕರಿಗೆ ಪ್ರತಿ ದಿವಸ ಬರುತ್ತಿದ್ದರು. ಏನೋ ಆ ಕಾಲದಲ್ಲಿ ಅನ್ನ ಏನೋ ಕೊಡುತ್ತಿದ್ದರು, ಅವರೇನಾದರೂ ಉಳಿದಿದ್ದರೆ ಕೊಡುತ್ತಿದ್ದರು, ಪ್ರತಿ ದಿವಸ ತೊಗೊಳ್ತಿದ್ದರು. ಒಂದು ದಿವಸ ಏನೂ ಸಿಗಲಿಲ್ಲ. ಇನ್ನೊಬ್ಬರ ಮನೆ ಕೇಳಿದ್ರು, ಅಲ್ಲಿ ಸಿಗಲಿಲ್ಲ. ಇನ್ನೊಬ್ಬರು ಕೇಳಿದರು, ಅವರು ಏನಾಡ್ತಾರೋ ಆಟ ಆಡ್ತಾ ಇದ್ದಾರೆ, ಸ್ವಲ್ಪ ಮಳೆ ಬಂತು, ಅದರಲ್ಲಿ ನಗುತ್ತಾ ಆಟ ಆಡ್ತಾ ಇದ್ದಾರೆ. ಇನ್ನೊಬ್ಬರು ಕೇಳಿದ್ದಾರೆ, ಏನಪ್ಪ ನಿಮಗೆ ಇವರು ಊಟ ಕೊಟ್ಟಿಲ್ಲವಲ್ಲ, ನಿಮಗೆ ಬೇಜಾರು ಅನಿಸಲ್ಲವಾ ಎಂದು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ, ನಮ್ಮದು ಆಸ್ತಿಯ ನಾವು ಬರ್ಕೊಂಡಿದ್ದೀವ, ಭಗವಂತನ ದಯೆ, ನೀವು ಎಷ್ಟು ನೀವು ಕೊಟ್ಟರೆ ತೊಗೊಳ್ತೀವಿ, ಇಲ್ಲದಿದ್ದರೆ ಹೋಗ್ತೀವಿ, ನಮಗೇನು ಆಸ್ತಿಯ, ನೀವು ಕೊಡಬೇಕೆಂದು ಆಜ್ಞೆ ಇದೆಯಾ ನಮಗೆ? ಕೊಟ್ಟಿಲ್ಲ ಅಂದರೆ ಏಕೆ ಕೊಟ್ಟಿಲ್ಲ ಎಂದು ಇವರ ಮೇಲೆ ನಾವು ಯಾರು ಸಿಟ್ಟು ಮಾಡಿಕೊಳ್ಳುವುದಕ್ಕೆ ನಮಗೇನಿದೆ? ಇದು ಭಗವಂತನ ದಯೆ, ಸಿಕ್ಕಿದರೆ ಸಿಗ್ತದೆ. ಹಾಗಿರಬೇಕು. ಸನ್ಯಾಸಿಗೆ ಇದೆಲ್ಲ ಆದರ್ಶವಾಗಿ ಹೇಳ್ತಾರೆ. ನಮ್ಮದು ಯಾವುದೂ ಇಲ್ಲ, ಯಾರು ಕೊಡ್ತಾರೋ, ಏನು ಕೊಡ್ತಾರೋ, ಎಷ್ಟು ಕೊಡ್ತಾರೋ ಅಲ್ಲವೋ ಅವರ ಇಷ್ಟ. ಕೊಟ್ಟಿದ್ದ ದಿವಸ ಕೊಡ್ತಾರೆ, ದಿವಸ ಇಲ್ಲ. ಈ ದಿವಸ ಹೀಗೆ ಇರುತ್ತದೆ, ಆ ದಿವಸ ಹಾಗೆ ಇರುತ್ತದೆ. ಅದು ಹೋಲಿಸ್ಕೊಳ್ಳಬಾರದು. ಅಬ್ಬಾ ನಿನ್ನೆ ದಿವಸ ಚೆನ್ನಾಗಿತ್ತೆ, ಅಯ್ಯೋ ಹಿಂದಿನ ದಿವಸ ನಮಗೆ ಹೇಳ್ತಾರೆ, ಒಂದು ದಿವಸ ಊಟ ಇನ್ನೊಂದು ದಿವಸ ನೆನಪಿಟ್ಕೊಳ್ಳಬಾರದು. ಈ ದಿವಸ ಊಟ ಈ ದಿವಸನೇ ಅಷ್ಟೇ, ಮತ್ತು ಮುಂದಿನ ದಿವಸ ಅದು ಯೋಚನೆ ಮಾಡಬಾರ್ದು. ಜನರು ಕೆಲವರು ಕೇಳ್ತಾರೆ, ಸ್ವಾಮೀಜಿ ಊಟ ಊಟ ಎಂದು ಕೇಳ್ತಾರೆ. ಸನ್ಯಾಸಿಗೆ ಊಟ ಹೇಳಬಾರದು, ಭಿಕ್ಷಾ ಹೇಳ್ತೀವಿ ಅಂತ. ಆಯಿತು ಅಂತ, ಭಿಕ್ಷಾ ಆಯಿತು ಅಂತ. ಏನು ತಿಂದಿದ್ದೀರಿ? ಏನು ಅಂದರೆ ನೆನಪಿಸ್ಕೊಳ್ಳಬೇಕು. ಏನು ನಾನು ಮರ್ತೇ ಹೋದೆ, ಅದು ನಮಗೆ ತಿನ್ನುವಾಗ ತಿಂದು ಮುಗಿತೀವಿ ಅಷ್ಟೇ, ಮನದು ಯೋಚನೆ ಮಾಡಲ್ಲ ಏನು ತಿಂದೀವಿ ನಮ್ಗೆ ಏನು ನೆನಪಿರ್ತದಪ್ಪ, ತಿನ್ನುವಾಗ ಕೇಳಿ ಹೇಳ್ತೀನಿ. ಇವಾಗ ನಾನು ಹೋಯ್ತು ಅಂತ, ಏನು ನೆನಪಿರುತ್ತೆ ಅಲ್ಲಿ ನೆನಪಿಟ್ಕೊಳ್ಳಬೇಕಾ? ಆದ್ದರಿಂದ ಇವತ್ತಿನ ಊಟ ಮತ್ತು ನಾಳೆ ದಿವಸಕ್ಕೆ ನೆನಪಿಟ್ಕೊಳ್ಳಬಾರದು. ಇವತ್ತು ಚೆನ್ನಾಗಿದೆ ಎಂದು ಹೇಳಿದ್ರೆ ನಾನು ನೆನಪಾಗ್ತದೆ, ಚೆನ್ನಾಗಿದೆ ಎಂದು ಹೇಳಬೇಡ, ತಿಂದೆ ಅಷ್ಟೇ ಮುಗಿಯಿತು, ಮತ್ತು ಯೋಚನೆ ಮಾಡಬೇಡ. ನಾಳೆ ಏನಿರುತ್ತದೋ ಹೇಗಿರ್ತದೆ ಯಾರಿಗೆ ಗೊತ್ತು? ಏನೇ ಬರಲಿ, ಹೇಗೆ ಇರಲಿ, ಆ ದಿವಸದ ಈ ದಿವಸ. ಹಾಗೇ ಭಗವಂತನ ಲೀಲೆ ಅದಕ್ಕೆ ಒಪ್ಪಿಸಿದ್ದರೆ, ಭಗವಂತ ನೋಡಿ ಈ ಮನುಷ್ಯನ ರೂಪ, ಪಶು ಪಕ್ಷಾದಿಗಳ ರೂಪ, ನಮ್ಮ ರೂಪ, ನಿಮ್ಮ ರೂಪ, ಇದೆಲ್ಲ ಅವರ ಲೀಲಾ. ನಿಮ್ಮ ರೂಪವಾಗಿ ಭಗವಂತನ ಲೀಲಾ ಮಾಡ್ತಾ ಇದ್ದಾನೆ. ನೀವು ಅವರ ಅವತಾರವೇ, ನಾನು ಅವತಾರನೇ. ನಮ್ಮ ರೂಪವಾಗಿ ನಮಗೆ ಅವತಾರ ಕೊಟ್ಟು, ಈ ಡೈಲಾಗ್ಸ್ ಕೊಟ್ಟು, ಈ ಕೆಲಸ ಕೊಟ್ಟು ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ನೀವು ಯಾವುದು ಮಾಡಿದ್ದರೆ ಅದೇ ಭಗವಂತನ ಲೀಲೆ. ಏಕೆ ಚಿಂತ? ನೀವು ಈ ರೂಪದಲ್ಲಿ ಭಗವಂತನ ಲೀಲನೆ ಮಾಡ್ತಾ ಇದ್ದೀರಿ. ನಾವೆಲ್ಲರೂ ಈ ರೂಪದಲ್ಲೇ, ಇವೆಲ್ಲ ಲೀಲೆಗಳೇ. ಈ ರೂಪದಲ್ಲಿಯೂ ಅವರ ಲೀಲನೆ. ಏಕೆ ಚಿಂತ? ಒಂದು ಲೀಲ ಚೆನ್ನಾಗಿದೆ, ಇನ್ನೊಂದು ಲೀಲ ಚೆನ್ನಾಗಿಲ್ಲ ಅಂದರೆ ಆಯಿತು. ಪರಮಾತ್ಮನನ್ನು ನೋಡಿ ದುಃಖ ಪಟ್ಕೊಳ್ಳುವುದಾ? ಪರಮಾತ್ಮನ ಯಾವ ಲೀಲ ನಿಮಗೆ ಇಷ್ಟ? ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂದರೆ ಮತ್ತೆ ಅಲ್ಲಿ ಸುಖ ದುಃಖವಾ? ಪರಮಾತ್ಮನನ್ನು ನೋಡುತ್ತಾ ಸುಖ ದುಃಖವಾ? ಬೇಡ. ಪರಮಾತ್ಮ ಮಾಡಿದ್ದ ಲೀಲೆಗಳೆಲ್ಲ ಒಳ್ಳೆಯವೇ. ಕೆಲವೊಮ್ಮೆ ಕಲ್ಕೊಳ್ಳುವುದು ಒಳ್ಳೆಯದು, ಪಡ್ಕೊಳ್ಳುವುದು ಒಳ್ಳೆಯದು, ಒಳ್ಳೆಯದಾಗುವುದು ಒಳ್ಳೆಯದು, ಕೆಟ್ಟದಾಗುವುದು ಒಳ್ಳೆಯದೇ. ಏಕೆಂದರೆ ಕೆಟ್ಟ ಎಂದು ಯಾರು ಹೆಸರು ಹೇಳಿದ್ದು? ಕೆಟ್ಟ ಎಂಬುದು ಯಾವುದಪ್ಪ? ಏನಿಲ್ಲ, ಅದು ಒಂದು ಕಲಿಯುವುದು.
ಕಷ್ಟವೂ ಕಲಿಯುವುದಕ್ಕೆ ಬಂದಿದೆ. ಅದರಿಂದಲೂ ಏನೋ ಕಲ್ತುಕೊಳ್ತೀವಿ. ಅದರಿಂದ ನಿಮಗೆ ಏನೋ ಸಹನಶೀಲತಾ, ಏನೋ ತಾಳ್ಮೆ ಬರುತ್ತದೆ, ಏನೋ ಅನುಭವ ಆಗುತ್ತದೆ. ಇನ್ನೊಬ್ಬರ ಗತಿ ಏನಾಗುತ್ತದೋ ಅದು ಗೊತ್ತಾಗ್ತದೆ ನಮಗೆ. ಇಲ್ಲದಿದ್ದರೆ ಇನ್ನೊಬ್ಬರ ಗತಿ ನಮಗೆ ಗೊತ್ತಾಗ್ತಿತ್ತಾ? ಏನು ಗೊತ್ತಾಗಲ್ಲ. ಅದಕ್ಕೋಸ್ಕರ ಯಾರು ಹೆಚ್ಚು ಕಷ್ಟಪಡ್ತಾರೋ ಇನ್ನೊಬ್ಬರ ಕಷ್ಟ ಗೊತ್ತಾಗ್ತದೆ, ಇನ್ನೊಬ್ಬರ ದುಃಖ ಗೊತ್ತಾಗ್ತದೆ. ಅವರು ದಯಾಶೀಲನಾಗುತ್ತಾನೆ, ಕರುಣೆ ಇರುತ್ತದೆ, ಕ್ಷಮ ಇರುತ್ತದೆ. ಏಕೆ? ಎಲ್ಲ ಅನುಭವಿಸಿ ನೋಡಿದ. ಯಾವುದು ಅನುಭವಿಸಿಲ್ಲ, ಎಲ್ಲ ತಾನು ಹೇಳಿದ್ದೇ ಆಯಿತು ಅಂದರೆ ಒಂದು ದುಷ್ಟನಾಗುತ್ತಾನೆ ನೋಡಿ. ಹೇಳಿದ್ದೆಲ್ಲ ಆಯಿತೋ 1 ವರ್ಷ 5 ವರ್ಷ 10 ವರ್ಷ ಅಷ್ಟಿಗೆ ಯಾರ ಮಾತು ಕೇಳಲ್ಲ. ಒಂದು ದಿವಸ ಗೊತ್ತಾಗ್ತದೆ, ಇದಕ್ಕಿಂತ ದೊಡ್ಡದು ಬಂದು ಬಿಡ್ತದೆ, ಪೊಲೀಸ್ ಅರೆಸ್ಟ್ ಮಾಡಿದ್ರೆ ಜೈಲಿಗೆ ಹಾಕಿಬಿಡ್ತದೆ. ಏನು ಮಾಡಿದ್ರೆ ಹೋಗಲ್ಲ. ಅಯ್ಯೋ ನನಗೆ ಹೀಗೆ ಕಾಯ್ತು. ನೀವು ಇಷ್ಟು ದಿವಸ ನೀವೇನು ಅಂದ್ಕೊಂಡಿದ್ದಿ? ಕಣ್ಣುಗಳು ಹೀಗೆ ಇತ್ತು, ನಾನು ಹೇಳಿದ್ದಾಗಬೇಕು ಅಂದ್ಕೊಂಡಿದ್ದಿ. ಈಗ ಗೊತ್ತಾಗ್ತದೆ ನೋಡಿ, ಯಾವುದೂ ನಮ್ಮ ಕೈಯಲ್ಲಿಲ್ಲ. ನಾನು ಹೇಳಿದ್ದಾಗ ಒಬ್ಬನು ಮಾಡಿದ, ನಾನು ಒಬ್ಬನಿಗೆ ಆಜ್ಞೆ ಕೊಟ್ಟೆ, ಅವನು ಹೇಳಿದ್ದು ಮಾಡಿದ ಅಂದರೆ ಭಗವಂತನ ಅನುಗ್ರಹವಿತ್ತು ಮಾಡಿದ. ನಾನು ಹೇಳುವುದರಿಂದ ಏನು ಮಾಡಲಿಲ್ಲ, ಅದು ಅವರ ಶಕ್ತಿ ಇತ್ತು ಮಾಡಿದ. ಇವತ್ತು ಮಾಡಿದ, ನಾಳೆ ದಿವಸ ಮಾಡ್ತಾನಲ್ವ, ಏನು ಗೊತ್ತು? ಇವತ್ತು ಮಾಡಿದರಿಂದ ನೋಡಿ ನಾನು ಹೇಳಿದ್ದು ಮಾಡಿದ. ನಿನ್ನ ಅಭಿಮಾನ ಮಾಡಬೇಡ. ನಿನ್ನ ಮಾತು ಕೇಳಿದ ಅಂದರೆ ಅದು ನಿನ್ನ ಮಾತಲ್ಲ, ಹಿಂದೆ ಭಗವಂತ ಇದ್ದಾನೆ, ಆ ಶಕ್ತಿಯಿಂದ ಆಯಿತು. ಆದ್ದರಿಂದ ನಾವು ಯಾವ ಕೆಲಸಗಳಲ್ಲಿ ಯಶಸ್ವಿಯಾಗಿದ್ದೀವೋ, ಎಲ್ಲಿ ಇನ್ನೊಬ್ಬರನ್ನು ಬೈದರೂ ಅವರು ಸಹಿಸಿಕೊಂಡರಂದರೆ ಪ್ರತಿ ದಿವಸ ಸಹಿಸ್ಕೊಳ್ತಾರೆ ಎಂದಲ್ಲ. ಇವತ್ತು ಸಹಿಸ್ಕೊಂಡರೂ ಅವರ ಅನುಗ್ರಹ ಶಕ್ತಿ ಇದೆ. ಇನ್ನೊಂದು ದಿವಸ ಸಹಿಸುವುದಲ್ಲ, ಅವರ ಕೈಗೆ ನೀವು ಸಿಕ್ಕಾಕ್ಕೊಳ್ತೀವಿ. ಅವರ ಕೈಗೆ ನೀವು ಸಿಕ್ಕಾಕ್ಕೊಂಡು ಅವ್ರ ಮಾತು ಕೇಳಬೇಕಾಗ್ತದೆ. ಆದ್ದರಿಂದ ಯಾವುದಕ್ಕೆ ಆಗ್ರಹ ಬೇಡ. ಯಾವುದು ಹೇಗಾಗುತ್ತದೋ ಅದು ಭಗವಂತನ ಲೀಲೆ ನಡೆಯಲಿ. ಅದು ಹಾಗೆ ಮಾಡಿದ್ದೀವಿ, ಇದು ಹೀಗೆ ಮಾಡಿದ್ದೀವಿ, ಇದು ಹೀಗೆ. ಯಾವಾಗ ಯಾವ ದಿವಸ ಹೇಗಿರುತ್ತದೋ ಅದು ಹಾಗೇ ಇರುವುದು ಲೀಲೆ. ಏಕೆಂದರೆ ಅನಂತ ಸೃಷ್ಟಿಯಲ್ಲಿ ಪ್ರತಿಯೊಂದು ದಿವಸ ಭಗವಂತನೇ. ಪ್ರತಿಯೊಂದು ದಿವಸ ಏನೇನು ನಡೆಯುತ್ತದೋ ಅದು ಅವರ ರೂಪನೇ, ಅದು ಅವರ ಲೀಲಾ. ಲೀಲಾ ಅಂದರೆ ರಾಮಕೃಷ್ಣಾದಿ ಮುಂತಾದ ಮನುಷ್ಯ ರೂಪ ಧರಿಸಿದ್ದೇ ಲೀಲಾ ಅಲ್ಲ, ಇದೆಲ್ಲವೂ ಲೀಲವೇ. ಈ ನಮ್ಮ ಜೀವನ, ನಿಮ್ಮ ಜೀವನ, ಈ ಜಗತ್ತು, ಇದು ನಡತೆ ಇದೆಲ್ಲ ಭಗವಂತನ ಲೀಲನೆ. ಭಗವಂತ ನಾವು ನಮ್ಮ ರೂಪ ಧರಿಸಿ ಇದೆಲ್ಲ ಜಗತ್ತು ನಡೆಸ್ತಾ ಇದ್ದಾನೆ. ಇದೆಲ್ಲವೂ ಅದಕ್ಕೋಸ್ಕರ ನಾವು ಇಲ್ಲಿ ಕೂತ್ಕೊಂಡು ನೋಡಬೇಡ, ಮೇಲೆ ಆಕಾಶದಲ್ಲಿ ನಿಂತ್ಕೊಂಡು ನೋಡು. ಎಲ್ಲರ ಜೀವನ ಹೇಗಿರುತ್ತದೆ ನೋಡಿದೆಯಾ? ಒಬ್ಬರು ಹೋಗ್ತಾರೆ, ಒಬ್ಬರು ಬರ್ತಾರೆ, ಅವನು ಮಾಡ್ತಾರೆ. ಇದೆಲ್ಲ ಏನಪ್ಪ, ಇದೇನೋ ಆಶ್ಚರ್ಯವಾಗಿದೆ. ಹಾಗೆ ನಾವು ಅಷ್ಟೇ. ಇಲ್ಲಿ ಕೂತ್ಕೊಂಡ್ರೆ ಗೊತ್ತಾಗಲ್ಲ, ಮೇಲಿನ ಆಕಾಶದಲ್ಲಿ ನಿಂತ್ಕೊಂಡಂತೆ ನೋಡು. ಜನರು ಎಷ್ಟು ವೆರೈಟಿ, ಯಾರು ಎಲ್ಲಿ ಹೋಗ್ತಾ ಇದ್ದಾರೋ, ಏನು ಮಾಡ್ತಾ ಇದ್ದಾರೋ, ಯಾರಿಗೆ ಏನಾಗ್ತದೋ ಏನು ಹೇಳೋಕ್ಕಾಗಲ್ಲ. ಯಾರು ನಡೆಸುತ್ತಾ ಇದ್ದಾರೆ ಇಷ್ಟೆಲ್ಲ? ಅಯ್ಯೋ, ಒಬ್ಬ ಮನುಷ್ಯರಿಂದ ಆಗುವ ಕೆಲಸನ? ಇಷ್ಟು ಜನರನ್ನು ಏನೇನು ಆಗ್ತಾಯಿದೆ ಒಬ್ಬ ಮನುಷ್ಯರಿಂದ ಆಗುವ ಕೆಲಸ? ನಮ್ಮ ಬುದ್ಧಿಗೆ ಅರ್ಥವೇ ಆಗಲ್ಲ. ನಮ್ಮ ಬುದ್ಧಿ ಸೋತು ಹೋಗಿ ಮರೆತು ಹೋಗಿ ಅದರಲ್ಲಿ ಲಯವಾಗಿ ಬಿಡ್ತದೆ. ನಮ್ಮ ಬುದ್ಧಿ ಸೋತು ಹೋಗಿ ಮರೆತು ಹೋಗಿ ಇದು ನಮಗೆ ಅರ್ಥವೇ ಆಗಲ್ಲ. ನಾವೇನು ನಡೆಸ್ತೀವಿ, ನಮಗೆ ಅರ್ಥವೇ ಆಗಲ್ಲ. ಕೊನೆಗೆ ಏನು ಅರ್ಥವಾಗಲ್ಲಪ್ಪ, ಬಿಡ್ತೀವಿ, ನಡೆದಿದ್ದು ನಡೆಯಲಿ. ಮಗುಕ್ಕೇನಾದರೂ ಅರ್ಥವಾಗ್ತದೆ? ಮಗುವಲ್ಲಿ ಹುಟ್ಟುತ್ತಾನೆ ನಡ್ತೀವಿ. ಈ ಮನೆ ಯಾರದು, ಯಾರು ಕಟ್ಟಿಸಿದ್ದಾರೆ, ನಾನಿಲ್ಲಿ ಏಕಿದ್ದೇನೆ, ನನಗೆ ಹಸಿವಾದಾಗ ಊಟ ಯಾರು ತಂದು ಕೊಡ್ತಾರೆ, ಆಸ್ತಿ ಎಲ್ಲಿಂದ ಬರುತ್ತದೆ, ಯಾರು ತರ್ತಾರೆ, ಅಪ್ಪ ಯಾರು, ಏನು ಸಂಪಾದನೆ ಮಾಡ್ತಾರೆ, ಏನು ಉದ್ಯೋಗ, ಅವ್ರಿಗೇನಾದರೂ ಗೊತ್ತಾ? ಸುಮ್ಮನೆ ಇರ್ತಾನೆ. ಎಲ್ಲಿಂದ ಬರ್ತದೆ, ತಿಂತೀವಿ, ಬದುಕುತ್ತೀವಿ, ಹೋಗ್ತೀವಿ, ಏನು ಗೊತ್ತಾಗಲ್ಲ. ನಮಗೆ ಸ್ವಲ್ಪ ಗೊತ್ತಿದೆ ಅಂದ್ಕೊಳ್ತೀವಿ. ನಮ್ಮ ಬುದ್ಧಿ ಅಲ್ಪವೇ. ನಮ್ಮ ಬುದ್ಧಿ ಅಷ್ಟೇ. ಈ ಪಂಚಭೂತಗಳು ಎಲ್ಲಿ ತಿರುಗುತ್ತವೋ, ಮಳೆ ಯಾವಾಗ ಆಗುತ್ತದೋ, ನಮಗೂ ಅಷ್ಟೇ. ನಾವು ಮಕ್ಕಳ ಹಾಗೆ ಇದ್ದೀವಿ. ನಮಗೇನೋ ಬುದ್ಧಿ ಹೆಚ್ಚಿದೆ ಅಂದ್ಕೊಳ್ತೀವಿ. ಏನಲ್ಲ, ನಮ್ಮ ಬುದ್ಧಿ ಎಷ್ಟಿದ್ದರೂ ಅದು ಅಜ್ಞಾನ ಸಮಾನವೇ. ನಮಗೆ ಜ್ಞಾನವು ಎಷ್ಟಿದ್ದರೂ ಮಗು ಸಮಾನವೇ. ನಮಗೆ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಮ್ಮ ತಿಳುವಳಿಕೆ ಎಷ್ಟು? ಮಗು ತಿಳುವಳಿಕೆ ನಮಗೆ ಏನೋ ಪಾಪ, ಏನೂ ಗೊತ್ತಿಲ್ಲ, ಅಜ್ಞಾನಿ ಅಂದ್ಕೊಳ್ತೀವೋ, ಪ್ರಪಂಚ ದೃಷ್ಟಿಗೆ ನಾವು ಅಜ್ಞಾನಿಗಳೇ. ನಮ್ಮ ಜ್ಞಾನವೂ ಅಷ್ಟೇ. ಇಷ್ಟು ಒಂಚೂರು ಜ್ಞಾನ ಮಗು ಕನಿಸುತ್ತೆ. ಅವ್ರಿಗೆಲ್ಲ ಗೊತ್ತು ಹೇಳ್ತಾನೆ, ಗೊತ್ತಾ? ಮಗುಗೆ ಯಾವುದು ಸಿಕ್ಕಿದ್ರೆ ಹಿಡ್ಕೊಳ್ತಾನೆ. ಅವ್ರೇನು ಗೊತ್ತಾ, ಏನಾಯ್ತಪ್ಪ ಹೇಳು ಅಂದರೆ ನನಗೆಲ್ಲ ಗೊತ್ತು ಹೇಳ್ತಾನೆ. ಅವ್ರಿಗೆ ಮಾತು ಬಂದರೆ ಜನರು ನಗುತ್ತಾರೆ. ಇವನಿಗೆ ಗೊತ್ತಿದ್ದಷ್ಟು ನನಗೆಲ್ಲ ಗೊತ್ತು ಹೇಳ್ತಾನೆ. ನಿನಗೆ ಗೊತ್ತಿಲ್ಲ ಎಂದು ಹೇಳ್ತಾನೆ. ನನಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿದ್ದಂತೆ ನೋಡಿ. ಅಂದರೆ ಅವರ ಅಜ್ಞಾನ ಎಷ್ಟುವರೆಗಿದೆಯೋ ಅವನಿಗೆ ಗೊತ್ತಿಲ್ಲ. ಅವ್ರು ಹಾಗೆ ಇರುತ್ತಾನೆ. ಅದು ನೋಡಿ ನಾವು ನಕ್ಕಿತೀವ? ನಮ್ಮ ಜೀವನವನ್ನು ನೋಡಿ ಈಶ್ವರ ಹಾಗೆ ನಕ್ಕುತ್ತಾನೆ. ನಮಗೆ ಗೊತ್ತಿರುವ ಪ್ರಪಂಚ ಎಷ್ಟು, ಯಾರು ಎಷ್ಟು ದಿವಸ ಬದುಕುತ್ತಾರೋ, ಯಾರು ಎಷ್ಟು ದಿವಸ ಹೋಗುತ್ತಾರೋ, ಎಲ್ಲಿ ಹೋಗ್ತಾರೋ, ಏನಾಗುತ್ತದೋ, ನಾಳೆ ದಿವಸ ಏನಾಗುತ್ತದೋ ಯಾರ ಕೈಯಲ್ಲಿದೆಯಾ? ನಮಗೆಲ್ಲ ಗೊತ್ತಿದ್ದಂತೆ ಧೈರ್ಯದಿಂದ ಇರ್ತೀವಿ. ಏನಿಲ್ಲಪ್ಪ, ಯಾರ ಕೈಯಲ್ಲಿ ಏನಿಲ್ಲ. ಏನೋ ಒಂದು ಹಸ್ತ, ಅಜ್ಞಾತ ಹಸ್ತ, ಭಗವಂತನ ಹಸ್ತ ನಡೆಸುತ್ತಾ ಇದೆ. ಅವರು ಬರೆದಿರುವ ಗೆರೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ.
ನಾಳೆ ದಿವಸ ಏನಾಗ್ತದೋ ಎಲ್ಲಿ ಹೋಗ್ತದೋ ಗೊತ್ತಿಲ್ಲ. ನಾವು ಸಣ್ಣ ಮಕ್ಕಳೇ ಅಲ್ಲ, ನಾವು ಸಣ್ಣ ಮಕ್ಕಳೇ. ಈ ತಮ್ಮ ಸ್ಥಿತಿಯನ್ನು ತಿಳ್ಕೊಂಡು ಒಪ್ಪಿಕೊಂಡು ಜೀವಿಸಿದ್ದರೆ ಮಗು ನಿಜವಾದ ಮಗುವಿನ ಹೃದಯ ಆಗುತ್ತದೆ. ಅಂದರೆ ಏನು? ಅಭಿಮಾನ ಮಾಡದೆ ನಡೆದಿದ್ದು ಒಪ್ಕೊಳ್ತಾನೆ, ಮುಂದುವರಿಯುತ್ತಾನೆ. ಇದು ಕಲಿಯತಕ್ಕದ್ದು. ಇದಕ್ಕಿಂತ ದೊಡ್ಡದು ಯಾರು ಏನು ಮಾಡ್ತಾರೆ? ದೊಡ್ಡ ದೊಡ್ಡ ಪಾಂಡವರು, ರಾಮಚಂದ್ರರು ಯಾರೂ ಹಿಂದಕ್ಕೆ ಮಾಡೋಕ್ಕಾಗಲಿಲ್ಲ. ಆಗಲಿಲ್ಲ ಅಂದರೆ ಅವರು ಅದಷ್ಟೇ. ಭೀಷ್ಮನ ಹತ್ತಿರ ಹೋದಾಗ ಮಹಾಭಾರತ ಯುದ್ಧ ಆಯಿತು. ಕೌರವರೆಲ್ಲ ಸತ್ತು ಹೋದರು. ಧರ್ಮರಾಜನಿಗೆ ಪಟ್ಟಾಭಿಷೇಕವಾಯಿತು. ಪಟ್ಟಾಭಿಷೇಕ ಮಾಡಿಕೊಂಡು, ಅಥವಾ ಪಟ್ಟಾಭಿಷೇಕಕ್ಕೆ ಸ್ವಲ್ಪ ಮುಂಚೆ ಯುದ್ಧವೆಲ್ಲ ಆಯಿತು, ಎಲ್ಲರೂ ಸತ್ತು ಹೋದ್ರಿಗೆ ಪಟ್ಟಾಭಿಷೇಕ ಮಾಡ್ಕೋ ಅಂದರೆ ಧರ್ಮರಾಜ ಬೇಡ, ಅಯ್ಯೋ ಇಷ್ಟು ಜನರು ಸತ್ತು ಹೋದ ನಂತರ ಅದೇ ನೆನಪಾಗ್ತಾ ಇದೆ. ಎಲ್ಲ ನೋಡಿದ್ದರು ಶವಗಳು, ಒಂದಾ ಎರಡ, ಲಕ್ಷಾಂತರ, ಕೋಟಿ ಅಂತರ ಜನರು. ಎಲ್ಲಿ ನೋಡಿದ್ದರೂ ಸಕಲ ಅರ್ಧ ಭೂಮಂಡಲವೇ ಖಾಲಿಯಾಯಿತು. ಹೇಗಂಡು ಎಲ್ಲ ರಾಜರು, ಎಲ್ಲ ರಾಜ್ಯದ ಸೈನ್ಯ ಬಂತು. ಸಾಮಾನ್ಯ ಜನರು ಉಳಿದು ಬಿಟ್ಟರು. ಸೈನಿಕರು ಎಲ್ಲ ಹೋದರು. ಗಂಡಸರು 50% ಗಂಡಸರು ಹೋದರೆ, ಯಾರೇ ಕೆಲವರು ಹೆಂಗಸರು ಉಳಿದು ಬಿಟ್ಟರಷ್ಟೇ. ಯಾವ ಮನೆ ನೋಡಿದರೂ ಹೆಂಗಸರೇ, ಯಾರೂ ಇಲ್ಲ. ಸಣ್ಣ ಮಕ್ಕಳು ಹೆಂಗಸರಷ್ಟೇ. ಎಲ್ಲ ಮನೆಯಲ್ಲಿ ಹೋಗಿಬಿಟ್ಟರು. ಕೋಟಿ ಜನರು ಯುದ್ಧದಲ್ಲಿ. ಅದು ನೋಡಿದ್ದರೆ ಎಂದು ಬೀಭತ್ಸ, ಒಂದು ಸ್ಮಶಾನ ಅನಿಸುತ್ತಾ ಇದೆ ಆ ಭೂಮಂಡಲವೆಲ್ಲ. ಧರ್ಮರಾಜನಿಗೆ ಅಯ್ಯೋ, ನನ್ನ ಕಾರಣದಿಂದ ಇಷ್ಟು ಜನರು ಹೋದರೆ ಇಷ್ಟು ಭಯಂಕರವಾಯಿತೇ, ಅಯ್ಯೋ ಇಂದಿಗೆ ನಾನು ಪಟ್ಟಾಭಿಷೇಕ ಮಾಡಿಕೊಳ್ಳಲ್ಲ ಹೇಳ್ತಾನೆ. ಮಹಾಭಾರತ ಪೂರ್ತಿ ಕೇಳಬೇಕು, ಎಲ್ಲ ಗೊತ್ತಾಗ್ತದೆ, ಎಲ್ಲ ಇದೆ. ಆವಾಗ ಏನು ಭೀಮ ಬಂದು ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ಒಬ್ಬೊಬ್ಬರು ಒಂದೊಂದು ಅಧ್ಯಾಯ ಹೇಳ್ತಾರೆ. ನಕುಲ ಹೇಳ್ತಾನೆ, ಸಹದೇವ ಹೇಳ್ತಾನೆ, ದ್ರೌಪದಿ ಹೇಳ್ತಾನೆ, ಚಿವರಿಗೆ ಕೃಷ್ಣ ಹೇಳ್ತಾನೆ, ವ್ಯಾಸ ಹೇಳ್ತಾನೆ. ಕೊನೆಗೆ ಯಾರು ಹೇಳಿದ್ದರೂ ಧರ್ಮರಾಜನಿಗೆ ಒಪ್ಪಿಗೆ ಆಗಲ್ಲ. ಪಟ್ಟಾಭಿಷೇಕ ಮಾಡ್ಕೊ ಅಂದರೆ ನನ್ನಿಂದ ಇಷ್ಟು ಜನರು ಸತ್ತು ಹೋದರೆ, ಇಷ್ಟು ಜನರಿಗೆ ಬದುಕಿರುವವರಿಗೆ ಅದೆಲ್ಲ ನೆನಪಾದರೆ, ಒಂದು ಭಯಂಕರವಾದ ಆಕ್ಸಿಡೆಂಟ್ ಆದ ನಂತರ, ಭೂಕಂಪವಾದ ನಂತರ, ಕೋಟಿ ಜನರು ಸತ್ತು ಹೋದ ನಂತರ ಅದು ಬದುಕಿರುವವರಿಗೆ ನೋಡಿದ್ದರೆ ಏನನಿಸುತ್ತದೆ? 2-3 ದಿವಸ ನಿದ್ದೆ ಬರಲ್ಲ, ಊಟ ಹೋಗಲ್ಲ. ಹಾಗೆ ಇದೆ ಧರ್ಮರಾಜನಿಗೆ. ನಿದ್ದೆ ಬರ್ತಾ ಇಲ್ಲ, ಊಟ ಹೋಗ್ತಾ ಇಲ್ಲ. ಏನಿದು ಇಷ್ಟು ಭಯಂಕರ, ಒಂದು ಭೂಕಂಪವಾಗಿದ್ದಂತೆ ಆಯಿತು. ಆ ಯುದ್ಧ ಆದ ನಂತರ ಆ ಸ್ತ್ರೀ ಪರ್ವ ನೋಡಬೇಕು. ಧರ್ಮರಾಜನ ಸ್ಥಿತಿ ನೋಡಿದ್ದರೆ ನಮಗೂ ಹಾಗೆ ಆಗ್ತದೆ. ಏನಿದು ವೈರಾಗ್ಯ? ಎಂಥವನಿಗಾದರೂ ವೈರಾಗ್ಯ ಬಂದೇ ಬಿಡ್ತದೆ. ಏನಿದು? ಆವಾಗ ಭೀಷ್ಮನ ಹತ್ತಿರ ಹೋಗ್ತಾನೆ. ಈಗ ಕೊನೆಗೂ ಯಾರು ಹೇಳಿದ್ದರೂ ಧರ್ಮರಾಜನಿಗೆ ಧೈರ್ಯ ಬರುತ್ತಾ ಇಲ್ಲ. ಅದರಿಂದ ಭೀಷ್ಮನ ಹತ್ತಿರ ಹೋಗು, ಅವರೇ ಹೇಳ್ಕೊಡಿ. ಭೀಷ್ಮ ಇನ್ನೂ ಅದೇನು ಬಾಣಗಳು ಚುಚ್ಚುತ್ತವೆ ನೋಡಿ, ಇಲ್ಲಿಂದ ಇಲ್ಲಿಗೆ ಆ ಭೂಮಿಗೆ ಅಂಟದೆ ಆ ಚುಚ್ಚಿರುವ ಬಾಣಗಳ ಮೇಲೇ ಮಲ್ಕೊಂಡು ಬಿಟ್ಟ ನೋಡಿ. ಇಲ್ಲಿಂದ ಇಲ್ಲಿಗೆ ಶರೀರದಿಂದ ಒಳಗಿನಿಂದ ಈ ಮೇಲಕ್ಕೂ ಏನಪ್ಪ ಎಲ್ಲ ಕಡೆ ಬಾಣಗಳು ಚುಚ್ಚಿರುವುದು. ಆ ಚುಚ್ಚಿರುವ ಬಾಣಗಳ ಮೇಲೆ ಮಲ್ಕೊಂಡು ಬಿಟ್ಟ. ಎಷ್ಟು ನೋವಾಗುತ್ತದೆ ನೋಡಿ. ನೋವಾಗುತ್ತದೆ ಹೇಳಿ? ನೀವು ಊಹಿಸ್ಕೊಂಡಿದ್ದೀರಿ ಒಂದು ಸಲ ಚುಚ್ಚಿದಾಗ ನೋಡಿ. ಚುಚ್ಚಿದ್ದಾಗ ಮೊದಲು ನೋವಾಗ್ತದೆ. ಚುಚ್ಚುವಾಗ ಒಳಗೆ ಹೋದಾಗ ಸ್ವಲ್ಪ ಹೊತ್ತಿರುತ್ತದೆ. ನಂತರ ಸ್ವಲ್ಪ ಹೊತ್ತಿಗೆ ಒಂದು ದಿವಸಕ್ಕೆ ನಿಂತು ಹೋಗ್ತದೆ. ಆ ಬಾಣ ಅಲ್ಲೇ ಇರುತ್ತದೆ. ಯಾಕಂದರೆ ಆ ಬಾಣ ಶರೀರದ ಅಂಗವಾಗಿ ಬಿಡ್ತದೆ. 1 ದಿವಸ 2 ದಿವಸಕ್ಕೆ ನೋವು ನಿಂತಾಗ್ತದೆ. ಏನು ಸೂಚಿಯಿಂದ ಮೊದಲು ಮೇಲೆ ಚುಚ್ಚಿದಾಗ ನೋವಾಗ್ತದೆ. ಒಳಗೆ ಹೋಗಿ ಸ್ವಲ್ಪ ಹೊತ್ತಿದ್ದ ನಂತರ ನೋವು ಕಮ್ಮಿ ಆಗ್ತದೆ. ಅದು ಒಳಗೆ ಇದ್ದು ಈಗ ಅಲ್ಲೇ ಇದ್ದು ಬಿಟ್ಟರೆ ಅಲ್ಲೇ ಇದ್ದು ಬಿಡ್ತದೆ ಅಲ್ಲವೇ? ಈಗ ಅಲ್ಲೇ ಇದ್ದು ಬಿಡ್ತದೆ. ಹಾಗೆ ಆಪ್ರೇಷನ್ ಮಾಡಿ ನಮಗೆ ಇಲ್ಲಿ ರಾಡ್ಗಳು ಹಾಕ್ತಾರಲ್ಲ, ಹಾಗೆ ಆಗ್ತದೆ. ಮೊದಲು ಸ್ವಲ್ಪ ನೋವಿರುತ್ತದೆ, ನಂತರ ಈಗ ಅಲ್ಲೇ ಇರ್ತದೆ. ಹಾಗೆ ಇತ್ತು 1-2 ದಿವಸ 3 ದಿವಸಕ್ಕೆ ಗಾಯವಾದರೆ ಹಾಗೇ ಇರ್ತಾನೆ. ಹೇಳೋಕ್ಕಾಗಲ್ಲ. ಎದ್ದು ನಿಂತ್ಕೊಂಡ್ರೆ ಇದೆಲ್ಲ ಚುಚ್ಚುತ್ತದೆ. ಬದುಕೋದು ಕಷ್ಟ. ಅದರಿಂದ ಈಗ ಹಾಗೆ ಇರ್ಬೋದು. ಈಗ ಹಾಗೇ ಇರ್ತಾನೆ. ಎಷ್ಟೋ ದಿವಸ ಇದ್ದ, 52 ದಿವಸ ಇದ್ದಾನೆ. ಮಹಾಭಾರತ ಯುದ್ಧ ಆದ ನಂತರ ಬಂದ. ಎಷ್ಟೋ ದಿವಸ ಇದ್ದು ಹಾಗೆ ಮಲ್ಕೊಂಡಿರುವಾಗ ಸ್ವಲ್ಪ ನೋವಿತ್ತಂತೆ, ಹೆಚ್ಚಿಲ್ಲ, ಸ್ವಲ್ಪ ಕಮ್ಮಿ ಆಯಿತು. ಬಟ್ ಇತ್ತು, ನೋವಿತ್ತು. ಮಾತಾಡೋಕ್ಕೆ ಹೀಗೆ ಮಾತಾಡಬೇಕು ಅಲ್ಲವೇ? ಈಗ ಎದ್ದು ಕೂತಿರೋಕ್ಕಾಗಲ್ಲ. ಊಟ ಇಲ್ಲ, ಉಪವಾಸ. ಸ್ವಲ್ಪ ನೀರು ಕುಡಿಯೋದು ಇರೋದು, ಉಪವಾಸ ಅಷ್ಟೇ. ಆ ನೋವು ಉಪವಾಸ ಹಾಗೇ ಇರಬೇಕು. ಶ್ರೀಕೃಷ್ಣ ಅವರಿಗೆ ಅನುಗ್ರಹ ಮಾಡಿದ್ದರೆ ನೋವು ಹೋಯ್ತಂತೆ. ಆ ಸ್ಥಿತಿಯಲ್ಲಿ ಧರ್ಮರಾಜನಿಗೆ ಉಪದೇಶ ಮಾಡ್ತಾನೆ. ನೋಡಿ ಎಷ್ಟು ಭಯಂಕರ ಸ್ಥಿತಿಗಳು. ಬರುವುದಕ್ಕೆ ಮುಂಚೆ ಹಬ್ಬ ಅನಿಸುತ್ತದೆ, ಬಂದ ನಂತರ ಮನಸ್ಸು ತಡ್ಕೊಳ್ತದೆ. ಎಷ್ಟಾದರೂ ತಡ್ಕೊಳ್ತದೆ ಗೊತ್ತಾ? ಮನಸ್ಸಿಗೆ ಭಗವಂತನ ಕೊಟ್ಟಿರುವ ಎಷ್ಟು ಶಕ್ತಿ ಇದೆ ಅಂದರೆ, ಬರುವಕ್ಕೆ ಮುಂಚೆ ಹಬ್ಬ ಅನಿಸುತ್ತದೆ, ಬಂದಾಗ ಮೊದಲು ಆಗಲ್ಲ. ಕೆಲವು ದಿವಸ ನಂತರ ಆಯಿತು ಎಂದು ಒಪ್ಕೊಳ್ತದೆ. ಮನಸ್ಸು ಒಪ್ಕೊಂಡು ಮುಂದುವರಿಯುತ್ತದೆ. ಮನಸ್ಸು ಆ ಶಕ್ತಿ ಕೊಟ್ಟ ಭಗವಂತ. ಆ ಭಗವಂತನೇ ಆ ಶಕ್ತಿ ತಡ್ಕೊಳ್ತಾರೆ.
ಈಗ ಆವಾಗ ಅವರಿಗೆ ಪಾಂಡವರಿಗೆ ಬಂದು ಹೇಳ್ತಾನೆ, ಅಯ್ಯಯ್ಯೋ, ಶ್ರೀಕೃಷ್ಣನಂತ ನಿಮಗೆ ಜೊತೆಗೆ ಇದ್ದಾನೆ ಸಾಕ್ಷಾತ್ ಅವತಾರ ಪುರುಷ, ಅರ್ಜುನನಂತ ಪರಾಕ್ರಮಿ, ಭೀಮನಂತ ಶಕ್ತಿಶಾಲಿ, ಅದೇನು ನಕುಲ ಸಹದೇವರಂಥ ಶ್ರದ್ಧಾಳುಗಳು, ಸೇವಾಪರಾಯಣರಾದ ಶಿಷ್ಯರು, ಅತ್ಯಂತ ಡಿಸಿಪ್ಲಿನ್ ಶಿಸ್ತು ಇರುವವರು, ದ್ರೌಪದಿ ಅಂತ ಅದ್ಭುತವಾದ ಸ್ತ್ರೀ ಪತ್ನಿ, ನಿಮಗೆ ಪತಿವ್ರತ ಅಂತ ಪತ್ನಿ, ಎಲ್ಲರೂ ತಪಸ್ವಿಗಳು, ಪೂರ್ವಜನ್ಮ ಪುಣ್ಯ ಇಷ್ಟು ಇದೆ, ದೇವತಾಂಶ ಸಂಭೂತರು. ಆದರೂ ಶ್ರೀಕೃಷ್ಣನೇ ನಿಮ್ಮ ಜೊತೆಗೆ ಇದ್ದಾನೆ. ಇಷ್ಟಿದ್ದರೂ ನಿಮಗೆ ಕಷ್ಟ ನೋಡು, ಎಷ್ಟು ಭಯಂಕರ ಕಷ್ಟಗಳು, ಅನ್ಯಾಯಗಳು, ಮೋಸಗಳು, ಏನು ಹೇಳಬೇಕು. ಅದೃಷ್ಟ ಅಂದರೆ ಹೀಗಿರುತ್ತದೆ, ಯಾರನ್ನೂ ಬಿಡಲ್ಲ ಎಂದು ಭೀಷ್ಮ ಹೇಳ್ತಾನೆ. 2 ಶ್ಲೋಕಗಳು ಭಾಗವತ. ಅಹೋ ಕಷ್ಟಂ ಎಂದು ಹೇಳ್ತಾನೆ. ಅಹೋ ಕಷ್ಟಂ. ಕುಂತಿ ಗತಿ ನೋಡು, ಆ ಕುಂತಿ ಸ್ಥಿತಿ ನೋಡು, ಇವರ ಸ್ಥಿತಿ ನೋಡು. ಇದು ಏನು ಹೇಳೋಕ್ಕಾಗ್ತದೆ? ಈ ಜಗತ್ತು ರಚನೆ ಇಂಥದ್ದು, ಸೃಷ್ಟಿ ರಚನೆ ಇಂಥದ್ದು, ಯಾರ ಕೈಯಲ್ಲಿ ಏನಿಲ್ಲ. ನೀವು ಏನು ತಪ್ಪು ಮಾಡಿದ್ದೀರಿ ಎಂದು ಕಷ್ಟ ಅನುಭವಿಸಬೇಕು. ನಿಮಗೆ ಏನು ಕಷ್ಟ, ಏನೂ ತಪ್ಪು ಮಾಡದಿದ್ದರೂ ಏಕೆ ಇಷ್ಟು ಕಷ್ಟ? ಏನೋ ಯಾರಿಗೂ ಗೊತ್ತಾಗಲ್ಲ, ಇದು ಭಗವಂತನ ಲೀಲೆನೇ ಆಗಿದೆ ಎಂದು ಹೇಳಿಬಿಡ್ತಾನೆ ಭೀಷ್ಮ. ಕೊನೆಗೂ ಇದು ಭಗವಂತನ ಸೃಷ್ಟಿ ರಹಸ್ಯವೇ ಇಂಥದ್ದು. ಏಕೆಂದರೆ ಅಂಥದಿಂದಲೂ ಏನೋ ಕಲಿಯತಕ್ಕಂಥ ನಿಗೂಢ ಆಧ್ಯಾತ್ಮಿಕ ಬಲ ಇರುತ್ತದೆ. ಯಾರಿಗೂ ಬರದಂತೆ ಕಷ್ಟಗಳು ಹೆಚ್ಚು ಬಂದರೆ ಯಾರಿಗೂ ಬರದಂತೆ ಹೆಚ್ಚಿನ ಆಧ್ಯಾತ್ಮಿಕ ಶಕ್ತಿಯು ಬೆಳೆಯುತ್ತದೆ. ಏಕೆ? ಅವರು ಯಾರು ನೋಡದಂತೆ ಕಷ್ಟವಾಯಿತು ಅಂದರೆ ಆ ಕಷ್ಟವನ್ನು ಸಹಿಸುವುದಕ್ಕೆ ಯಾರಲ್ಲಿ ಇಲ್ಲದ ಶಕ್ತಿ ನಿಮಗೆ ಬರುತ್ತದೆ, ಯಾರಲ್ಲಿ ಇಲ್ಲದ ತಾಳ್ಮೆ ನಿಮಗೆ ಬರುತ್ತದೆ ಅಲ್ಲವೇ? మరి ಯಾರಿಗೂ ಕಷ್ಟ ಬಂದಿಲ್ಲ ಅಂದರೆ మరి ಯಾರಿಗೂ ಇಲ್ಲದ ತಾಳ್ಮೆ ನಿಮಗೂ ಬರುತ್ತದೆ, ಯಾರಿಗೂ ಇಲ್ಲ. ಅದರಿಂದ ಶ್ರದ್ಧಾ, ಭಕ್ತಿ, ಶರಣಾಗತಿ ಎಲ್ಲ ಭಗವಂತನೇ ನೋಡ್ತಾನೆ ಎಂದು ಭಗವಂತನ ಭಕ್ತಿ, ಶಕ್ತಿ, ಭಗವಂತನ ಜ್ಞಾನ ಅಂಥವರೆಗೆ ಆಗುತ್ತದೆ. ಮಿಕ್ಕ ಜನರಿಗೆ ದುಃಖ ಆಗಲ್ಲ ಅಂದರೆ ಅವ್ರಿಗೆ ಅದು ಗೊತ್ತಾಗಲ್ಲ, ಇದು ಗೊತ್ತಾಗಲ್ಲ, ಎರಡೂ ಇಲ್ಲ. ಕಷ್ಟ ಇಲ್ಲ, ಕಷ್ಟದಿಂದ ಆಗುವ ತಪಸ್ಸು ಆಗಲ್ಲ, ತಪಸ್ಸಿನಿಂದ ಆಗುವ ಶಕ್ತಿ ಇರಲ್ಲ, ಆಧ್ಯಾತ್ಮಿಕ ಬಲನೂ ಇರುವುದಿಲ್ಲ. ಇವರಿಗೆ ಅದು ಇರುತ್ತದೆ. ಆದ್ದರಿಂದ ಪಾಂಡವರಿಗಿರುವಷ್ಟು ತಾಳ್ಮೆ, ಅಷ್ಟು ಭಯಂಕರ ಅನ್ಯಾಯಗಳು ಅಪಮಾನ ಮಾಡಿದ್ದರೂ ಧರ್ಮರಾಜನ ತಾಳ್ಮೆ ನೋಡು, ಎಷ್ಟು ವಿನಯ ನೋಡಿ. మరి ಚಕ್ರವರ್ತಿ ರಾಜಸೂಯ ಯಾಗ ಮಾಡಿದ್ದ, ಅದು ಅಷ್ಟು ಭಯಂಕರವಾಗಿ. ಈಗ ಮತ್ತೆ ನೋಡಿ, ಮತ್ತೆ ಸಕಲ ಭೂಮಂಡಲ ತನ್ನ ಕೈಗೆ ಬಂತು. 16 ವರ್ಷ ಪರಿಪಾಲನೆ ಮಾಡಿದ, 16 ವರ್ಷ ರಾಜ್ಯಪಾಲನ ಅಂದರೆ ನಿಷ್ಕಂಟಕವಾದ ರಾಜ್ಯ, ಯಾರೂ ಎದುರಿಸುವ ರಾಜರೇ ಇಲ್ಲ, ಎಲ್ಲಿ ಹೋದರೂ ತಾನೇ. ಅಂತ ಇದ್ದರೂ ವಿನಯಶೀಲನೇ ಆಗಿದ್ದಾನೆ. ಏಕೆ? ಸನ್ಯಾಸಿ ಹಾಗೇ ಜೀವಿಸಿದ್ದ, ಎಲ್ಲ ನೋಡಿದ, ಭಯಂಕರ ಕಷ್ಟಗಳು, ಅನ್ಯಾಯಗಳು ಎಲ್ಲ ನೋಡಿದ. ತನ್ನ ಓನು ಮಕ್ಕಳೇ ಸತ್ತು ಹೋದ, ಯಾರೂ ಇಲ್ಲ, ಮಕ್ಕಳೇ ಇಲ್ಲ. ಪರೀಕ್ಷಿತ್ತು ಹೋದ, ಒಬ್ಬನೇ ಮಗ. ತನ್ನ ಪಂಚಪಾಂಡವರು, ಉಪಪಾಂಡವರಿದ್ದರು, ಅವರನ್ನು ಸಾಯಿಸಿಬಿಟ್ಟ. ಒಬ್ಬ ಅಭಿಮನ್ಯು ಇದ್ದ, ಅವನು ಹೋದ. ಅಭಿಮನ್ಯುಕ್ಕೆ ಇನ್ನು ಸಣ್ಣ ಅಭಿಮನ್ಯುಕ್ಕೆ ಹುಟ್ಟಿದ ನೋಡಿ, ಪರೀಕ್ಷತ್ತು ಇದ್ದಾನೆ. ಪರೀಕ್ಷತ್ತಿನ್ನು ತಾಯಿ ಹೊಟ್ಟೆಯಲ್ಲೇ ಇದ್ದಾನೆ ಯುದ್ಧ ಆದಾಗ. ನಂತರ ತಿಂಗಳಿಗೆ ಇವರು ಪಟ್ಟಾಭಿಷೇಕ ಆಗಿ ಎಷ್ಟೋ ಆದ ನಂತರ, ಎಷ್ಟೋ ತಿಂಗಳು ನಡೆದ ನಂತರ ಅವರು ಹುಟ್ಟಿದಾಗ ಅಶ್ವತ್ಥಾಮ ಅವರ ಮೇಲೂ ಬ್ರಹ್ಮಾಸ್ತ್ರ ಪ್ರಯೋಗ, ಅವನು ಹೋದ. ಪ್ರಾಣ ಬಿಟ್ಟೇ ಹುಟ್ಟಿದ, ಅವನು ಹೋದ. ಮತ್ತೆ ಕೃಷ್ಣನನ್ನು ಬೇಡಿಕೊಂಡ್ರೆ ಒಬ್ಬರನ್ನು ಬದುಕಿಸಿದ. మరి ಶ್ರೀಕೃಷ್ಣನೇ ಇದ್ದು ಕಷ್ಟಗಳು ತಪ್ಪಲಿಲ್ಲವಲ್ಲ, ಪಕ್ಕಕ್ಕೆ ಇದ್ದ. ಜನರು ಅಂದ್ಕೊಳ್ತಾರೆ ಲೌಕಿಕ ಸುಖಗಳೇ ಜೀವನದ ಪರಮಾರ್ಥ ಅಂದ್ಕೊಳ್ತಾರೆ. ಶಾರೀರಿಕ ಸುಖಗಳು, ಲೌಕಿಕ ಸುಖಗಳು, ಆರೋಗ್ಯ ಇರಬೇಕು, ಮಕ್ಕಳಿರಬೇಕು, ಇನ್ನೇನು ಕುಟುಂಬ ಇರಬೇಕು, ಆಸ್ತಿ ಇರಬೇಕು, ಇದೇ ಪರಮ ಸುಖ. ಭಗವಂತನಿದ್ದರೆ ಇದೇ ಕೊಡಬೇಕು, ಇದಿಲ್ಲದಿದ್ದರೆ ಭಗವಂತ ಏಕಿದ್ದಾನೆ, ಇದ್ದಾನಾ ಇಲ್ಲವಾ? ಇಲ್ಲದಿದ್ದರೆ ನಾನು ಒಪ್ಪುವುದೇ ಅಲ್ಲ. ಓಕೆ, ಭಗವಂತ ಇದ್ದಾನೆ ಅಂದರೆ ಏನಾಗಬೇಕು? ನನಗಿದೇ ಆಗಬೇಕು, ಇದಾಗಬೇಕು, ಊಟ ಸಿಗಬೇಕು, ಆರೋಗ್ಯಕ್ಕೆ ಇಷ್ಟೇ ಇರಬೇಕು. ಅಂದರೆ ನೀವೊಂದು ಸಾಮಾನ್ಯ ಜೀವನಾಗಿ ಅಲ್ಪ ವಸ್ತುಗಳಲ್ಲೇ ಬದುಕಬೇಕು ಅಷ್ಟೇನಾ? ಇದಕ್ಕಿಂತ ಹೆಚ್ಚಿನ ಜೀವ ಇಲ್ಲವಾ? ಹೆಚ್ಚಿನ ಜೀವನವೇ ಇಲ್ಲವಾ? ನೀವು ಮೇಲೆ ಮಟ್ಟದ ಜೀವನ ಜೀವಿಸಬೇಕು. ಇದೆಲ್ಲ ಮಕ್ಕಳ ಜೀವನಪ್ಪ. ನಿಮ್ಮ ದೃಷ್ಟಿ ವ್ಯಾಪಕವಾಗಬೇಕು, ನಿಮ್ಮ ಹೃದಯ ವಿಕಾಸಗೊಳ್ಳಬೇಕು, ದೃಷ್ಟಿ ವ್ಯಾಪಕ ಆಗಬೇಕು. ನೀನು ನಾನು ನನ್ನದು ಎಂದು ಬಿಟ್ಟು ಇನ್ನೂ ವ್ಯಾಪಕ ದೃಷ್ಟಿಯಿಂದ ನೋಡು. ಆ ದೃಷ್ಟಿ ಬರಬೇಕಂದರೆ ಈ ಸ್ಥಿತಿ, ಈ ಕಷ್ಟಗಳು, ಈ ತಪಸ್ಸುಗಳು ದಾಟಲೇಬೇಕು. ಇದೆಲ್ಲ ದಾಟಿದ್ದರೆ ಎಷ್ಟೋ ಜನರು ಈಗಲೂ ನೋಡ್ತೀವಿ, ಸಣ್ಣ ಪುಟ್ಟ ವಸ್ತುಗಳು, ಅದು ಬೇಕು, ಅದಿಲ್ಲ, ಇದಿಲ್ಲ, ಅಲ್ಲೇ ಇರುತ್ತಾರೆ. ಅವರಿಗೆ ಏನು ಹೇಳಿದ್ದರೂ ಅರ್ಥವೇ ಆಗಲ್ಲ. ಏನು ಮಾಡೋಕ್ಕಾಗ್ತದೆ ಅನಿಸುತ್ತದೆ. ಪಾಪ ಅವರನ್ನು ನೋಡಿದ್ದರೆ ಅನಿಸುತ್ತದೆ, ಸಣ್ಣ ಮಕ್ಕಳೇ ನನಗೆ ಅದು ಬೇಕು, ಇದು ಬೇಕು, ಆಟ ವಸ್ತು ಬೇಕು, ಅಲ್ಲೇ ಇದ್ದಾರೆ. ಅದಕ್ಕಿಂತ ವ್ಯಾಪಕ ದೃಷ್ಟಿಯೇ ಇಲ್ಲ. ಈ ಸೃಷ್ಟಿ, ಪಂಚಭೂತಗಳು, ನಾಮರೂಪ, ಜನ್ಮ ಮರಣ ಒಂದು ದಿವಸ ಯೋಚನೆ ಮಾಡಿದ್ದಾನ? ಎಲ್ಲರೂ ಹೋಗ್ತಾರಪ್ಪ, ಹೋಗಿದ್ದವರೇ ಅಲ್ಲ, ನೀವು ನಾವೇನಲ್ಲ, ಯಾವ ಕ್ಷಣ ಹೋಗ್ತೀವೋ ಗೊತ್ತೇ ಇಲ್ಲ.
ಮರುಕ್ಷಣ ನಾಳೆನೋ ನಾಡಿದ್ದು ಇವತ್ತೇ ಸಂಜೆವರೆಗೂ ಮನೆಗೆ ತಲುಪಿತ್ತೀವೋ ಅಲ್ಲವೋ ಗೊತ್ತಿಲ್ಲ, ಯಾರ ಕೈಯಲ್ಲಿದೆ ಗೊತ್ತಾ? ಬರೀ ನಿನ್ನ ಸ್ಥಿತಿ ಹಾಗೇ ಇದೆ, ಇನ್ನೊಬ್ಬರ ಕುರಿತು ಏಕಚಿಂತ. ಒಂದು ಕಡೆ ಮಹಾಭಾರತ ಹೇಳ್ತಾನೆ, ಅಯ್ಯೋ ಅವರು ಸತ್ತು ಹೋದ, ನೀನು ಮಾತ್ರ ಬದುಕಿತ್ತೀಯಾ? ಮರುಕ್ಷಣ ನಿನ್ನ ಗತಿ ಏನಾಗುತ್ತದೆ ಅದು ಯೋಚನೆ ಮಾಡು. ಅವರು ಹೋಗಿದ್ದವರು ಯೋಚನೆ, ನೀನು ಮಾತ್ರ ಬದುಕಿತ್ತೀಯಾ? ಮರುಕ್ಷಣ ಏನಾಗ್ತೀಯೋ ನಿನಗೆ ಗೊತ್ತಿಲ್ಲ. ಎಲ್ಲರ ಜೀವನ ಅಂಥದ್ದೇ. ಆ ಜೀವನ ಸತ್ಯ ತಿಳ್ಕೋ. ಅದು ತಿಳ್ಕೊಂಡರೆ ಪ್ರಪಂಚವೆಲ್ಲ ನಿಮ್ಮ ಎದುರಾಗಿಟ್ಟಂತೆ ಕಂಡು ಬರ್ತದೆ. ಪ್ರಪಂಚವೆಲ್ಲ ತಿರುಗಿ ತಿರುಗಿ ನೋಡಿ ಬಂದಂತೆ, ಅಯ್ಯೋ ಇದು ಜೀವನ ಸತ್ಯ, ಇದು ಜೀವನದ ಯಥಾರ್ಥ, ಇದು ತಿಳ್ಕೊಳ್ಳಬೇಕು. ಅದು ತಿಳ್ಕೊಂಡರೆ ಅವರ ದೃಷ್ಟಿ ಬೇರೆ ಇರ್ತದೆ ನೋಡಿ. ಆ ದೃಷ್ಟಿ ಬರಬೇಕು. ಮನುಷ್ಯನ ಶರೀರವು ಹೇಗೆ ಬೆಳೆಯುತ್ತದೋ ಹೃದಯವೂ ಬೆಳೆಯಬೇಕು, ಹೃದಯವೂ ವಿಕಾಸವಾಗಬೇಕು. ಈ ಅಲ್ಪ ಮನುಷ್ಯ ಬುದ್ಧಿಯಿಂದ ಮನಸ್ಸು ವ್ಯಾಪಕವಾಗಿ ಒಂದು ದೇವತಾ ಬುದ್ಧಿ ಆಗಬೇಕು. ನಮ್ಮ ನೆಂಟರು ಬಂಧುಗಳು ಇವರೊಬ್ಬರೇ ಅಲ್ಲ, ಇಡೀ ಪ್ರಪಂಚ ನಮ್ಮ ನೆಂಟರೇ. ಇವರೆಲ್ಲರೂ ನೆಂಟರೇ. ಮಾನವ ಸಮಾಜನೇ ಅಲ್ಲ, ಈ ಪ್ರಕೃತಿಯಲ್ಲಿಲ್ಲ ನೋಡಿ ಮರ ಗಿಡಗಳು, ಇವರೆಲ್ಲರೂ ನಮ್ಮ ನೆಂಟರೇ, ಬಂಧುಗಳೇ, ಕುಟುಂಬ ಜನರೇ. ಮರ ಗಿಡಗಳು, ಈಗ ಈ ಪಶು ಪಕ್ಷಾದಿಗಳು, ಪ್ರಾಣಿಗಳು, ಮನುಷ್ಯರು, ದೇವತರು, ಇವರೆಲ್ಲರೂ ನಮ್ಮ ಕುಟುಂಬ ಜನರು. ನಮ್ಮ ಕುಟುಂಬವೇ ವಿಶ್ವವ್ಯಾಪಕ ಕುಟುಂಬ ಆಗಲಿ. ಆ ದೃಷ್ಟಿ ಬೆಳೆಯಲಿ. ಅದು ಬೆಳೆಯುವುದಕ್ಕೋಸ್ಕರ ಜೀವ ಬೆಳೆಯುತ್ತಾ ಇರಬೇಕು. ಇಲ್ಲದಿದ್ದರೆ ಸಣ್ಣ ಮಗುವಾಗೇ ಇರುತ್ತಾನೆ. ವಯಸ್ಸು ದೊಡ್ಡದಾಗ್ತದೆ, ಬುದ್ಧಿ ಮಾತ್ರ ಮಗುವಾಗೇ ಇರುತ್ತಾನೆ. ಮಗು ಬೆಳೆಯಬೇಕು, ಹೃದಯ ಮನಸ್ಸು ಬೆಳೆಯಬೇಕು. ಅದಕ್ಕೋಸ್ಕರ ಇದು ಜೀವನ ಒಂದು ವಿದ್ಯಾಲಯ. ವಿವಿಧ ಪರಿಸ್ಥಿತಿಗಳಲ್ಲಿ ವರ್ಕ್ಶಾಪ್ಗಳು ಹೇಳ್ತೀವಲ್ಲ, ಇದೆಲ್ಲ ಲ್ಯಾಬೊರೇಟ್ರಿ, ಪ್ರಯೋಗಶಾಲೆಗಳು. ಒಂದೊಂದು ಜೀವನದ ಹಂತಗಳನ್ನು ದಾಟುತ್ತಾ ಎಲ್ಲಿಗೋ ಹೋಗ್ತೀವಿ. ನಂತರ ಹಿಂದೆ ನೋಡಿದ್ದರೆ ನಾವು ಏನಿದ್ದೀವಿ, ಸಣ್ಣ ಮಕ್ಕಳ ಹಾಗೆ, ನನಗದಿಲ್ಲ, ನನಗಿದಿಲ್ಲ, ಅವರು ಕೊಟ್ಟಿಲ್ಲ, ನನಗೆ ಆಸ್ತಿ ಕೊಟ್ಟಿಲ್ಲ, ಆಸ್ತಿಯಲ್ಲಿ ಭಾಗ ಕೊಟ್ಟಿಲ್ಲ. ಈಗಲೂ ಜನರು ಆಸ್ತಿಗೋಸ್ಕರ ಜಗಳ ಮಾಡಿದ್ದಾರೆ, ವಸ್ತುಕ್ಕೋಸ್ಕರ ಜಗಳ, ಅಧಿಕಾರಕ್ಕೋಸ್ಕರ ನನಗೆ ಪ್ರಮೋಷನ್ ಕೊಟ್ಟಿಲ್ಲ, ಅಯ್ಯೋ ನನ್ನದು ಅದು ಮಾಡಿದ್ದಾರೆ, ನನ್ನ ಆಸ್ತಿ ತಗೊಂಡರು ಅಂದರೆ. ಆದರೆ ನನಗೆ ಏನು ಹೇಳಬೇಕೋ ಗೊತ್ತಾಗಲ್ಲ. ಇದು ಪ್ರಪಂಚಪ್ಪ, ಹೀಗೆ ಇರುತ್ತದೆ, ಏನು ಮಾಡೋಕ್ಕಾಗ್ತದೆ? ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಸಣ್ಣ ಮಕ್ಕಳು ಹಾಗೇ ಇದ್ದಾರೆ. ಪ್ರಮೋಷನ್ ಬಂದಿಲ್ಲ, ಪ್ರಮೋಷನ್ ಬಂದು ಎಷ್ಟು ಬೇಜಾರು ಮಾಡ್ಕೊಳ್ತಿದ್ದರು. ನಾನು ಹಿಂದೆ ನೋಡಿದೆ, ನಾನು ಹೇಳಿದ್ದೀನಿ ಏನಿದೆ, ಇಷ್ಟು ದೊಡ್ಡ ಆಫೀಸರ್ ಆಗಿದೆ, ಒಂದು ಸಣ್ಣ ಪ್ರಮೋಷನ್ ಇಲ್ಲದರೆ ಏನಾಗ್ತದೆ? ನಾನೇಕೆ ಬಿಡ್ತೀನಿ ಅಂತ. మరి ಅದಕ್ಕೋಸ್ಕರ ಇಷ್ಟು ಹೋರಾಡಿ ಟೆನ್ಷನ್ನು, ನಿದ್ದೆ ಇಲ್ಲದೆ, BP ಬಂತು, ಟ್ಯಾಬ್ಲೆಟ್ ಹಾಕ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಏಕೆ ನೀವು ಸಮಾಧಾನವಾಗಿರಬಾರ್ದು? ನಾನೇಕೆ ಬಿಡ್ತೀನಿ ಅಂದು. మరి ಆ ಒಂದು ಪ್ರಮೋಷನ್ನಿಂದ ಟೆನ್ಷನ್ ಹೆಚ್ಚಾಗ್ತದೆ. ನಾನೇಕೆ ಬಿಡ್ತೀನಿ ಅಂದು. ಆಯ್ತು, ಅನುಭವಿಸು. ಅವರು ನನಗಿಂತ ಹೆಚ್ಚಿನ ವಯಸ್ಸು, ಅವ್ರ ಮನೆಯಲ್ಲಿದ್ದೆ, ಅವರಿಗೆ ನಾನು ಉಪದೇಶ ಮಾಡಬೇಕು. ಏನು ಮಾಡಬೇಕು? ಅವ್ರು ಹೇಳಿದ್ರು ಕೇಳ್ತಾ ಇಲ್ಲ. ಆಯಿತು, ಅವರನ್ನು ನೋಡಿ ನಾನೇ ಕಲಿತುಕೊಂಡೆ, ಅಯ್ಯೋ ಪ್ರಪಂಚ ಮಕ್ಕಳ ಹಾಗೆ ಇದ್ದಾರೆ, ನಡೆಯಲಿ, ಏನು ಮಾಡೋಕ್ಕಾಗಲ್ಲ. ಇವರೆಲ್ಲ ನಾನೇ ನೋಡ್ತಾ ಇದ್ದೆ, ನನಗಿಂತ ಹೆಚ್ಚಿನ ವಯಸ್ಸಿನವರು. ನಾನೇ ಹೇಳಿದ್ದರೆ ಕೆಲವರು ಹೇಳ್ತಿದ್ದಾರೆ, ನೀನು ಸುಮ್ಮನೆ ಸಣ್ಣ ಮಗು ಎಂದು ಹೇಳುತ್ತಿದ್ದರು. ನನಗೇನು ಅವರೇ ಮಕ್ಕಳ ಹಾಗೆ ಕಂಡು ಬರ್ತಿದ್ದಾರೆ, ಏನು ಮಾಡೋರು? ಅವರೇ ಮಕ್ಕಳ ಹಾಗೆ ಮಾತಾಡ್ತಾ ಇದ್ದಾರೆ, ಏನು ಹೇಳೋರು? ನನಗೆ ಅನಿಸುತ್ತೆ, ಏನೋ ಮಕ್ಕಳ ಹಾಗೆ ಇಷ್ಟು ನಮ್ಮ ಹಿರಿಯರು ನಮ್ಮ ಒಂದು ಸಲ ತಾಯಿ ಹೀಗೆ ಇಂಥದ್ದೇನೋ ಮಾಡಿದ್ದರು, ನಾನು ಇದೆಲ್ಲ ಏಕೆ ಜಗಳ ಮಾಡ್ತಾ ಇದ್ದೇನೆ, ನಿನಗೆ ಗೊತ್ತಿಲ್ಲ ಸಂಬಂಧ ಇರೋ ಎಂದು ಹೇಳಿ. ಅಯ್ಯೋ ಆಸ್ತಿಗೋಸ್ಕರ ಇಷ್ಟು ಮಾಡಬೇಕಾ? ನಾನು ಮತ್ತೆ 2-3 ದಿವಸ ಮಾಡಿದೆ, ಏನೇ ಒಂದು ಆಸ್ತಿ ಅಲ್ಲವೇ, ಹೋಗಲಿ ತಗೊಂಡು ಬಿಡಲಿ ಅಂತ. ನಿಮ್ಗೆ ಗೊತ್ತಿಲ್ಲ ಎಂದು ಹೇಳಿ. ನನಗೇನು ಅರ್ಥವೇ ಆಗಲಿಲ್ಲ. ಇದಕ್ಕೋಸ್ಕರ ಜಗಳ ಮಾಡಿ ಮತ್ತೆ ನೆನಪಾದಾಗೆಲ್ಲ ಎಷ್ಟು ಸಿಟ್ಟು ಮಾಡಿಕೊಂಡು ಬೈಯುತ್ತಾರೆ. ಅವ್ರ ಮಧ್ಯೆ ಇಲ್ಲದಿದ್ದರೆ ನಾನು ಯಾವಾಗಲೂ ಒಂದು ಸನ್ಯಾಸ ಆದ ನಂತರ ಹೋದೆ, ಅವರು ಮಾತಾಡ್ತಾ ಇದ್ದಾರೆ, ಅವರು ಹೀಗೆ ಮಾಡಿದ, ಇವನು ಹೀಗೆ ಮಾಡಿದ, ಎಲ್ಲ ಕೇಳಿ ಆಯಿತು, ಈ ಸಂಸಾರಿಗಳು ಹೀಗೆ ಇರ್ತಾರೆ ಎಲ್ಲ ಬಿಟ್ಟು ಬಂದೆ. ಏನು ಮಾಡೋಕ್ಕಾಗಲ್ಲ, ಅವ್ರು ಅಳುತ್ತಲೇ ಇರ್ತಾರೆ, ಅವ್ರ ಚಿಂತನೆ ಹಾಗೆ, ಏನು ಮಾಡೋಕ್ಕಾಗ. ಸುಮ್ಮನೆ ಕೇಳಿದ, ಎಲ್ಲ ಕೇಳಿ ಹೋದೆ ಅಷ್ಟೇ. ಇದಕ್ಕೆ ಪರಿಹಾರವಿಲ್ಲ, ಅನುಭವಿಸಿ. ಏನು ಪರಿಹಾರ ಹೇಳಿದ್ದರೂ ಕೇಳಲ್ಲ, ಅಳುತ್ತಲೇ ಇರ್ತಾರೆ. ಹಾಗೆ ಅವ್ರು ಹಾಗೇ ಇರ್ತಾರೆ, ಅವ್ರು ಏನು ಮಾಡೋಕ್ಕೆ ಆಗಲ್ಲ. ನೀನು ಅಂದ್ಕೊಂಡೆ, ನಾನು ಇವರ ಜೊತೆಗೆ ಹೇಗಿರುವುದು, ಇವ್ರ ಜೊತೆಗೆ ಇರೋಕ್ಕಾಗಲ್ಲ, ಬಿಟ್ಟು ಹೋಗೋದೇ ಒಳ್ಳೆಯದು. ಇವ್ರ ಮಧ್ಯೆ ಇರೋಕ್ಕಾಗಲ್ಲ, ಇವ್ರಿಗೆ ಅದೇ ಅದು ಬೇಕು ಇದು ಬೇಕು, ಅದೇ ಜಗಳ. ಅವ್ರು ಮಾತಾಡಿದ ಯಾವಾಗಲೂ ಒಂದು ಸಲ ಭೇಟಿ ಆದರೆ ಅದು ಅವಗಳೇ ಹೇಳ್ತಾರೆ, ಅವ್ರು ಹಾಗೆ ಮಾಡ್ದ, ಈಗ ಮಾಡ್ದ, ಆಸ್ತಿ ತಗೊಂಡ, ಇವ್ರನ್ನ ಕೋರ್ಟ್ಗೆ ಹೋದ, ಇನ್ನೇನು ಆಯ್ತು, ಅಯ್ಯೋ ಇದೆಲ್ಲ ನಡೆಯುತ್ತಾ ಇರ್ತದೆ. ಅದೇ ಕೆಲಸ. ಅಂದರೆ ಜನರ ಬುದ್ಧಿ ಇನ್ನೂ ಅಲ್ಪ ವಸ್ತುಗಳೇ ಅತ್ಯಂತ ಬೆಲೆ ಉಳ್ಳವುಗಳಾಗಿವೆ ಎಂದು ಅದಕ್ಕೋಸ್ಕರನೇ ಮಾಡ್ತಾರೆ. ಇದು ದಾಟಿದ್ದರೆ ಪ್ರಪಂಚ ಲೀಲೆ ಗೊತ್ತಾಗ್ತಾ ಇದೆ. ನೀವು ದೇವಲೋಕ, ಇಲ್ಲೇ ದೇವಲೋಕ ಇದೆ, ನಿಮ್ಮ ದೃಷ್ಟಿ ಬದಲಾಯಿಸ್ಕೋ, ಇದೆಲ್ಲ ದೇವಲೋಕನೇ, ಇಲ್ಲೇ ಕಂಡು ಬರ್ತಾ, ಇಲ್ಲೇ ದೇವರಿದ್ದಾರೆ, ಯಾರಾದರೂ ಕಂಡು ಬರ್ತಾ ಇದ್ದಾರಾ? ನಿಮ್ಮ ದೃಷ್ಟಿ ಬದಲಾಯಿಸ್ಕೋ, ಇಲ್ಲೇ ನಮ್ಮಲ್ಲೇ ಕೆಲವರು ತಿರುಗುತ್ತಾ ಇದ್ದಾರೆ ಮಹನೀಯರು, ನಮ್ಗೆ ಗೊತ್ತಾಗ್ತಾ ಇಲ್ಲ. ಶ್ರೀಕೃಷ್ಣ ಅಲ್ಲೇ ಇದ್ದಾನೆ, ಧರ್ಮರಾಜ ಸಾಮಾನ್ಯನ ದೇವತಾ ಸ್ವರೂಪ, ಧರ್ಮದೇವತ,
ಯಾರೂ ಗೊತ್ತು ಮಾಡಿಕೊಂಡಿಲ್ಲ. ದುರ್ಯೋಧನ ಗೊತ್ತೇ ಆಗಲಿಲ್ಲ. ಮಿಕ್ಕ ಜನ ಗೊತ್ತಾಗರು, ಅಯ್ಯೋ ಇವರು ಸಾಮಾನ್ಯರಲ್ಲ, ಸಾಕ್ಷಾತ್ ಧರ್ಮದೇವತ ಮನುಷ್ಯ ರೂಪದಲ್ಲಿದ್ದಾರೆ ಹೊರತು ಧರ್ಮದೇವತನೇ. ಮಹನೀಯರು ಸಾಮಾನ್ಯ ಮನುಷ್ಯ ಬುದ್ಧಿ ದಾಟಿ, ಜೀವ ಬುದ್ಧಿ ದಾಟಿ ದೇವತಾ ಸ್ಥಿತಿಯಲ್ಲಿ ಹಂತದಲ್ಲಿದ್ದಾರೆ. ಅವರು ಸಾಮಾನ್ಯರೆಲ್ಲ ಇಲ್ಲೇ ಇದ್ದಾರೆ ದೇವತರು. ದೇವತರ ದರ್ಶನ ಅಂದರೆ ನಿಮ್ಮ ಬುದ್ಧಿ ಆದರೆ ಗೊತ್ತಾಗ್ತದೆ, ಗೊತ್ತೇ ಆಗ್ತಾ ಇಲ್ಲ, ಏನು ಮಾಡೋದು? ದೃಷ್ಟಿ ವ್ಯಾಪಕ ಮಾಡ್ಕೋ, ಇಲ್ಲೇ ಕಂಡು ಬರ್ತಾರೆ. ದೇವರೆಲ್ಲ ನಮ್ಮ ಜೊತೆಗೆ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ, ನಮ್ಮ ಜೊತೆಗೆ ತಿರುಗುತ್ತಾ ಇದ್ದಾರೆ. ಅಭಿಮನ್ಯು ಸತ್ತು ಹೋದ. ಉತ್ತರ ಅಳುತ್ತಾ ಇದ್ದಾಳೆ. ಉತ್ತರನೇನ? ದೆನ್ ಸುಭದ್ರ. ಕೃಷ್ಣ ಅಲ್ಲೇ ಇದ್ದಾನೆ. ಏನೆಂದು ಒಪ್ಪಿಸಬೇಕು? ಕೃಷ್ಣ ಇದ್ದಾನೆ, ಏನೂ ನೋಡ್ತಾನೆ ಇದ್ದಾನೆ. ಸಮಾಧಾನ ಪಡಿಸಿದ, ಏನೂ ಮಾಡಲಿಲ್ಲ. ಅಂದರೆ ಪ್ರಪಂಚದಲ್ಲಿ ಈ ಘಟನೆಗಳು ಬೇಕು. ಸುಭದ್ರ ಅಳುತ್ತಾಳೆ ಅಳುತ್ತಾಳೆ ಅಳುತ್ತಾಳೆ, ನೆನಪಾದಾಗೆಲ್ಲ ಅಳುತ್ತಾನೆ ಇರ್ತಾರೆ. ಏಕೆಂದರೆ ಒಬ್ಬನೇ ಮಗ, ಆ ಮಗು ಹೋದ, ಮತ್ತೆ ಯಾರೂ ಇಲ್ಲ, ವಂಶವೇ ಮುಗಿದು ಹೋಯಿತು. ನೋಡಿ ಹೇಗಿದೆ. ಉತ್ತರ ಗತಿ ನೋಡು, ಚಿಕ್ಕ 16 ವರ್ಷ ಹುಡುಗಿ, ಅವಳಿಗೆ ಅಷ್ಟಿಗೆ ಹೊಟ್ಟೆಯಲ್ಲಿದ್ದಾನೆ, ಪತಿ ಹೋದ. ಈಗ ಅವ್ರ ಜೀವನ ಏನು ಮಾಡಬೇಕು? ಜೀವನ ಹೇಗಿರುತ್ತದೆ ನೋಡಿ. ಮರು ಕೃಷ್ಣ ಅಲ್ಲೇ ಇದ್ದಾನೆ, ಪಕ್ಕಕ್ಕೆ ಇದ್ದಾನೆ. ಅಂದರೆ ಜೀವನ ಬರೀ ಕೃಷ್ಣ ಅಂದ್ರೇನು? ಭಗವಂತ ಎಲ್ಲ ಕಡೆ ಇದ್ದಾನೆ ಇಲ್ಲವಾ? ಕೃಷ್ಣ ರೂಪದಲ್ಲಿ ಇಲ್ಲದಿದ್ದರೂ ಸರ್ವವ್ಯಾಪಕ ರೂಪದಲ್ಲಿ ನಮ್ಮಲ್ಲಿ ಇಲ್ಲೇ ಇದ್ದಾನೆ. ಇದ್ದರ ಭಗವಂತ ಗೊತ್ತಾಗಿ ನೋಡ್ತಾನೆ ಇದ್ದಾನೆ. ಭಗವಂತನಲ್ಲೇ ಇದ್ದೀವಿ, ಭಗವಂತನಲ್ಲೇ ಇದೆಲ್ಲ ನಡೆಯುತ್ತಾ ಇದೆ. ಭಗವಂತನೇ ಇವರೆಲ್ಲರನ್ನು ಕರ್ಕೊಂಡು ಹೋದ, ಇದೆಲ್ಲ ಮಾಡಿದ, ಎಲ್ಲ ರಾಜ್ಯ ಕಲ್ಕೊಂಡು ಹೋದ, ರಾಜ್ಯ ಎಲ್ಲ ಅಲ್ಲೇ ಇದ್ದಾನೆ. ಭಗವಂತ ಇಲ್ಲವಾ? ಜೊತೆಗೆ ಇದ್ದಾನೆ. ಕೃಷ್ಣನಾಗೆ ಬರಬೇಕಾ? ಕೃಷ್ಣ ಇಲ್ಲದಿದ್ದರೆ ಇಲ್ಲವಾ? ಎಲ್ಲ ಕಡೆ ಇದ್ದಾನೆ. ನಿಮ್ಮ ಕೈಯಲ್ಲಿದ್ದಾನೆ, ಕಾಲಿನಲ್ಲಿದ್ದಾನೆ, ಕಣ್ಣಿನಲ್ಲಿದ್ದಾನೆ, ತಲೆಯಲ್ಲಿದ್ದಾನೆ, ನಿಮ್ಮ ಹೃದಯದಲ್ಲೇ ಇದ್ದಾನೆ ಇಲ್ಲವಾ? ಭಗವಂತ ಇಲ್ಲವಾ? ಈ ಭಗವಂತನೇ ಇಲ್ಲವಾ? ಇದ್ದರೆ ಹೀಗೇಕಾಗ್ತಾ ಇದೆ. ಅಂದರೆ ಭಗವಂತನೇ ಇದ್ದರೆ ನಿಮಗೆ ಬೇಕಾಗಿತ್ತು ಅಂದ್ಕೊಡೋದೇನಾ? ಮಗು ಹೇಳ್ತಾನೆ, ನನಗೆ ಆಟ ಆಡುವ ವಸ್ತು ಬೇಕು ಅಂದರೆ ಏನಪ್ಪ ಅಂದರೆ ಭಗವಂತ ಇದ್ದಾನಾ? ಇದ್ದರೆ ನನಗೆ ಚಾಕ್ಲೇಟ್ ಕೊಡಲೇಬೇಕು, ಚಾಕ್ಲೇಟ್ ಕೊಡದಿದ್ದರೆ ಭಗವಂತನೇ ಇಲ್ಲ, ನಾನು ಒಪ್ಪಲ್ಲ ಅಂದರೆ ಏನಪ್ಪ? ಭಗವಂತ ಇರೋದಲ್ಲ ನಾನು ಚಾಕ್ಲೇಟ್ ಕೊಡೋದಕ್ಕ? ಚಾಕ್ಲೇಟ್ ಕೊಡದಿದ್ದರೆ ಭಗವಂತನೇ ಇಲ್ಲ, ಭಗವಂತನಿದ್ದ ಅಂದರೆ ನಾನು ಒಪ್ಪುವುದೇ ಇಲ್ಲ ಅಂದರೆ ಚಾಕ್ಲೇಟ್ ಇಲ್ಲ, ಚಾಕ್ಲೇಟ್ ಕೊಡುವನೇ ಭಗವಂತ. ಯಾರೋ ಮನುಷ್ಯ ಕೊಡ್ತಾನೆ, ಇವನು ಭಗವಂತನಾಗ್ತಾನೇನು? ಅಂದರೆ ಭಗವಂತ ಇದ್ದಾನ, ಇದ್ದರೆ ಏನು ಮಾಡುತ್ತಾನೆ ಎಂಬ ಅಳತೆನೇ ನೋಡಿ, ನಮ್ಮ ಸಣ್ಣ ಅಳತೆ, ಮಕ್ಕಳ ಅಳತೆ. ಚಾಕ್ಲೇಟ್ ಅಳತೆ ನಮ್ಮದು. ಯಾರು ಚಾಕ್ಲೇಟ್ ಕೊಡ್ತಾರೋ ಅವನು ಒಳ್ಳೆಯ ಹುಡುಗ, ಗುಡ್ ಬಾಯ್ ಅಲ್ಲವೇ? ಅವರೆಲ್ಲರೂ ಆಧುನಿಕ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮೇ ಹೇಳಿಬಿಡ್ತಾರೆ, ಚಾಕ್ಲೇಟ್ ಕೊಟ್ಟರೆ ಗುಡ್ ಬಾಯ್ ಅಲ್ಲವೇ? ಗುಡ್ ಬಾಯ್ ಯಾರು? ಕೊಟ್ಟಿರುವವರು. ಅವರನ್ನು ಬಾಯ್ ಹೇಳ್ತಾರೆ ಅಷ್ಟೇ. ಅವ್ರಿಗೆ ಬಾಯ್ ಇನ್ನು ಯಾರು ವ್ಯತ್ಯಾಸ ಗೊತ್ತಾಗಲ್ಲ. ಮಕ್ಕಳಿಗೆ ಬಾಯ್ ಎಂದೇ ಹೆಸರು ಹೇಳಿಬಿಡ್ತಾರೆ. ಚಾಕ್ಲೇಟ್ ಕೊಟ್ಟರೆ ಗುಡ್ ಬಾಯ್, ಅಂಕಲ್ ಗುಡ್ ಬಾಯ್ ಅಂದರೆ ಏನಪ್ಪ ಏಕಪ್ಪ ಅಂದರೆ ಚಾಕ್ಲೇಟ್ ಕೊಟ್ಟ. ಚಾಕ್ಲೇಟ್ ಕೊಡದಿದ್ದರೆ ಇಸ್ ನಾಟ್ ಗುಡ್ ಬಾಯ್. ಅಪ್ಪ ಯಾರು? ಚಾಕ್ಲೇಟ್ ಕೊಟ್ಟರೆ ಅಪ್ಪ, ಇಲ್ಲದ್ರೆ ನಮ್ಮ ಅಪ್ಪ ಅಲ್ಲ. ಯಾಕೆ ಚಾಕ್ಲೇಟ್ ಕೊಟ್ಟರೆ ಅಪ್ಪ? ಇದು ಏನು ಅಳತೆ ಅಪ್ಪ? ಹಾಗಿದೆ ನಮ್ಮ ಅಳತೆ. ನಮ್ಮ ಅಳತೆ ಹೇಗಿರುತ್ತದೆ ಅಂದರೆ ಭಗವಂತ ಇದು ಮಾಡಿದ್ದರೆ ಭಗವಂತ, ಇಲ್ಲದಿದ್ದರೆ ಅವರಲ್ಲ. ಆಯಿತು. ಅಂದರೆ ಮಕ್ಕಳು ಇರುತ್ತಾರೆ. ಮಕ್ಕಳು ಅಂದರೆ ಮಕ್ಕಳ ಬುದ್ಧಿ, ನಾವು ಬುದ್ಧಿಕ ಮಕ್ಕಳು ಹೇಳ್ತಾ ಇದ್ವಿ. ಮಕ್ಕಳ ಬುದ್ಧಿ ಇರುತ್ತದೆ, ತಪ್ಪೇನಿಲ್ಲ. ಅದು ಒಂದು ಹಂತ. ಆ ಹಂತದಿಂದ ಬೆಳೆಯುತ್ತಾ 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 ಹೋಗಬೇಕು. ಪಾಂಡವರು, ನಮ್ಮ ಅಭಿಮನ್ಯು ಸತ್ತು ಹೋದ, ನಮ್ಮ ಕೃಷ್ಣ ನಮಗೇನು ಮಾಡಲಿಲ್ಲ, ನಾವು ಕೃಷ್ಣನೇ ಒಪ್ಪಲ್ಲ ಎಂದು ಜಗಳ ಮಾಡಿದ್ದಾರೆ? ಏನೂ ಮಾಡಲಿಲ್ಲ. ಹಿಂದಿನ ಹಾಗೆ ಅದೇ ಭಕ್ತಿ, ಅದೇ ಶ್ರದ್ಧಾ, ಅದೇ ಪೂಜ್ಯ ಭಾವ ಹೋದರು. ಏನು ಮಾಡಿಕೊಂಡಿಲ್ಲ. ಸುಭದ್ರ, ಉತ್ತರ ಎಲ್ಲರೂ ಹಿಂದಿನ ಹಾಗೆ ಭಕ್ತರಾಗಿದ್ದರು. ಕುಂತಿಯು ಅವರೆಲ್ಲರೂ ಭಕ್ತರ ಹಾಗೆ ಇದ್ದರು. ಏನು ಆಗಿದ್ದರು? ಕೃಷ್ಣ ಜೊತೆಗೆ ಇದ್ದರು, ಭಕ್ತನೇ ಆಗಿದ್ದರು. ಹಿಂದಿನ ಹಾಗೆ ಎಷ್ಟು ಭಕ್ತಿ ಇತ್ತೋ ಅದೇ ಭಕ್ತಿ ಇತ್ತು, ಒಂದು ಚೂರು ಕಮ್ಮಿ ಆಗಲಿಲ್ಲ. ಇದೆಲ್ಲ ನಿನ್ನಲ್ಲಿ ಇಲ್ಲ. ಅವ್ರು ಹೇಳಿದಾಗ ಧರ್ಮರಾಜ ಅದೇ ಹೇಳ್ತಾನೆ, ಯುದ್ಧ ಆದ ನಂತರ ಕೆಲವು ದಿವಸ ಇರುತ್ತಾನೆ. ಏಕೆಂದರೆ ದುಃಖ ಇತ್ತಲ್ಲ, ಬಂಧುಗಳು ಹೋದರು, ಪಟ್ಟಾಭಿಷೇಕ ಆಗ್ತದೆ, ಕೆಲವು ದಿವಸ ಇರುತ್ತಾನೆ. ಮತ್ತೆ ಹೇಳ್ತಾನೆ, ಬಹಳ ದಿವಸ ಆಯಿತು, 3 ತಿಂಗಳು ಇಲ್ಲೇ ಇದ್ದೆ ಯುದ್ಧ ಆದ ನಂತರ, ಈಗ ನಾನು ಹೋಗ್ತೀನಿ ದ್ವಾರಕಕ್ಕೆ ಎಂದು ಕೃಷ್ಣ ಹೋಗ್ತಾನೆ. ಆವಾಗ ಹೇಳ್ತಾನೆ, ನೋಡಿ ನಾವು ಸಣ್ಣ ಮಕ್ಕಳ ಕುಂತಿ ಸ್ಥಿತಿ ಆ ಭಾಗವತದಲ್ಲಿ ನೋಡಬೇಕು. ನಾವು ಸಣ್ಣ ಮಕ್ಕಳಾಗಿದ್ದರು ಪಾಂಡವರು, ಕಾಡಿನಲ್ಲಿ ಹುಟ್ಟಿದ್ದಾರೆ, ಇವರಪ್ಪ ಪ್ರಾಣ ಬಿಟ್ಟ, ಆವಾಗ ನಾನು ಬಂದೆ. ಅವರು ದುರ್ಯೋಧನ ಹಿಂಸೆ ಮಾಡುತ್ತಿದ್ದ, ವಿಷ ಕೊಡುತ್ತಿದ್ದ, ಆ ಕಾಲದಿಂದ ಸಣ್ಣ ಮಕ್ಕಳಿಂದ ನೀವೇ ರಕ್ಷಣೆ ಮಾಡಿದ್ದೀವಿ. ಅವರನ್ನು ಬೆಂಕಿಗೆ ಹಾಕಿದ್ದರದೇನು ಅರಗಿನ ಮನೆ. ಆವಾಗ ಯುದ್ಧದಲ್ಲಿ ಇನ್ನೂ ಎಲ್ಲೋ ಜೂಜಿನಲ್ಲಿ ಸೋಲಿಸಿದ್ದಾರೆ, ಕಾಡುಕು ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವೆಲ್ಲದಿಂದ ನೀನೇ ರಕ್ಷಿಸಿದ್ದೀವಿ.
ಈಗ ಅದೆಲ್ಲ ಕಷ್ಟಗಳು ಅನುಭವಿಸ್ತಾ ಈ ಸ್ಥಿತಿಗೆ ಬಂದಿದ್ದೇವೆ. ಮುಂದೆ ಏನೇ ಆಗಲಿ ನೀನೇ ಗತಿ ನಮಗೆ. ನೋಡಿ ಕುಂತಿ ಹೇಗೆ ಮಾತಾಡ್ತಾಳೆ. ಕುಂತಿ ಆವಾಗ ಹೇಳಿ ಆಶೀರ್ವಾದ ಮಾಡಿ ಕೃಷ್ಣ ಹೋಗ್ತಾನೆ. ಅಂದರೆ ಕೃಷ್ಣ ಇದ್ದಾನೆ, ಎಲ್ಲವೂ ಅವಲೇ ನಡೆಸುತ್ತಾ ಇದ್ದಾನೆ. ನಮ್ಮ ಜೀವನ ಹಾಗಿರಬೇಕು ಎಂದು ನಾವು ಆಗ್ರಹ ಅಲ್ಲ, ಅವರು ತೀರ್ಮಾನ ಮಾಡ್ತಾನೆ. ಮಾಡಿರುವ ಜೀವನ ನಾವು ಒಪ್ಕೊಳ್ತೀವಿ. ಅವರು ನಮ್ಮ ಜೀವನ ಹೇಗಿಟ್ಟರೆ ಹೇಗಿರಿಸಿದ್ದರೆ ಹಾಗೆ ಇರ್ತೀವಿ, ಮುಂದುವರಿಯುತ್ತೇವೆ. ನಮ್ಮ ಜೀವನ ಅವರದು, ಇದು ನಮ್ಮದೊಂದು ಅಭಿಮಾನವೇ ನಮಗೆ ದುಃಖ. ನಮ್ಮ ಜೀವನ ನಮ್ಮದ, ಹೇಗಿರಬೇಕು ಎನ್ನುವುದು ನಾವೇ ತೀರ್ಮಾನ ಮಾಡುವುದು. ನಾವು ಪ್ರಯತ್ನ ಮಾಡ್ತೀವಿ, ಸೇವನೆ ನಮ್ಮ ಕೆಲಸ. ನಮ್ಮ ಜೀವನ ಹೇಗಿರಬೇಕು, ಏನಾಗಬೇಕು ಅವರವರೇ ಮಾಡ್ತಾನೆ. ಇದು ಅವರ ಲೀಲೆಯನ್ನು ನೋಡುವುದೆಂದರೆ ಅರ್ಥವೇನು? ನಮ್ಮ ಜೀವನವು ತನ್ನ ಪ್ಲ್ಯಾನ್ಗೆ ಅನುಗುಣವಾಗಿ ನಡೆಸ್ಕೊಳ್ತಾನೆ. ನಮ್ಮನ್ನು ಆ ಪ್ಲ್ಯಾನ್ನಲ್ಲೇ ಇಟ್ಟು ಕೆಲಸ ಮಾಡಿಸ್ತಾನೆ. ಜೀತದ ಆಳಿರುತ್ತಾನೆ. ಏನಪ್ಪ, ಈಗ ಅವರು ಯಜಮಾನರ ಮಗ ಇದ್ದಾನೆ, ಊರಿಗೆ ಹೋಗ್ತಾ ಇದ್ದಾನೆ, ಅವ್ರ ಜೊತೆಗೆ ನೀವು ಊರಿಗೆ ಹೋಗಬೇಕು ಆಯಿತು ಅಂತ ಹೇಳ್ತಾನೆ. ಅಷ್ಟೇ ಈ ಪಾಗ ಎತ್ತಂದು ಇಟ್ಕೊಳ್ತಾನೆ, ಹೊಡುತ್ತಾನೆ. ತಕ್ಷಣವೇ ಎತ್ತುಗಾಡಿ ಹತ್ತುತ್ತಾನೆ, ಹೋಗ್ತಾನೆ. ಅವರು ಹೋದರೆ ಅವ್ರಿಗೇನು ಒಂದು ಬ್ಯಾಗ್ ಇರ್ತದೆ, ಅವ್ರಿಗೇನಾದರೂ ಬ್ಯಾಗ್ ಇಲ್ಲ, ಏನಿಲ್ಲ, ಅಷ್ಟೇ ಹಾಗೆ ಹತ್ತುತ್ತಾನೆ. ಅವ್ರು ಕೆಲವೊಮ್ಮೆ ಚಪ್ಪಲಿ ಇರ್ತದೆ, ಕೆಲವೊಮ್ಮೆ ಅದೂ ಇಲ್ಲ, ಹಾಗೆ ಹತ್ತು ಬಿಡ್ತಾನೆ. ಅವ್ರು ಅಲ್ಲಿ ಹೋಗ್ತಾನೆ, ಅಷ್ಟೇ. ಅದು ಹಾಕ್ಕೊಳ್ತಾನೆ, ಅವ್ರು ಕೊಟ್ಟಿದ್ದು ತಿಂತಾನೆ, ಅಲ್ಲೇ ಚಾಪೆನೋ ಗಿಬ್ಬೆನೋ ಇರ್ತದೆ, ಮಲ್ಕೊಳ್ತಾನೆ, ಅಷ್ಟೇ. ಅಲ್ಲೇ 3 ದಿವಸ ಇರ್ತಾನೆ. ಅವ್ರ ಜೊತೆಗೆ ಏನೂ ಬ್ಯಾಗೂ ಇಲ್ಲ, ಏನಿಲ್ಲ. ಮತ್ತೆ ಬರ್ತಾನೆ, ಎಲ್ಲಿದ್ದರೆ ಅಲ್ಲಿರ್ತಾನೆ. ಏನಪ್ಪ ಇವರು ಅಲ್ಲಿದ್ದರೆ ಹೋಗುವಂತ ಆಯಿತು, ಅವ್ರ ಜೊತೆಗೆ ಹೋಗ್ತಾನೆ. ನೀವು ಎಲ್ಲಿ ಕಳಿಸಿದ್ದರೆ ಅಲ್ಲಿ ಹೋಗ್ತೀನಿ, ಎಲ್ಲಿರು ಅಂದರೆ ಅಲ್ಲಿ ಇರ್ತೀನಿ, ಇಲ್ಲಿ ಬಾ ಅಂದರೆ ಇಲ್ಲಿ ಬರ್ತೀನಿ. ಆಯ್ನಪ್ಪ ಊಟ ಆಯಿತು ಮಲ್ಕೋ ಅಂದರೆ ಅಲ್ಲೇ ಮಲ್ಕೊಳ್ತಾನೆ. ಹಿಂಗಷ್ಟೇ. ಏನಾದರೂ ಇದೆ? ನೀವು ಹೇಗೆ ಮಾಡಿದ್ದರೆ ನನ್ನ ಜೀವನ ನಿಮ್ಮ ಕೈಗೆ ಒಪ್ಪಿಸಿದ್ದೀನಿ. ನೀವು ಎಲ್ಲಿ ನಡೆಸಿದ್ದರೆ ಅಲ್ಲಿ ನಡೆಯುತ್ತೀವಿ, ಎಲ್ಲಿ ಕೂರಿಸಿದ್ದರೆ ಅಲ್ಲಿ ಕೂರ್ತೀನಿ, ಏನು ಕೊಟ್ಟರೆ ಅದು ತಿಂತೀನಿ, ಕೊಡದಿದ್ದರೆ ಹಾಗೆ ಇರ್ತೀನಿ. ಕಷ್ಟ ಆದರೆ ಆ ಕಷ್ಟ ನಿನ್ನದಲ್ಲವಾ? ನಮ್ಮ ಶರೀರ ಅವರದಲ್ಲವಾ? ಭಗವಂತಂದು. ಈ ಶರೀರ ಮೊದಲು ನಮ್ಮದ, ಮೊದಲು ಭಗವಂತಂದ? ಹೇಳಿ. ಮೊದಲು ಭಗವಂತನ ಮಾಡಿಕೊಂಡು ನಮಗೆ ಕೊಟ್ಟ. ಇಲ್ಲಿ ನೋವಾದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲವಾ? ಅವ್ರಿಗೆ ಗೊತ್ತು, ಅವರೇ ನೋಡ್ಕೊಳ್ತಾನೆ. ಅವ್ರಿಗೆ ಗೊತ್ತು, ಏಕೆ ಚಿಂತ? ಈ ನಮ್ಮ ಶರೀರ ಅವ್ರದ್ದು, ನಮ್ಮ ನೋವು ಅವ್ರಿಗೆ ಗೊತ್ತಾಗ್ತದೆ. ಆಗಲಿ, ಅವ್ರಿಗೆ ಬಿಡಿ. ಆದ್ದರಿಂದ ಇದು ಭಗವಂತನಿಗೆ ಶರಣು ಹೊಕ್ಕುವುದಂದರೆ, ಬಾಯಿಯಿಂದ ಹೇಳ್ತಾರೆ. ಶರಣು ಹೊಕ್ಕುವುದಂದರೆ ಏನು? ಇಷ್ಟೆಲ್ಲ ಆಗಬೇಕು. ಆದ್ದರಿಂದ ಇದೆಲ್ಲ ಸತ್ಸಾಂಗತ್ಯದಿಂದ ಶರಣು ಹೊಕ್ಕಿರ ಮಹನೀಯರ ಸನ್ನಿಧಿಯಲ್ಲಿದ್ದರೆ ಅವರ ಜೀವನ ಗಮನಿಸ್ತಾ ಇರಬೇಕು. ಇವೇ ಕಷ್ಟಗಳು ನಮಗೆ ಬಂದರೆ ನಮ್ಮ ಮನಸ್ಸು ಏನಾಗ್ತಿತ್ತು, ಅವರು ಹೇಗಿದ್ದಾರೆ ಅದು ನೋಡ್ತಾ ಇದ್ದರೆ ನಮಗೆ ಆಶ್ಚರ್ಯವಾಗ್ತದೆ. ಏನಿದೆ, ಹೇಗಿದ್ದಾರೆ ಅವರು? ಒಪ್ಪಿಸಿದ್ದರಾಗಲಿ, ನಡೆಯಲಿ. ಹಾಗೆ ಅಯ್ಯೋ, ನಾವು ಎಲ್ಲಿಂದಲೂ ಎಲ್ಲಿಗೆ ಹೋಗ್ತೀವಿ. ಮಹಿಪಾತಾಲ ನಾಕಜಸು ವ್ಯಾಪಾರ ರಾಮಬರಿ ನಿಚಾವರ ಬಿತ್ತ ಬಿಸಾರಿ, ಅದು ಎಲ್ಲವೂ ಭಗವಂತನಿಗೆ ಸಮರ್ಪಣ ಮಾಡಿದ್ದಾರೆ. ಆ ವಿಷಯ ಟೈಮ್ ಆಯಿತಪ್ಪ, ಸಾಕು. ಕರಹಿಯಾರತಿ ಪುರನರ ನಾರಿ ದೇಹಿ ನಿಚಾವರ ಬಿತ್ತ ಬಿಸಾರಿ ಸೋಹತಿ ಸೀಯ ರಾಮ ಕೈ ಜೋರಿ. ಸೀತಾರಾಮದ ಜೋಡಿ ಹೇಳ್ತಾರೆ ನೀವು? ಸೀತಾರಾಮರ ಜೋಡಿ ತುಂಬ ಸುಂದರವಾಗಿದೆ, ಶೋಭಾಯಮಾನವಾಗಿದೆ. ಛಬಿ ಸಿಂಗಾರು ಮನಹುಯ ಕಠೋರಿ. ಏಕೆಂದರೆ ಪ್ರಪಂಚದಲ್ಲಿರುವ ಸೌಂದರ್ಯವೆಲ್ಲ ಒಂದು ಕಡೆ ಸೇರಿಸಿದಂತೆ ಇದೆ. ಪ್ರಪಂಚದಲ್ಲಿ ಎಷ್ಟು ಸೌಂದರ್ಯವಿದೆಯೋ ಅದೆಲ್ಲ ಒಂದು ಕಡೆ ಸೇರಿಸಿದಂತೆ ಸೀತಾರಾಮರು ಇವರು ಪುಷ್ಪಮಾಲ ಹಾಕಿದ ನಂತರ ಅಲ್ಲಿ ನಿಂತಿದ್ದರೆ, ಕ್ಯಾಮರಾ ಇಲ್ಲವಲ್ಲ, ಈ ಸುಮ್ಮನೆ ಮನಸ್ಸಿನಲ್ಲೇ ಚಿತ್ರ ಇಟ್ಕೊಳ್ಳುವುದು. ಕವಿಗಳು ವರ್ಣಿಸ್ತಾರೆ ಮನಸ್ಸಿನಲ್ಲಿ ಚಿತ್ರ, ಏಕೆಂದರೆ ಕ್ಯಾಮರಾ ಇಲ್ಲ. ಯಾರಾದರೂ ನೋಡಿದ್ದರೆ ಚಿತ್ರಕಾರರು ಬರೆಯುವುದೇ ಹೊರತು ಅವರು ಯಾವಾಗ ಬರೆಯುತ್ತಾನೋ ಕೂತ್ಕೊಂಡು 1-2 ತಿಂಗಳು ಕೂತ್ಕೊಂಡು ಮಾಡ್ತಾನೆ ಆವಾಗ ನೋಡ್ಬೋದು. ಅಷ್ಟೇ ಹೊರತು ನಮಗೆ ಕ್ಯಾಮರಾ ಇಲ್ಲ, ನೋಡೋಕ್ಕಾಗಲ್ಲ. ಒಂದು ಸಲ ನೋಡಿದ್ದಾಗಲೇ ನೋಡಿದ್ದರೆ ಇದೇ ಮನಸ್ಸಿನಲ್ಲಿ ಚಿತ್ರ ಇರುತ್ತೆ. ನಮಗೆ ಹಿಂದಿನವುದು ಹಾಗೆ, ಹಿಂದಿನ ಕಾಲದಲ್ಲಿ ಅಷ್ಟೇ. ಏನಾದರೂ ನೋಡುವಕ್ಕೆ ಹೋದರೆ ಫಂಕ್ಷನ್ಗಳೆಲ್ಲ ನೋಡಿ ಬರುತ್ತವೆ ಅಷ್ಟೇ. ಅದಾಗಿ ಬಿಟ್ಟರೆ ಯಾವುದು ಒಂದು ಕ್ಯಾಮರಾ ಇಲ್ಲ, ಒಂದು ಚಿತ್ರ ಇಲ್ಲ, ಏನಿಲ್ಲ. ಅದೆಲ್ಲ ನೆನಪೇ. ಹಾಗೆ ಆಯಿತು, ಇದಾಯಿತು, ಇನ್ನೊಬ್ಬರಿಗೆ ಹೇಳ್ಕೊಳ್ಳುವುದು, ಹೀಗಿತ್ತು ಹೇಳಿದ್ದಾರೆ. ನೆನಪೇ ನಮ್ಮ ಚಿತ್ರ, ಬೇರೆ ಚಿತ್ರವೇ ಇಲ್ಲ. ನಾವು ಹಿಮಾಲಯ ನೋಡಿದ್ದೇವೆ, ತಿರುಪತಿ ಅದೆಲ್ಲ ನೋಡಿದ ಚಿತ್ರವೇ, ಯಾವುದೂ ಫೋಟೋಗಳಿಲ್ಲ. ಕಾಶಿ ನೋಡಿದ್ದೇವೆ, ಅದೆಲ್ಲ ನೋಡಿದ ಚಿತ್ರವೇ ಹೊರತು ಯಾವುದು ಕ್ಯಾಮರಾ ಏನಿಲ್ಲ. ಈ ಕಾಲದಲ್ಲಿ ಎಲ್ಲ ಬಂದಿದೆ, ಅದರಿಂದ ಜನಕ್ಕೆ ಬೆಲೆನೇ ಇಲ್ಲ. ಮನಸ್ಸಿನಿಂದ ನೋಡಿದ್ದೇ ನಮಗೆ ನೆನಪು, ಅದೇ ಇರುತ್ತಿತ್ತು ನಮಗೆ. ಸೋಹತಿ ಸೀಯ ರಾಮ ಕೈ ಜೋರಿ ಛಬಿ ಸಿಂಗಾರು ಮನಹು ಯಕಟೋರಿ ಸಖಿ ಕಹಿ ಪ್ರಭು ಪದರಗಹು. ಅದರಿಂದ ಕ್ಯಾಮರಾ ಚಿತ್ರಕ್ಕಿಂತ ಮನಸ್ಸಿನಲ್ಲಿ ಬರೆದಿರುವ ಚಿತ್ರವೇ ನಿಜವಾದ ಚಿತ್ರ. ಅದಕ್ಕೋಸ್ಕರ ಹೇಳಿದ್ದಾರೆ, ರಾಮಾಯಣ ಕಥೆ ಕೇಳಬೇಕು ಗುರುಮುಖದಿಂದ. ಕೇಳಿದ್ದರೆ ಈ ಚಿತ್ರ ಮನಸ್ಸಿನಲ್ಲಿ ಹೇಗೆ ಬೆಳಿರುತ್ತದೋ, ನೀವು ಅದೇನು ಸಿನಿಮಾ ರಾಮಾಯಣ ನೋಡಿದ್ದರೂ ಆ ಚಿತ್ರ ಬರಲ್ಲ. ಅದು ಹೇಳ್ತಾರೆ.
ಅದರಿಂದ ಈ ಕಥೆಗಳೆಲ್ಲ ಕೇಳತಕ್ಕದ್ದೇ ಹೊರತು ನೋಡತಕ್ಕದ್ದಲ್ಲ. ರಾಮಾಯಣವನ್ನು ನಾಟಕವಾಗಿ ಆಡಬಾರದು. ಆಡಿದ್ದರೆ ಅದೇನಿರಲ್ಲ, ನಿಲ್ಲಲ್ಲ. ಸುಮ್ಮನೆ ನೋಡ್ತಾರೆ, ಅವರು ಮನುಷ್ಯರಾಗಿ ಕಂಡು ಬರ್ತಾರೆ, ಹೋಗ್ತದೆ. ನಿಮ್ಮ ಮನಸ್ಸಿಗೆ ಆ ದೇವತಾ ದರ್ಶನ ಆಗಲ್ಲ, ದೇವತಾ ಭಾವನ ಬರಲ್ಲ. ಇದು ಕೇಳತಕ್ಕದ್ದೇ. ಶಾಸ್ತ್ರ ಹಾಗೆ ಹೇಳ್ತದೆ, ಮಹನೀಯರು ಹಾಗೆ ಹೇಳಿದ್ದಾರೆ. ಇದೆಲ್ಲ ಗುರುಮುಖದಿಂದ ಕೇಳತಕ್ಕದ್ದು. ಕೇಳಿದರೆ ಯಾವ ಚಿತ್ರ ನಮ್ಮ ಮನಸ್ಸಿನಲ್ಲಿ ಬೀಳುತ್ತದೋ, ನೀವು ಸಿನಿಮಾ ನೋಡಿದ್ದಕ್ಕಿಂತ, ಟಿ ವಿ ನೋಡಿದ್ದಕ್ಕಿಂತ ಗಟ್ಟಿಯಾಗಿರುತ್ತದೆ. ಆ ಚಿತ್ರ ನಿಜವಾಗಿರುತ್ತದೆ. ಅದೇ ನಿಜವಾದ ಚಿತ್ರ. ಏಕೆ? ಹೌದು, ಶುದ್ಧ ಸಾತ್ವಿಕ ಭಾವದಿಂದ ಶ್ರದ್ಧಾಭಕ್ತಿಯಿಂದ ಹೇಳಿದ್ದಾರೆ ಗುರುಗಳು. ಶಬ್ದಾಭಕ್ತಿಯಿಂದ ನಾವು ಕೇಳಿದ್ದೇವೆ. ಆ ಸಾತ್ವಿಕ ಭಾವದಲ್ಲಿ ಬಿದ್ದಿರುವ ಚಿತ್ರ ಅತ್ಯಂತ ಪವಿತ್ರವಾಗಿ ದಿವ್ಯವಾಗಿರುತ್ತದೆ. ಕ್ಯಾಮರಾಕ್ಕಿಂತ ನಿಮ್ಮ ಹೃದಯವೇ ಕ್ಯಾಮರಾ. ಇದಕ್ಕಿಂತ ಚಿತ್ರ ಆ ಸಿ ಡಿ ಆದರೂ ಹಾಳಾಗ್ತದೆ, ಕಂಪ್ಯೂಟರ್ ಅದು. ಈ ಕಂಪ್ಯೂಟರ್ ಹಾಳಾಗಲ್ಲ. ಇದು ಮುಂದಿನ ಜನ್ಮಕ್ಕೂ ಇರುತ್ತದೆ, ಜನ್ಮಗಳಿಗೆ ಇರುತ್ತದೆ. ಈಗ ಇದು ಎಲ್ಲಿಯೂ ಹೋಗಲ್ಲ ಅಲ್ಲ. ಈ ಚಿತ್ರನೇ ನಾವು ಎಲ್ಲೋ ಹೋಗಿದ್ದೀವಿ. ಒಬ್ಬ ದೊಡ್ಡ ಸ್ವಾಮೀಜಿ ಬಂದರು, ದೊಡ್ಡ ಪೀಠಾಧಿಪತಿ. ಅವರು ಬಂದಾಗ ಕೂತಿದ್ದಾರೆ. ಈಗ ಮಿಕ್ಕ ಜನರೆಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳು, ಪೀಠಾಧಿಪತಿಗಳು ಸುಮ್ಮನೆ ಕೂತಿದ್ದಾರೆ. ಅವರು ಏನೋ ಹೇಳಿದ್ದಾರೆ, ಅದ್ಭುತವಾದದ್ದು ವಿಷಯ ಹೇಳಿದ್ದಾರೆ. ಎಲ್ಲರೂ ಕೇಳಿದ ನಂತರ ಮತ್ತೆ ಇನ್ನೊಂದು ಕಡೆ ಹೋಗಿದ್ದೀವಿ. ಒಬ್ಬ ಸ್ವಾಮೀಜಿ ಇದ್ದಾರೆ, ಅವರು ಹೇಳ್ತಾರೆ, ಒಂದು ಸ್ವಾಮೀಜಿ ಬಂದರು, ಅವರು ಮುಂದೆ ಒಳ್ಳೆಯ ಮಾತು ಹೇಳಿದ್ದಾರೆ, ಆ ವಿಷಯವನ್ನು ನಿಮಗೆ ಹೇಳ್ತೀನಿ ಎಂದು ಶುರು ಮಾಡಿದ್ದರು. ಪಕ್ಕಕ್ಕೊಬ್ಬ ಗೃಹಸ್ಥ ಕೂತಿದ್ದಾರೆ. ಹಮ್ನೆ ಸಬ್ ರೆಕಾರ್ಡ್ ಕರ್ಲಿಯಾ ಮಹಾರಾಜ್ ಅಂತ ಹೇಳ್ತಾನೆ. ನಾವೆಲ್ಲ ರೆಕಾರ್ಡ್ ಮಾಡಿದ್ದೀವಿ ಎಂದು. ಆ ಸ್ವಾಮೀಜಿ ಹೇಳಿದ್ದರು, ಹಮಾರಾ ರೆಕಾರ್ಡ್ ತೋ ಯहीं रहता है, हमारा रिकॉर्ड तो यहीं रहता है, हमें कोई रिकॉर्ड की ज़रूरत नहीं है, सब यहीं है, मैं बोल देता हूँ. ಇದೆಲ್ಲ ಇಲ್ಲೇ ಇದೆ, ನಾವು ಹೇಳ್ತೀನಿ ಅಂತ ಹೇಳಿ. ನೀವು ಅಲ್ಲಿ ರೆಕಾರ್ಡ್ ಇದ್ದರೆ ಅಲ್ಲೇ ಇದ್ದು ಬಿಡ್ತದೆ, ಇಲ್ಲಿಗೆ ಬರಲ್ಲ. ಇಲ್ಲಿಗೆ ಬರಬೇಕು. ಇಲ್ಲಿ ಇದ್ದರೆ ಈಗ ಎಲ್ಲಿ ಹೋಗಲ್ಲ. ಅದು ಅದರಿಂದ ಈ ಚಿತ್ರಗಳೆಲ್ಲ ಕೇಳತಕ್ಕದ್ದೇ. ಕೇಳಿದ್ದಾಗ ಮನಸ್ಸಿನಲ್ಲಿ ನಿಂತಿರುತ್ತವೆ. ಸಖಿ ಕಹಿ ಪ್ರಭು ಪದಗಹು ಸೀತ. ಒಂದು ಸಖಿ ಹೇಳಿದ್ದಾಳೆ, ಒಂದು ಮಾತು ಹೇಳಿ ಮುಗಿಸ್ತೀನಿ. ಸೀತೆಗೆ ಹೇಳಿದ್ದಾರೆ, ಪುಷ್ಪಮಾಳ ಆಗಿ ಸ್ವಲ್ಪ ಹೊತ್ತು ನಿಂತದ್ದ ನಂತರ ಇನ್ನೊಂದು ಸಖಿ ಹೇಳ್ತಾರೆ, ರಾಮಚಂದ್ರನ ಪದಗಳಿಗೆ ನಮಸ್ಕಾರ ಮಾಡು ಎಂದು. ಸಖಿ ಕಹಿ ಪ್ರಭು ಪದಗಹು ಸೀತ ಕರತಿನ ಚರಣ ಪರಸ ಅತಿ ಭೀತ. ಚರಣ ನೋಡಿದ್ದರೆ ಒಂದು ದಿವ್ಯ ಚರಣ. ಏಕೆ? ಬ್ರಹ್ಮಾದಿ ದೇವತರು ಪೂಜೆ ಮಾಡಿರುವಂಥ ದಿವ್ಯ ಚರಣ ಕಂಡು ಬಂದಿದೆ. ಮುಟ್ಟುವಕ್ಕೆ ಹೋದರೆ ಅನಿಸಿತು. ಮತ್ತೆ ಅಮ್ಮವ್ರಿಗೆ ಏನೋ ನೆನಪಾಯಿತು, ಬೇಡ ಎಂದು ಅಂದ್ಕೊಂಡರು. ರಾಮಚಂದ್ರ ನೋಡಿ ನಕ್ಕಿದ್ದಾನೆ. ಏಕೆ? ತುಳಸಿದಾಸ್ ಹೇಳ್ತಾನೆ, ಆ ಗೌತಮ ಪತ್ನಿಯ ಹಲ್ಯ ಮುಟ್ಟಿ ಏನೂ ಆಗಿಬಿಟ್ಟಲ್ಲ, ಅದರಿಂದ ಸೀತಕದಿ ನೆನಪಾಯಿತು, ಅದರಿಂದ ಮುಟ್ಟುತ್ತಾ ಇಲ್ಲ ಎಂದು ರಾಮಚಂದ್ರ ನಕ್ಕಿದ್ದನಂತೆ. ತುಳಸಿದಾಸರು ಹೇಳ್ತಾನೆ, ಗೌತಮ ಸಿಯಗತಿ ಸುರತಿ ಕರಿ ನಹಿ ಪರಸತಿ ಪಗಪಾನಿ. ಆ ಗೌತಮ ಸ್ತ್ರೀ ಅಹಲ್ಯಾದ ನೆನಪಾಗಿ ಮುಟ್ಟಲಿಲ್ಲ. ಮುಟ್ಟಿದ್ದರೆ ಏನಾಗ್ತದೆ ಏನು ಎಂದು ಮುಟ್ಟಲಿಲ್ಲವಂತೆ. ಮನ ಬಿಹಸೆ ರಘುವಂಶ ಬನಿ. ರಾಮಚಂದ್ರ ತನ್ನ ಮನಸ್ಸಿನಲ್ಲೇ ನಕ್ಕಿದ್ದನಂತೆ. ಪ್ರೀತಿಯ ಲೌಕಿಕ ಜಾನಿ. ಆಹಾ, ಸೀತಾ ಪ್ರೇಮ ನೋಡು ಎಂದು ಅತ್ಯಂತ, ಅಂದರೆ ಆ ಚರಣ ಮೇಲೆ ಎಷ್ಟು ಭಕ್ತಿ ಇದೆ. ಇಷ್ಟು ದಿವ್ಯ ಚರಣ ನಾವು ಮುಟ್ಟಬಲ್ಲವೇ? ಮುಟ್ಟುವುದಕ್ಕೆ ನಮಗೆ ಅಷ್ಟು ಅಧಿಕಾರವಿಲ್ಲ. ಆ ವಿನಯ ನೋಡು ಸೀತೆಗೆ. ಆ ವಿನಯ, ಆ ಪ್ರೀತಿ, ಆ ಶರಣಾಗತಿ, ನಾನು ಎಂಬ ಭಾವವೇ ಇಲ್ಲ. ಅಂಥದ್ದು ನೋಡಿ ರಾಮಚಂದ್ರ ಮಣಿ, ರಘುವಂಶ ಮಣಿ ನಕ್ಕಿದ್ದನಂತೆ. ಇಷ್ಟು 265. ಮಿಕ್ಕದು ತಬಸಿಯ ದೇಕಿ ಭೂಪ ಅಭಿಲಾಷೆ. ಈಗ ಮಿಕ್ಕ ರಾಜರು ಏನು ತಿಳ್ಕೊಳ್ತಾ ಇದ್ದಾರೆ ಅದು ನೋಡೋಣ ನಾಳೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.